ಸಾಮಾನ್ಯವಾಗಿ ಬೆಳಬೆಳಗ್ಗೆ ಎದ್ದು ಒಂದು ಹಾಡು ಗುನುಗೋಕ್ಕೆ ಶುರು ಆದರೆ ಒಂದು ಹಾಂಟ್ ಮಾಡುತ್ತೆ ಅಂತೀವಲ್ಲ, ಕಾಡುತ್ತಂತೆ ತುಂಬ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ತುಂಬ ಜನ ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕೂತಿರುವಂಥ ಸೆಲೆಬ್ರಿಟಿಗಳ ಕಥೆ ನಿಮ್ಮ ಮುಂದೆ. ಹರಿ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಭಿನಯಿಸಿದ್ದು ಕೆಲವು ಸಿನಿಮಾಗಳು, ಧಾರಾವಾಹಿಗಳು. ಹಿಂಗಾಚೆ ಹೋದ್ರು ಕಾಣಿಸ್ಲೇ ಇಲ್ಲ. ಯಾವಾಗಲೂ ಎಲ್ಲೋ ಒಂದ್ಸರಿ ವಿಷಯ ಗೊತ್ತಾಯಿತು, ಹ್ಯಾಪಿ, ಖುಷಿಯಾಗಿದ್ವಿ. ಮತ್ತೆ ಕಟ್ ಮಾಡಿದ್ರೆ ಯಾವಾಗಲೋ ಎಲ್ಲೋ ಮತ್ತೆ ವಿಷಯ ಗೊತ್ತಾಯಿತು, ಫೆಲ್ಟ್ ಸ್ಯಾಡ್, ಬೇಜಾರು ನನಗೂ. ಮತ್ತೆ ಭೇಟಿ ಮಾಡಿದ್ದೀನಿ. ನಿಮಗೆ ಪರಿಚಯ ಮಾಡ್ಕೊಡೋಕೆ ಇವತ್ತು ಕೂತಿರೋದು ನಾನು ಅವ್ರ ಬಗ್ಗೆ. ನೀವು ಅವ್ರನ್ನ ನೋಡಿ ಅವ್ರ ಮಾತು ಕೇಳಿಸ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್. ಹರಿಕಥೆಯ ಇವತ್ತಿನ ಅತಿಥಿ ಮೇಡಮ್ ರಶ್ಮಿ ಕುಲಕರ್ಣಿ. ಹಲೋ, ನಮಸ್ಕಾರ. ನಾನು ನೆನಪಿದ್ದೀನಾ ನಿಮಗೆ? ನೀವು ಹೇಳ್ದಂಗೆ ಅಷ್ಟು ಎಕ್ಸಾಕ್ಟ್ ಆಗಿ ನಂಗೆ ನೆನಪಿಲ್ಲ, ಬಟ್ ಯಾ. ಆಮೇಲೆ ನಿಮ್ಮನ್ನು ನಾವು ನೋಡಿರೋದು ತುಂಬಾ ಇದೆ ಚಾನಲಲ್ಲಿ. ನಾವು ನಿಮ್ಮನ್ನು ನೋಡೋಕ್ಕಾಗಲಿಲ್ಲ. ಎಸ್, ಬಟ್ ಏನು ಹೇಳಲಿ, ನಾನು ವಾಪಸ್ ಇಂಡಸ್ಟ್ರಿಗೆ ಬರಬಾರ್ದು ಅಂತಿರ್ಲಿಲ್ಲ ಅಥವಾ ಮಾಡಬಾರ್ದು ಅನ್ನೋದು ಯಾರ್ದು ಅಬ್ಜೆಕ್ಷನ್ಸ್ ಇರಲಿಲ್ಲ ಮನೆಯಲ್ಲಿ. ಇಟ್ಸ್ ಜಸ್ಟ್ ದಟ್ ನನಗೆ ಐ ಗಾಟ್ ಮ್ಯಾರಿಡ್. ನನ್ನ ಮ್ಯಾರಿಡ್ ಲೈಫಲ್ಲಿ ನಾನು ಬ್ಯುಸಿ ಆದೆ. ಮತ್ತೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ, ಪ್ರೆಗ್ನೆನ್ಸಿ, ಬಾಣಂತನ, ಅದು ಇದು. ಸೊ ಫಸ್ಟ್ ನನಗೆ ಮಗಳಾದ್ಲು. ಅದಾದ್ರ ನಂತರ ಬಾಣಂತನಲ್ಲಿ ಅಷ್ಟು ಟೈಮ್ ಹೋಯ್ತು. ಸೊ ಸೆಕೆಂಡ್ ಒನ್ ಅಗೇನ್ ನನಗೆ ಮಗ ಹುಡ್ದ. ಅದ್ರಲ್ಲಿ ಮತ್ತೆ ಬಾಣಂತನಲ್ಲಿ ಟೈಮ್ ಹೋಯ್ತು. ಇನ್ನೇನು ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತಿದ್ದೆ. ಸೊ ನನ್ನ ಈ ಒಂದು ಏನು ಹೇಳೋದು, ನನ್ನ ಲೈಫ್ ನನಗೆ ಒಂದು ಸರ್ಪ್ರೈಸ್ ಅನ್ನೋಕ್ಕಿಂತ ತುಂಬ ಹಾರಿಬಲ್ ಸಿಚುವೇಶನಲ್ಲಿ ಥ್ರೋ ಮಾಡ್ತು. ಒಂಥರ ಇಟ್ ವಾಸ್ ಔಟ್ ಆಫ್ ಬ್ಲೂ, ನೋವೇರ್. ಹೇಗೆ ಸಾಧ್ಯ ಅನ್ಸ್ಬಿಡ್ತು ಒಂದೊಂದ್ಸಲ ಯೋಚನೆ ಮಾಡಿದ್ರೆ, ಇವತ್ತಿಗೂ ಅನ್ಸುತ್ತೆ. ಬಟ್ ಯಾ, ನೀವು ಹೇಳ್ದಂಗೆ ಆಡ್ಸೋನ್ ಮೇಲೆ ಕೂತಿದ್ದಾನೆ, ಆಡೋರು ನಾವು ಅಷ್ಟೇ. ಲೈಫ್ ವಾಸ್ ಗುಡ್. ಇಟ್ ಇಸ್ ಗೋಯಿಂಗ್ ಗುಡ್. ಇವಾಗಲೂ ಅಷ್ಟೇ ಇಟ್ ಇಸ್ ಗೋಯಿಂಗ್ ಗುಡ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಓಕೆ, ನಾನು ಇಂಡಸ್ಟ್ರಿಗೆ ತುಂಬ ಬೇಗ ಎಂಟ್ರಿ ಆಗಿದ್ದು. ಐ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. ನಾನು ಮೊದಲು ಮಾಡಿದ್ದು ಮೂವೀಸ್ ಅನ್ಸುತ್ತೆ. ಯಾ, ರೈಟ್. ಯಾಕಂದರೆ ನಮ್ಮ ತಂದೆಗೆ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಪರಿಚಯ ಇದ್ರು ತುಂಬ ಚಿಕ್ಕ ವಯಸ್ಸಿಂದ. ದೇ ವರ್ ಫ್ರೆಂಡ್ಸ್, ಹಿಂಗೇನೋ ಆಗಿ. ಆ್ಯಂಡ್ ನಮ್ಮಪ್ಪ ಮುಂಚೆಯಿಂದ ಇಂಡಸ್ಟ್ರಿ ಅಂದರೆ ಒಂಥರ ತುಂಬ ಇಷ್ಟ, ಆ್ಯಕ್ಟ್ ಮಾಡಬೇಕು, ಅದು ಇದು. ಬಟ್ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಈ ಥರ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಆಫರ್ ಬಂದಾಗ, ಆ ಮೂವಿ ಬಂದು ಚೋರಚಿತ್ತ ಚೋರ ಆಯಿತು, ರವಿಚಂದ್ರನ್ ಅವ್ರದ್ದು. ನಾನು ಅದರಲ್ಲಿ ಹೀರೋಯಿನ್ ಫ್ಲ್ಯಾಶ್ ಬ್ಯಾಕ್ ರೋಲ್ ಮಾಡಿದೆ, ಚಿಕ್ಕ ವಯಸ್ಸಲ್ಲಿ ಅವ್ರು ಹೆಂಗಿರ್ತಾರೆ ಅಂತ. ಅದು ನಂದು ಫಸ್ಟ್ ಮೂವಿ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್. ಎಷ್ಟು ಖುಷಿ ಅನ್ಸುತ್ತೆ ಅಂದರೆ ಇವಾಗ ಹೇಳೋಕ್ಕೆ, ನನ್ನ ಚೋರಚಿತ್ತ ಚೋರ ಸೆಟ್ ಪಕ್ಕದಲ್ಲೇ ಶಬ್ದವೇದಿ ಹಾಕಿದ್ರು ಅವಾಗ ಸೆಟ್ಟು. ಈಗ ಎಲ್ಲರೂ ಹೇಳ್ತಾರಲ್ಲ, ನಾವು ಅಣ್ಣವ್ರ ಆಶೀರ್ವಾದ ತೊಗೊಂಡು ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂತ. ನಂದು ಲಿಟ್ರಲಿ ಹಾಗೆ ಆಗಿದ್ದು. ತುಂಬ ಚಿಕ್ಕ ಹುಡುಗಿ, ನಮ್ಮಮ್ಮ ಹೇಳಿದ್ರೆ, ಹೋಗು ಹೋಗು ರಾಜ್ಕುಮಾರ್ ಇದ್ದಾರೆ, ಹೋಗು ನಮಸ್ಕಾರ ಮಾಡೋ, ಹೋಗು ಫೋಟೋ ತೆಗಿಸ್ಕೊ ಹೋಗು ಅಂತ. ಬಟ್ ಅನ್ಫಾರ್ಚುನೇಟ್ ಇವಾಗಿನ ಥರ ಫೋನ್ಗಳಿರಲಿಲ್ಲ ಸೆಲ್ಫಿ ತಗೊಳಕ್ಕೆ, ಅದು ಇದು. ಸೊ ಅಲ್ಲಿ ಸ್ಟುಡಿಯೋದಲ್ಲೇ ಯಾರೋ ತೆಗೆದ್ರು ಆ್ಯಂಡ್ ಐ ಕುಡ್ ನಾಟ್ ಇವನ್ ಗೆಟ್ ದಟ್ ಪಿಕ್ಚರ್. ಆಮೇಲೆ ಫಸ್ಟ್ ನಾನು ಆ್ಯಕ್ಚುಲಿ ನಮಸ್ಕಾರ ಮಾಡಿದ್ದೆ ಅಣ್ಣವ್ರಿಗೆ, ಡಾಕ್ಟರ್ ರಾಜ್ಕುಮಾರ್. ಎಸ್, ಅದೇ ಪೊಲೀಸ್ ಗೆಟಪ್ಪಲ್ಲಿ ಇದ್ರು, ಅದೇ ಕಂಠೀರವ ಸ್ಟುಡಿಯೋದಲ್ಲಿ. ಸರಿ, ಎಲ್ಲರೂ ಫೋಟೋ ತೆಗೆಸ್ಕೊತಿದ್ರು. ನಾನು ಅಂಕಲ್ ನನ್ನ ಫೋಟೋ ಹಾಂ ಬಾಮ ಪುಟಾಣಿ ಬಾಮ ಅಂತ ಹಿಂಗೆಲ್ಲ ತಲೆ ಮೇಲೆಲ್ಲ ಹಿಂಗೆ ಹೊಡೆದು ಅವ್ರಿಗೆ ನಮಸ್ಕಾರ ಎಲ್ಲ ಮಾಡಿದೆ.
ಸೊ ಅಷ್ಟೇ, ಅವ್ರ ಪಾಡಿಗೆ ಅವ್ರದ್ದು ಆಮೇಲೆ ಆ ಕಡೆ ಸೆಟ್ಗೆ ಹೋದ್ರು, ನನ್ನ ಪಾಡಿಗೆ ನಾನು ಈ ಕಡೆ ಆಟ ಆಡ್ಕೊಂಡು ನನ್ನ ಸೆಟ್ಟಲ್ಲಿದ್ದೆ. ಅದಾದ್ರ ನಂತರ ಹಾಗೆ ಒಂದು 2-3 ಪಿಕ್ಚರ್ ಮಾಡಿದೆ ನಾನು. ಚಂದ್ರ ಚಿಗುರು ಅಂತ ಮಕ್ಳದ್ದು ಒಂದು ಪಿಕ್ಚರ್ ಮಾಡಿದೆ. ಆಮೇಲೆ ಭಾವ ಮೈದಾ ಮಾಡಿದೆ ರಾಮ್ ಅವ್ರ ಬ್ಯಾನರಲ್ಲಿ. ವಿನಯ ಪ್ರಸಾದ್ ಅವರು ಚಿಕ್ಕವರಿದ್ದಿದ್ರು ಅಲ್ಲ, ಅಕ್ಕ ತಮ್ಮ ಹೇಗಿರ್ತಾರೆ ಬಾಂಡಿಂಗ್ ಅನ್ನೋದು. ಹಾಗೆ ಸೀರಿಯಲ್ಸ್ ಕಂಟಿನ್ಯೂ ಆಯಿತು. ಅದರಲ್ಲಿ ಒಂದು ತುಂಬ ಕ್ಲಿಕ್ ಆಗಿದ್ದು ನಂದು ಆನಂದ ಸಾಗರ ಅಂತ ಉದಯ ಟಿವಿಯಲ್ಲಿ ಬರ್ತಾ ಇತ್ತು. ಸೊ ಅಪ್ಪು ಅನ್ನೋ ಕ್ಯಾರೆಕ್ಟರ್ ನೇಮ್ ತುಂಬ ಅಂದರೆ ತುಂಬ ಫೇಮಸ್ ಆಗೋಯ್ತು. ನಂಗೆ ತುಂಬ ಖುಷಿಯಾಗಕ್ಕೆ ಸ್ಟಾರ್ಟ್ ಆಗೋಗಿತ್ತು ಆ ಫೇಸಲ್ಲಿ. ಯಾಕಂದರೆ ನಾನು ರೋಡಲ್ಲಿ ಎಲ್ಲಿ ಹೋದ್ರೂ, ಸ್ಕೂಲಲ್ಲಿ ಎಲ್ಲಿ ಹೋದ್ರೂ ಎಲ್ಲರೂ ಪರಿಚಯ ಹಿಡಿಯೋರು. ನೀನು ಅಪ್ಪು, ನನ್ನ ಹೆಸರೇ ಎಷ್ಟೊಂದು ಜನ ಕರಿತಾ ಇರಲಿಲ್ಲ ರೋಡಲ್ಲಿ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಕ್ಯಾರೆಕ್ಟರ್ ಹೆಸರು ಇಷ್ಟೊಂದು ಫೇಮಸ್ ಆಗಿದೆಯಾ ಅಂತ. ಅವಾಗ ದಟ್ ವಾಸ್ ಮೈ ಫಸ್ಟ್ ಡೇಸ್ ಆಫ್ ಗಿವಿಂಗ್ ಎನ್ ಆಟೋಗ್ರಾಫ್. ಇಟ್ ವಾಸ್ ನೈಸ್. ಪ್ರೌಡ್ಲಿ ಶಿ ಸೇಸ್ ಮೈ ಆಟೋಗ್ರಾಫ್. ಯಾ, ಲೆಟ್ ಮಿ ಕಮ್ ಟು ದ್ಯಾಟ್ ಆಲ್ಸೋ ಲೇಟರ್ ಆನ್. ಹಾಗೆ ನಡೀತಾ ದೇರ್ ವಾಸ್ ಅ ಫೇಸ್ ವೇರ್ ಕಿಟ್ಟಿ ಅಂತ ನಾನೊಂದು ಪಿಕ್ಚರ್ ಮಾಡಿದೆ ದರ್ಶನ್ ಅವ್ರ ತಂಗಿಯಾಗಿ. ಆ ಟೈಮಲ್ಲಿ ಮಾಡಿದಾಗ ಅಲ್ಲಿ ಕೊರಿಯೋಗ್ರಾಫರ್ ಒಬ್ರು ಸಂಪತ್ ಸರ್ ಅಂತ ಇದ್ರು. ಅವ್ರಿಗೆ ನಂದು ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಅವ್ರು ನನಗೆ ಕೇಳಿದ್ರು, ಚಂದ್ರಿಕಾ ಅಂತ ಒಂದು ಸೀರಿಯಲ್ ಲಾಂಚ್ ಆಗ್ತಾ ಇದೆ ಎಸ್ ನಾರಾಯಣ ಅವ್ರದ್ದು. ಸೊ ನೀನು ಟೈಟಲ್ ಸಾಂಗ್ ಡಾನ್ಸ್ ಮಾಡಕ್ಕೆ ಇಷ್ಟಪಡ್ತೀಯಾ? ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಅವಾಗೆಲ್ಲ ಟೈಟಲ್ ಸಾಂಗ್ ಅಂದ್ರೆ ಡಾನ್ಸ್ ಗಿನ್ಸ್ ಬರ್ತಾ ಇರಲಿಲ್ಲ. ಆಕ್ಚುಲಿ ದಟ್ ವಾಸ್ ದ ಫಸ್ಟ್ ಸೀರಿಯಲ್. ಟೈಟಲ್ ಸಾಂಗು ಡಿಫ್ರೆಂಟ್ ಆಗಿ ಔಟ್ ಆಫ್ ಸ್ಟೇಷನ್ ಅದಕ್ಕಂತಾನೆ ಹೋಗಿ ಹೆಂಗೆ ಶೂಟ್ ಮಾಡ್ಬೋದು ಅಂತ ತೋರಿಸಿದ್ರು. ಆನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಆ ಹಾಡು ಕ್ಲಿಕ್ ಆಯಿತು. ಸೀರಿಯಲ್ಗಿಂತ ಆ ಹಾಡು ಆ್ಯಕ್ಚುಲಿ ತುಂಬ ಕ್ಲಿಕ್ ಆಯಿತು ಚಂದ್ರಿಕಾ. ಹಾಗೆ ಹೆಸರು ಬಂತು. ಆಮೇಲೆ ದೆನ್ ನನ್ನ ಹೈಸ್ಕೂಲ್ ಸ್ಟಡೀಸ್ ಬಂತು. ಆ ಟೈಮಲ್ಲಿ ಏನಾಯಿತು, ಈ ಥರ ಒಂದು ಮೈಥಲಾಜಿಕಲ್ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ. MS ರಾಜಶೇಖರ್ ಡೈರೆಕ್ಟ್ರು. ಬಟ್ ಅವ್ರ ಮಗ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಅದು. ಬಟ್ ಹುಡುಕ್ತಾ ಇರೋದೆಲ್ಲ ಅವರೇ. ಪ್ರೊಡಕ್ಷನ್ ಹೌಸ್ ಇಂತಲ್ಲಿದೆ. ದೇ ವಾಂಟ್ ಟು ಮೀಟ್ ಯು ಅಪ್ ಅಂತ. ನಿಮ್ದೆಲ್ಲ ಫೋಟೋ ನೋಡಿದ್ದಾರೆ. ನೀವು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀರಾ? ಯಾಕಂದರೆ ಅದು ತುಂಬ ಮುಗ್ಧ ಮನಸ್ಸಿನ ಹುಡುಗಿ, ಒಂದು ಹೋಮ್ಲಿ ಸೆಂಟಿಮೆಂಟ್ ರೋಲ್ಸು, ಆಮೇಲೆ ಆ ಹೆಂಗ್ ಲುಕ್ ಇದೆ ನಿಮಗೆ, ನೀವು ಬೇಕು ನೋಡಿ ಹೋಗಿ. ಸರಿ, ಓಕೆ. ನಾನು ನಮ್ಮ ತಂದೆ ಹೋದ್ವಿ, ಮಾತಾಡಿದ್ವಿ. ಆಮೇಲೆ ಈ ಥರ ಇದೆ ಅಮ್ಮ ಸ್ಟೋರಿ, ನೀನು ಪರ್ಫೆಕ್ಟ್ ಇದೆಯಾ ಆ ರೋಲ್ಗೆ, ಮಾಡೋಣ. ಓಕೆ, ಐ ವಾಸ್ ವೆರಿ ಹ್ಯಾಪಿ ಲಿಸ್ನಿಂಗ್ ಟು ದ ಸ್ಟೋರಿ. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಓಪನಿಂಗ್ ಡೇ ನಮ್ಮದು ಕ್ಲಾಪ್ ಶಾಟ್ ಫಸ್ಟ್ ಮಾಡಿದ್ದೆ DK ಶಿವಕುಮಾರ್ ಸರು. ಅದೆಲ್ಲ ಒಂಥರ ಹೊಸದಾಗಿತ್ತು ನನಗೆ. ತುಂಬ ಇವಾಗಲೂ ನೆನೆಸ್ಕೊಂಡ್ರೆ ವಾವ್ ಅನ್ಸುತ್ತೆ ಆ್ಯಕ್ಚುಲಿ. ಯಾಕಂದರೆ ನಿಮ್ಗೆ ಆ ಥರ ಸಬ್ಜೆಕ್ಟ್ ಸ್ಟೋರೀಸು ಮಾಡೋರು ತುಂಬ ಕಡಿಮೆ. ಕಮರ್ಷಿಯಲ್ ಆಗಿ ನಿಮಗೆ ಸಿಗ್ಬೋದೇನೋ ಆಮೇಲೆ ಮೂವೀಸು, ಬಟ್ ಆ ಥರ ಒಂದು ಸ್ಟೋರಿ ತಂದು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತಾರಲ್ಲ, ದಟ್ ಈಸ್ ವೆರಿ ರೇರ್ ಕೇಸ್. ಆ್ಯಂಡ್ ಐ ವಾಸ್ ವೆರಿ ಫಾರ್ಚುನೇಟ್ ಅನ್ಸುತ್ತೆ ನನಗೆ. ಇಷ್ಟು ಪುಟ್ಟು ಶಿವಲಿಂಗ ಹೆಚ್ಚು ಕಮ್ಮಿ ಶೂಟಿಂಗಲ್ಲಿ ಯಾವಾಗಲೂ ನನ್ನ ಹತ್ರನೇ ಇರೋದು. ಆನ್ ಶಾಟ್ ಆಫ್ ಶಾಟ್ ಇಟ್ಕೊಂಡು ಕೂತ್ಕೋತಿದ್ದೆ. ಏನೋ ಇಷ್ಟ ಆಗೋದು ನನಗೆ ಹಂಗೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ. ಒಂಥರ ಮಜಾ ಇತ್ತು. ಹೋಗ್ತಾ ಒಂದು ತಾಯ್ತನ ಹಿಂಗೆ ಅಂತ ತೋರಿಸ್ಬೇಕು. ಒಂದು ಚಿಕ್ಕ ಮಗು ಕೊಟ್ಟರು, ಆ ಶಿವನೇ ನಿನಗೆ ಬಾಲಶಿವಾಗಿ ಬಂದಿರ್ತಾನೆ, ನೀನು ಎತ್ಕೊಂಡು ಮುದ್ದಾಡಬೇಕು. ನಾನೇ ನನ್ನ ಸ್ಕೂಲಿಂಗಲ್ಲಿ ಇದ್ದಿದ್ರಿಂದ ನನಗೆ ಈ ಮಗುನ ಹೆಂಗೆ ಎತ್ಕೊಳ್ಳೋದು, ತಾಯ್ತನ ಫೀಲಿಂಗ್ ಹೆಂಗೆ ತೋರಿಸೋದು ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ. ರಾಜಶೇಖರ್ ಸರ್ ಸೀನಿಯರ್ ಡೈರೆಕ್ಟರ್ ಅಲ್ವಾ, ಸೊ ಒಂದೊಂದ್ಸತಿ ಅವ್ರಿಗೆ ಸಿಬ್ಬಂದ್ಬಿಡೋದು, ಹಿಂಗೆ ತೋರಿಸೋ ನಿನ್ನ ಮಗು ಅದು ಹಿಂಗೆ ಮಾಡು ಅಂತೆಲ್ಲ ಹೇಳೋರು. ಆಯ್ತು ಅಂತ ತುಂಬ ಹೆದರ್ತಿದ್ದೆ. ಆದರೆ ನಾನು ಅವ್ರಿಗೆ ಅವಾಗ ತುಂಬ ಹೆದರ್ತಿದ್ದೆ. ಅವ್ರು ಎಲ್ಲಿಂದ ಅಂದರೆ ನನಗೆ ಯಾಕೆ ಕೂಗಿದ್ರು ಅಂತ. ತುಂಬ ಚೆನ್ನಾಗಿ ಬಂತು. ನನಗೆ ಇವತ್ತಿಗೂ ಎಷ್ಟೊಂದು ಜನ ಆ ಮೂವಿಯಿಂದನೇ, ಆ ಸಾಂಗಿಂದನೇ ನೆನಪಿಸ್ಕೊಂಡು ಹೇಳೋರು ಇದ್ದಾರೆ ಸಿಕ್ಕಿದಾಗ. ಎವ್ರಿ ಶಿವರಾತ್ರಿ ಮಿಸ್ ಮಾಡಿದೆ ಅದು ಮೂವಿ ಟಿವಿಯಲ್ಲಿ ಬರುತ್ತೆ. ಸೊ ಒಂಥರ ಇಟ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಮೂವಿ. ಅದಾದ್ಮೇಲೆ ಬೆಲ್ಲುಸ್ರೆ ಸವಿಗಾನ ಅಂತ ಮೂವಿ ಮಾಡಿದೆ, ಜಬರ್ದಸ್ತ್ ಅಂತ ಮಾಡಿದೆ. ದೆನ್ ಇಟ್ ವಾಸ್ ಟರ್ನ್ ಫಾರ್ ಅ ಬಿಗ್ ಥಿಂಗ್. ದಟ್ ವಾಸ್ ಮೈ ಆಟೋಗ್ರಾಫ್ ಸುದೀಪ್ ಅವ್ರ ಜೊತೆ, ಲೈಕ್ ಯು ಸೆಡ್. ಫಸ್ಟ್ ಟೈಮ್ ನಾನು ಹರಿಕತೆ ಶುರು ಮಾಡಿದಾಗ ಕ್ವಶನ್ ಕೇಳದೆ ಆನ್ಸರ್ ಬಂದಿರೋದು. ಸೊ ಸಾರಿ. ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಹರಳು ಹುರಿದ ಹಾಗೆ ಎನರ್ಜೆಟಿಕ್ ಆಗಿ ಒಂದು ಹೆಣ್ಣುಮಗಳು, ಒಂದು ಕಲಾವಿದೆ, ಅದ್ಭುತವಾದ ಮಾತುಗಾರ್ತಿ, ಎಷ್ಟು ಚಂದ ಮಾತಾಡ್ತಿದಾರೋ. 20 ವರ್ಷ ಒಳಗಿತ್ತು. ಯು ನೋ ವಾಟ್, ಹೇಳ್ಬೇಕಲ್ಲ ನಾನು ಜಗತ್ತಿಗೆ, ಹೂ ಇಸ್ ರಶ್ಮಿ ಕುಲಕರ್ಣಿ ಒನ್ಸ್ ಅಗೇನ್. ಅದು ತುಳಿತಾ ಇತ್ತಲ್ಲ, ಫಟ ಆಚೆ ಬರ್ತಿದೆ. ನಾನು ಪ್ರಶ್ನೆ ಕೇಳೇ ಇಲ್ಲ ರಶ್ಮಿ ಅವ್ರನ್ನ. ರಶ್ಮಿ ಅವರೇ ನಿಮ್ಮ ಸಿನಿಮಾ ಬಗ್ಗೆ ಹೇಳಿನೋ, ರಶ್ಮಿ ಅವರೇ ಹಳೇದು ನೆನಪಿಸ್ಕೊಡಿ ಅಂತನೋ, ನೆವರ್ ಆಸ್ಕ್ಡ್. ಆ್ಯಂಡ್ ಥ್ಯಾಂಕ್ ಯು. ಅಂದರೆ ನಿಮ್ಮೊಳಗಿತ್ತಲ್ಲ, ಅದು ಆಚೆ ಬರೋಕ್ಕೆ ಶುರುವಾಯಿತು. ಅದೇ ಹಾಗೂ ಇದೆ. ಆ್ಯಂಡ್ ನಾ ಹೇಳಿದ್ನಲ್ಲ ಹರಿ ಅವರೇ, ನಿಮ್ಮ ಜೊತೆ ಐ ಆಮ್ ಫೀಲಿಂಗ್ ಲೈಕ್ ವೆರಿ ಕಂಫರ್ಟೇಬಲ್. ಈ ವೈಬ್ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ನೀವು ಇಟ್ಟಿರೋ ಟೈಟ್ಲು ಪರ್ಫೆಕ್ಟ್ ಆಗಿದೆ, ಹರಿಕತೆ.
ಇಟ್ಸ್ ಲೈಕ್ ವೆರಿ ನೈಸ್. ಓಪನ್ ಅಪ್ ಆಗಿ ಆರಾಮಾಗಿ ಮಾತಾಡೋಣ, ಎಸ್ ನಮ್ದು ಶೇರ್ ಮಾಡ್ಕೊಳ್ಳೋಣ, ಫೀಲಿಂಗ್ ಅನ್ನೋ ಫೀಲ್ ಬರುತ್ತೆ. ಸೊ ನೈಸ್ ಆಫ್ ಯು. ಬಿಫೋರ್ ಒಂದು ಫ್ಲಾಶ್ ಬ್ಯಾಕ್ ವಾಪಸ್ ಹೋಗಕ್ ಮುಂಚೆ, ನಾನು ಲಾಸ್ಟ್ ನೋಡಿದ್ದವ್ರನ್ನ ನಾನು ಆಗ್ಲೇ ಮೆನ್ಷನ್ ಮಾಡ್ತಿದ್ದೆ 20 years ಬ್ಯಾಕ್, ಇಫ್ ಐ ಆಮ್ ನಾಟ್ ರಾಂಗ್, ಇದೇ ಫೆಬ್ರವರಿ. ಅದು ಮೋಸ್ಟ್ ಕೋಇನ್ಸಿಡೆನ್ಸ್, ಯಾಕೆಂದ್ರೆ ಮೈ ಆಟೋಗ್ರಾಫ್ ಗಾಟ್ ರಿಲೀಸ್ಡ್ ಇನ್ ಫೆಬ್ರವರಿ. ಹೌದು, ಆ ಫೆಬ್ರವರಿ ಆ ತಿಂಗಳಲ್ಲಿ ಒಂದೊಳ್ಳೆ ತುಂಬಾ ಮಾಡರ್ನ್ ಅಂತ ಹೇಳಲ್ಲ, ಬಟ್ ಒಂದೊಳ್ಳೆ ಕ್ಯಾರೆಕ್ಟರ್ ಅದು ಮೈ ಆಟೋಗ್ರಾಫ್. ಹೌದೌದು. ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿದಂಥ, ನಿರ್ದೇಶನ ಮಾಡಿದಂಥ ಒಂದು ಸಿನಿಮಾ, ಒಂದು ಯಾವುದೋ ಬೇರೆ ಕತೆ, ಬೇರೆ ಭಾಷೆ ಅದು, ಆದರೆ ಕನ್ನಡತನದ ನೆಲಕ್ಕೆ ಅದನ್ನ ತಂದು ಅದ್ಭುತವಾಗಿ ಅದನ್ನ ಕನ್ನಡ ಜನತೆಗೆ ಕೊಟ್ಟಿದ್ರು ಮೈ ಆಟೋಗ್ರಾಫ್. ಅಬ್ಸಲ್ಯೂಟ್ಲಿ. ಒಂದು ರಶ್ಮಿ ಕುಲಕರ್ಣಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೂಮ್ ಕೊಟ್ಟಂತಹ ಸಿನಿಮಾ ಅದು. ಹೌಸ್ ಮೈ ಆಟೋಗ್ರಾಫ್ ನಿಮ್ಮ ಬದುಕಿನಲ್ಲಿ? ಸಿನಿಮಾ ಅಫ್ಕೋರ್ಸ್ ನೀವು ಹೇಳ್ದಂಗೆ ಇಟ್ ವಾಸ್ ಅ ಬಿಗ್ ಬ್ರೇಕ್ ಫಾರ್ ಮೀ. ತುಂಬಾ ಎಸ್ಟಾಬ್ಲಿಷ್ ಆದೆ, ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ಗೆ ಲೈಕ್ ಐ ವಾಸ್ ಹೈಲೈಟೆಡ್. ಪಿಕ್ಚರ್ ತುಂಬಾ ಚೆನ್ನಾಗಿ ಓಡ್ತು. ದಟ್ ಲೈಕ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಇವತ್ತಿಗೂ ನೆನ್ಸ್ಕೊಂಡ್ರೆ. ವಿಷ್ಣುವರ್ಧನ್ ಅವ್ರ ಜೊತೆ ಮಗಳಾಗಿ ಮಾಡಿದೆ, ದೊಡ್ಡ ಮಗಳಾಗಿ. ಅದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಬಿಡಿ. ವಿಷ್ಣು ಸರ್ ಅಂದರೆ ಹೇಳಬೇಕಾ, ಸೊ ಇಟ್ ವಾಸ್ ಅಬ್ಸಲ್ಯೂಟ್ಲಿ. ಬರೀ ಅವ್ರನ್ನ ನೋಡಿಕೊಂಡು ಸೆಟ್ಟಲ್ಲಿ ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಅವ್ರ ಮಗಳ ನಾನು, ಅವ್ರ ಜೊತೆ ಫೋಟೋಸ್, ಓಕೆ ಅವ್ರ ಜೊತೆ ಡ್ಯಾನ್ಸ್, ಇದರಲ್ಲೇ ಮೂವಿ ಮಾಡಿಬಿಟ್ವಿ. ಸೂಪರ್. ಅದು ಒಂಥರ ಇಟ್ಸ್ ವೆರಿ ಲೆಸ್ ಪೀಪಲ್ ಹೂ ಆರ್ ಫಾರ್ಚುನೇಟ್ ಆ ಥರ ದೊಡ್ಡ ದೊಡ್ಡ ಜನದ ಜೊತೆ ಕೆಲಸ ಮಾಡೋಕ್ಕೆ ಸಿಗೋವಂಥದ್ದು ಭಾಗ್ಯ. ಆ್ಯಂಡ್ ಐ ಸೇ ಐ ಆಮ್ ಫಾರ್ಚುನೇಟ್ ಬಿಕಾಸ್ ಯು ನೇಮ್ ಇಟ್, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ. ನಾನು ಸ್ವಾತಿ ಮುತ್ತು ಅಂತ ಒಂದು ಸೀರಿಯಲ್ ಮಾಡಿದೆ, ಅದರಲ್ಲಿ ಅಶ್ವಥ್ ಸರ್ನ ಮೀಟ್ ಮಾಡಿದೆ. KS ಅಶ್ವಥ್ ಅವರು. ಎಸ್ ಎಸ್, ನನ್ನ ಹತ್ರ ಫೋಟೋಸ್ ಇದೆ. ನಾನು ಇಷ್ಟು ಹುಡುಗಿ ಇದ್ದೀನಿ ಲಂಗ ಬ್ಲೌಸ್ ಹಾಕೊಂಡು, ಅವ್ರು ನನ್ನ ಅಜ್ಜ ಸೀರಿಯಲ್ ಅಲ್ಲಿ. ಓಕೆ, ಅದನ್ನ ಮಾಡಿದೆ. ಆಮೇಲೆ ಶ್ರೀನಾಥ್ ಅವ್ರ ಜೊತೆ ನಂದು ಮೂವಿ ಮಾಡಿದೆ, ಮೆಲ್ಲುಸಿರೆ ಸವಿಗಾನ. ವಿಷ್ಣು ಸರ್ ಜೊತೆ ಮಾಡಿದೆ, ಸುದೀಪ್ ಸರ್ ಜೊತೆ ಮಾಡಿದೆ, ಆಮೇಲೆ ದೇವರಾಜ್ ಸರ್ ಜೊತೆ ಮಾಡಿದೆ, ಖಾಕಿ ಅಂತ. ಸಾರಿ, ಐ ಆಮ್ ಲೈಕ್ ರೀಕಾಲಿಂಗ್. ಸೊ ತುಂಬಾ ಜನ ಜೊತೆ ಮಾಡಿದ್ದೀನಿ, ಸೀನಿಯರ್ಸ್ ಜೊತೆ. ಐ ಆಮ್ ಲೈಕ್ ಐ ಫೀಲ್ ವೆರಿ ಹ್ಯಾಪಿ ಆ ವಿಷಯಕ್ಕೆ. ಜಸ್ಟ್ ದಟ್ ನನ್ನ ಹತ್ರ ಕೆಲವೊಂದು ಫೋಟೋಸ್ ಇಲ್ಲ, ಅದೊಂದೇ ನಂಗೆ ರಿಗ್ರೆಟ್ ಆಗೋದು. ಅವಾಗ ಫೋನ್ಸ್ ಎಲ್ಲ ಈ ಥರ ಇದ್ದಿದ್ರೆ ಮಾರೆ ಎಂಥ ಫೋಟೋಸ್ ಇರೋದು ನನ್ನ ಹತ್ರ ಇವತ್ತಿಗೆ ಹಾಕೋಕ್ಕೆ ಅಂತ. ಬಟ್ ಐ ನೋ ವೆರಿ ಗುಡ್ ಪೀಪಲ್. ಅನಂತ್ ನಾಗ್ ಸರ್ ಜೊತೆ ಮೆಲ್ಲುಸಿರೆ ಸವಿಗಾನ, ರೈಟ್, ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್. ಸೊ ಮಾಡಿದ್ದೀನಿ. ಐ ಆಮ್ ಲೈಕ್ ಬ್ಲೆಸ್ಡ್, ಐ ಫೀಲ್ ರಿಯಲಿ ಬ್ಲೆಸ್ಡ್. ಒಂದು ವಿಜಯಪುರದ ಹುಡುಗಿ, ಅಂದರೆ ಬೇಸ್ಡ್ ಔಟ್ ಫ್ರಮ್ ವಿಜಯಪುರ, ಬೆಂಗಳೂರಿಂದ 106 ಕಿಲೋಮೀಟರ್ ದೂರದಲ್ಲಿರೋ ಅವರ ಊರು ಅಂತ ಹೇಳ್ಕೊಳಕ್ಕೆ, ಆದರೆ ಅಪ್ಪಟ ಬೆಂಗಳೂರಿನಲ್ಲಿ ಬೆಳೆದವರು, ಬೆಂಗಳೂರಿಗರಾಗಿಯೇ ಇದ್ದಾರೆ. ಇಂಡಸ್ಟ್ರಿ ಹತ್ರ ಆಯಿತು, ಅಪ್ಪಂಗೆ ಪರಿಚಯ ಆಯಿತು. ಸೊ ಹಾಗಾಗಿ ಆ ನೆಟ್ವರ್ಕ್ ಚೆನ್ನಾಗಿ ಬೆಳೀತಾ ಹೋಯಿತು. ಬಟ್ ಇವಾಗ ಸೆಲೆಬ್ರಿಟಿ ಇನ್ ಸ್ಕೂಲ್ ಆಗಿದ್ರೆ ಸರ್ ಹೇಳಬೇಕು ಅಂದರೆ ಆ್ಯಕ್ಚುಲಿ ನನ್ನ ಸ್ಕೂಲ್ ಡೇಗೆ ಒಂದ್ಸಲಿ ನನ್ನನ್ನೇ ಗೆಸ್ಟ್ ಆಗಿ ಕರೆದ್ರು. ಯಾವ ಸ್ಕೂಲ್ ಇದು? ನ್ಯೂ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ ಅಂತ ರಾಜಾಜಿನಗರಲ್ಲಿದೆ. ನಾನು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಲ್ ಆಫ್ ಅ ಸಡನ್ ಒಂದ್ಸಲ ನಮ್ಮ ಪ್ರಿನ್ಸಿಪಲ್ ಕಾಲ್ ಮಾಡಿ ನಮ್ಮ ತಂದೆ ಹತ್ರ ಮಾತಾಡಿ, ಇಲ್ಲ ವಿ ಆರ್ ಇನ್ವೈಟಿಂಗ್ ಹರ್ ಓನ್ಲಿ ಆಸ್ ಅ ಗೆಸ್ಟ್ ಈ ಸಲ ಸ್ಕೂಲ್ ಡೇಗೆ ಅಂತೆಲ್ಲ ಹೇಳಿ ಕರೆಸಿದ್ರು. ಸಿ ಹೂ ವಿಲ್ ಗೆಟ್ ಸಚ್ ಆಪರ್ಚುನಿಟೀಸ್? ಎಲ್ಲರೂ ಓದೋರು ಇರ್ತಾರೆ, ಓಕೆ ಮಾಡೋರು ಇರ್ತಾರೆ, ಬಟ್ ನನ್ನ ಇಂಡಸ್ಟ್ರಿ ನನಗೆ ಕೊಟ್ಟಂಥ ಸನ್ಮಾನ, ಹೆಸರು, ಐ ಥಿಂಕ್ ನಥಿಂಗ್ ಕುಡ್ ಹ್ಯಾವ್ ಬೀನ್ ಬ್ಯಾಲೆನ್ಸ್ ಟು ದಟ್. I proudly say that I'm an actor. I proudly say that. Great. And recognition maybe ಇವಾಗಿನವ್ರಿಗೆ ಆ ಮೂಮೆಂಟಲ್ಲಿ ಸಿಗುತ್ತೆ, ಬಟ್ ನೋಬಡಿ ರೀಕಾಲ್ಸ್ ದೆಮ್ ಫಾರ್ ಅ ಲಾಂಗ್ ಟೈಮ್. ಕರೆಕ್ಟ್. ಬಟ್ ನಮ್ದು ಅವಾಗ ಮೇ ಬಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಪೀಪಲ್ ಸ್ಟಿಲ್ ರೆಕಗ್ನೈಸಸ್ ಆ್ಯಂಡ್ ದೇ ಲವ್ ಟು ಸಿ ಅಸ್. ದಟ್ ಇಸ್ ಒನ್ ಅಗೇನ್ ಅ ಕೈಂಡ್ ಆಫ್ ಅ ಪ್ಲಸ್ ಪಾಯಿಂಟ್ ಐ ವುಡ್ ಸೇ. ಆ್ಯಂಡ್ ನಮಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಈಗ ಅವಾಗಿಂದು ನಾವು ಕೆಲವೊಂದೆಲ್ಲ ತೀಡಿರೋ ಕಲ್ತಿರೋ ಲೆಸನ್ಸ್ಗಳು ಇವಾಗ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅದು ನಾವು ಇವಾಗ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಎಸ್ ಅನ್ನೋ ರೇಂಜ್ಗಳಿಲ್ಲ, ನಮಗೆ ಗೊತ್ತು ಅದು ಇವತ್ತು ಹಿಂಗಿರುತ್ತೆ, ನಾಳೆ ಹಿಂಗಿರುತ್ತೆ. ನಮ್ಗೆ ಇವತ್ತಿಗೂ ಯಾರೇ ಬಂದು ಮಾತಾಡ್ಸಿದ್ರು ನಾವು ಅದೇ ಟೋನಲ್ಲೇ ಮಾತಾಡ್ತೀವಿ. ನಾವು ಏನೇ ಸೂಪರ್ ಸ್ಟಾರ್ ಆದ್ರೂ ನಾವು ಅದೇ ಟೋನಲ್ಲೇ ಮಾತಾಡ್ತೀವಿ. ಐ ಬಿಲೀವ್ ಇನ್ ದ್ಯಾಟ್. ಸಿ ಲೈಫ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ರೆಸ್ಪೆಕ್ಟ್, ಯು ನೀಡ್ ಟು ಎಂಜಾಯ್. ಆ್ಯಂಡ್ ಎಷ್ಟಾಗೋದು ನಿಮ್ಮ ಕೈಲಿ ಅಷ್ಟು ಖುಷಿ ಕೊಡಿ ಇನ್ನೊಬ್ರಿಗೆ. ಈ ಸುಮ್ಮನೆ ಈಗೋಯಿಸ್ಟಿಕ್ ಮಾಡ್ಕೊಂಡು ನಾನೇನೋ ಇದ್ದೀನಿ, ಏನು ನಂದು ಇವಾಗ ಬರ್ತಿದೆ ಅಲ್ಲ. ಇವತ್ತು ಹಿಂಗಿರುತ್ತೆ ಚಕ್ರ, ನಾಳೆ ಹಿಂಗೆ ತಿರುಗುತ್ತೆ. ಎಲ್ರದ್ದು ನೋಡಿದೀವಿ ನಾವು, ನಂದು ನೋಡಿದೀನಿ ನಾನು ಅದನ್ನು. ಸೊ ಐ ಡೋಂಟ್ ಲೈಕ್ ಟು ಮಿಕ್ಸ್ ಅಪ್ ವಿತ್ ಪೀಪಲ್ ಆ ಥರ ಆಟಿಟ್ಯೂಡ್ ಇರೋರ ಜೊತೆ. ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ನಮ್ಮದೇ ಈ ಥರ ಹೈಫೈ ಸರ್ಕಲ್ ಇರಬೇಕು, ಅದೆಲ್ಲ ನಾನು ನಂಬಲ್ಲ.
ಒಳ್ಳೆತನ ಇರಬೇಕು. ಎಷ್ಟಾಗತ್ತೋ ಅಷ್ಟು ನೀವು ಶೇರ್ ಮಾಡಿ, ಎಷ್ಟಾಗತ್ತೋ ಅಷ್ಟು ಅವರು ಶೇರ್ ಮಾಡಲಿ. ಜೀವನ ತುಂಬಾ ಚಿಕ್ಕದಿದೆ ನನ್ನ ಪ್ರಕಾರ. ನಾನು ನೋಡಿದ್ದು ಇವಾಗ ರಿಯಾಲಿಟಿ ನೋಡಾದ್ಮೇಲೆ ಐ ಫೀಲ್ ಜಸ್ಟ್ ಲೆಟ್ಸ್ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಡೇ ಆ್ಯಂಡ್ ಲೆಟ್ಸ್ ಫೀಲ್ ದಟ್ ಭಗವಂತ ನಮಗೆ ಬ್ಲೆಸ್ ಮಾಡಿದ್ದಾನೆ, ನಮ್ಗೆ ಆಶೀರ್ವಾದ ಮಾಡಿದ್ದಾನೆ. ಈ ಒಂದೊಂದು ಕ್ಷಣನೂ ನಮಗೆ ಭಗವಂತ ಕೊಟ್ಟಿರೋವಂಥ ಭಾಗ್ಯ ಅಷ್ಟೇ. ಲಾಸ್ಟ್ ಒಂದು 3-4 ತಿಂಗಳು ಲೈಫೇ ಬೇರೆ ಅಲ್ಲ ಸರ್? ಅದು ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಆಲ್ ರೋಸಿ ಆ್ಯಂಡ್ ಇದಂತಾರಲ್ಲ, ಆ ಥರ ಇತ್ತು ನನ್ನ ಲೈಫು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ನೈಸ್, ಚೆನ್ನಾಗಿತ್ತು. ಅಪ್ಪ ಅಮ್ಮ, ಮಕ್ಕಳು, ಮದುವೆ, ಗಂಡ ಒಳ್ಳೆಯವನು, IT ಫೀಲ್ಡಲ್ಲಿ ಇದ್ರು. ಫೀಲ್ಡ್ ಇಸ್ ಡಿಫ್ರೆಂಟ್ ನಮ್ಮಿಬ್ರದ್ದು. ಬಟ್ ಹಿ ವಾಸ್ ಆಲ್ವೇಸ್ ವೆರಿ ಸಪೋರ್ಟಿಂಗ್, ಕೇರಿಂಗ್ ಆ್ಯಂಡ್ ಹಿ ಆಲ್ವೇಸ್ ವಾಂಟೆಡ್. ಏನಂದ್ರೆ ನೀನು ಯಾವಾಗಲೂ ಸ್ಕ್ರೀನ್ ಮುಂದೆ ಬರಬೇಕು, ನೀನು ಆಗಬೇಕು, ಇದೆಲ್ಲ ಇತ್ತು. ಬಟ್ ಏನಾಯ್ತು ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಮಕ್ಕಳು, ಸಂಸಾರ ಅನ್ನೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಬಂತು. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ನಾನು ಫೆಬ್ರವರಿಯಲ್ಲಿ ಐ ವಾಂಟ್ ಟು ಕಮ್ ಬ್ಯಾಕ್ ಟು ದ ಸ್ಕ್ರೀನ್ ಅನ್ನೋದೇ ನಂದು ಅವ್ರದ್ದು ಯಾವಾಗಲೂ ಮಾತಾಗಿದ್ದು. ಆ್ಯಂಡ್ ನ್ಯೂ ಇಯರ್ ವಾಸ್, ಐ ಡೋಂಟ್ ನೋ ವಾಟ್ ಟು ಸೇ, 2025 ನ್ಯೂ ಇಯರ್ ಓಪನಿಂಗ್ ತುಂಬ ಚೆನ್ನಾಗಿ ಮಾಡಿದ್ವಿ. ಮನೆಯಲ್ಲ ಎಲ್ಲರೂ ಜೋಶಲ್ಲಿದ್ವಿ, ಕುಣಿದ್ವಿ, ಕುಪ್ಪಳಿಸಿದ್ವಿ, ಎಲ್ಲ ಆಯಿತು. ಸರಿ, ಫೈನ್. ಇನ್ ನೆಕ್ಸ್ಟ್ another 4 days he was not. ನೋ ರೀಸನ್, ಏನು ಹೆಲ್ತ್ ಇಶ್ಯೂಸ್ ಆಗಲಿಲ್ಲ. ಹಿ ಡಿಂಟ್ ಹ್ಯಾವ್ ಎನಿ ಮೆಡಿಕಲ್ ಕಂಡೀಷನ್ಸ್, ಏನೂ ಆ ಥರ ಇರಲಿಲ್ಲ ಅವ್ರಿಗೆ. ಯಾವ ದಿನ ಅದು? January 5th. ಜನವರಿ 5ನೇ ತಾರೀಕು. ಎಸ್, What happened? 5ನೇ ತಾರೀಕು. ಏನೂ ಅಲ್ಲ, ಇಟ್ ವಾಸ್ ಅ ಸಂಡೇ. ಹಾಗಾಗಿ ತಿಂಡಿ ತಿಂದ್ರು ಅಷ್ಟೇ. ತಿಂದ್ರು, ರಿಲ್ಯಾಕ್ಸ್ ಆದ್ರು, ಮಲ್ಕೊಂಡ್ರು. ಹಿ ವಾಸ್ ಗಾನ್ ಅಷ್ಟೇ. ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಿಟ್ಟು. ಏನೂ ಇಲ್ಲ, ನಾನು ಹೇಳದ್ನಲ್ಲ, ಏನು ಹೆಲ್ತ್ ಮುಂಚೆಯಿಂದ ಸಿಂಪ್ಟಮ್ಸ್ ಇರಲಿಲ್ಲ. ಸ್ವೆಟ್ಟಿಂಗ್ ಅಂತ ಆಯಿತು ಅಥವಾ ಮೆಡಿಕಲ್ ಏನೇ ಬೇರೆ ಅದರ್ ಕಂಡೀಷನ್ಸ್, ನಥಿಂಗ್ ಹ್ಯಾಸ್ ಸಚ್. ಕಂಪ್ಲೀಟ್ಲಿ ಹೆಲ್ದಿ ಪರ್ಸನ್. ಮೇ ಬಿ ಅಗೇನ್ ಐ ವುಡ್ ಲೈಕ್ ಟು ಸೇ, IT ಫೀಲ್ಡ್ ಅವ್ರದ್ದು ಸ್ವಲ್ಪ ಇರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್ ಇರುತ್ತೆ. ನಿದ್ದೆ ಮಾಡೋದು, ಕೆಲಸ ಮಾಡೋದು, ತಡರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಅವರು. ಬೆಳಗ್ಗೆ ಯಾವಾಗೋ ಮಲ್ಗೋದು. ಇದು ಅವ್ರದ್ದು ಒಂದು 2-3 ವರ್ಷದಿಂದ ನಡೀತಾ ಇದ್ದಿದ್ದಂಥ ರೂಟೀನ್ ಆಗಿತ್ತು. ಯಾಕಂದರೆ ಕೆಲಸನೇ ಹಂಗಿತ್ತು. ಮೇ ಬಿ ಅದೆಲ್ಲೋ ಅಡ್ವರ್ಸ್ ಎಫೆಕ್ಟ್ ಆಯ್ತೇನೋ ಅವ್ರಿಗೆ. ಸೊ ಹಾಗಾಗಿ ಊಟ ಮಾಡಿದ್ರು, ಮಲಗಿದ್ರು, ಮತ್ತೆ ಎದೊಳ್ಳೆ ಇಲ್ಲ. ತಿಂಡಿ ತಿಂದು ಮಲಗಿದ್ಯಾ? ತಿಂಡಿ ತಿಂದು ಮಲಗಿದ್ದು, ಎದೊಳ್ಳೆ ಇಲ್ಲ. ಕ್ಯಾಶುವಲಿ ಯು ವೆಂಟ್, ಹಾಯ್ ಎದೊಳಿ ಅಷ್ಟೇ, ಆ ಥರದ್ದು ಕೇಳಿದ್ದಷ್ಟೇ. ಸೊ ಚೆಕ್ ಎಲ್ಲ ಮಾಡಿಸಿದಾಗ ಇಟ್ ವಾಸ್ ಅ ಕಾರ್ಡಿಯಾಕ್ ಅರೆಸ್ಟ್. ಅನ್ಬೇರಬಲ್ ಲಾಸ್. ನಾ ಹೇಳಿದ್ನಲ್ಲ, ಅವ್ರ ಗುಡ್ ಮೆಮೊರೀಸ್ ಏನಿದೆ ನನ್ನ ಜೊತೆ, ಆ ಒಂದು ಒಳ್ಳೆ ಕ್ಷಣಗಳು. ನನ್ನ ಫ್ಯಾಮಿಲಿ ಇವಾಗ, ನನ್ನ ಅಪ್ಪ ಅಮ್ಮ ನನಗೆ ಮೇಜರ್ ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ. ನನ್ನ ಮಕ್ಕಳು ನನ್ನ ಮುಂದೆ ಇದ್ದಾರೆ. ಸೊ ಲುಕಿಂಗ್ ಎಲ್ಲಾನು ನೋಡಿ ಮಾಡಿ ನಾನು ಆ ಪಾಸಿಟಿವಿಟಿ ತರ್ಕೋತಾ ಇದ್ದೀನಿ. ಮತ್ತೆ ಏನು ಹೇಳೋದು, ಜೀವನ ಸಾಕ್ಬೇಕಲ್ಲ, ಮತ್ತೆ ಆ ಒಂದು ಕಾನ್ಫಿಡೆನ್ಸ್ ನಿಧಾನಕ್ಕೆ ಬೆಳೆಸ್ಕೋತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ನಾವು ಅವ್ರನ್ನ ಎಷ್ಟೇ, ಇವಾಗ ನಾನು ಏನೇ ಗೋಳಾಡಿದ್ರು, ಏನೇ ಹತ್ರು, ನಾವು ಏನೇ ಮಾಡಿದ್ರು ಮನುಷ್ಯ ಬರಲ್ಲ. ಸೊ ಹೀಗೆ ಮನೆಯಲ್ಲಿ ಒಂದ್ ದಿವಸ ಮಾತಾಡ್ಬೇಕಾದ್ರೆ ಏನಾಯ್ತು, ಸಹಜ ಅಲ್ಲ ಈ ತರ ಒಂದು ಸಿಚುವೇಶನ್ ಇದ್ದಾಗ, ಇನ್ಸಿಡೆಂಟ್ ಇದ್ದಾಗ, ಆನ್ ಅಂಡ್ ಆಫ್ ನಾವು ಯಾವಾಗಾದ್ರೂ ಸಡನ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇರ್ತೀವಿ, ಅಳ್ತಾ ಇರ್ತೀವಿ, ಇಲ್ಲ ಸಡನ್ ಆಗಿ ಸರಿ ಹೋಗ್ತಾ ಇರ್ತೀವಿ. ಮನೆಗೆ ಯಾರಾದ್ರೂ ಜನ ಬರ್ತಾರೆ ಮಾತಾಡ್ಸ್ಲಿಕ್ಕೆ. ಈಗೆಲ್ಲ ಆದಾಗ ಒಂದ್ ಸರ್ಟನ್ ಡೇ ನಾನು ನನ್ನ ಮಗಳನ್ನ ಅಬ್ಸರ್ವ್ ಮಾಡಿದೆ. ಅವಳು ನನ್ನನ್ನ ಅಬ್ಸರ್ವ್ ಮಾಡ್ತಾರ ನನಗೆ ಗೊತ್ತಿರ್ಲಿಲ್ಲ. ನಾನು ಅಲ್ಲಿ ತನಕ ಅಬ್ಸರ್ವ್ ಮಾಡಿರ್ಲಿಲ್ಲ. ದೊಡ್ಡವಳ ಮಗಳು ಅಂದ್ರೆ ಶೀಸ್ 5 years ಅಷ್ಟೇ. ಅವಳು ಚಿಕ್ಕವಳು, ಇವಾಗ LKG ಅವಳು. ಅವಳು ಅಲ್ಲಿ ಬಗ್ಗೆ ಹಿಂಗ್ ನೋಡ್ತಾ ಇದ್ದಾಳೆ. ಆಮೇಲೆ ಅವ್ರು ಯಾರೋ ಬಂದಿದ್ರು, ನನ್ ಕಿವಿಗೆ ಬಂದ್ ಹೇಳಿದ್ಲು, ನೀನ್ ಅಳ್ತಾ ಇದೀಯಾ? ಇಲ್ಲ ಇಲ್ಲ ನಾನು ಅಳ್ತಿಲ್ಲ. ನನ್ಗೆ ಅವ್ಳು ಕೇಳೋದ್ರಲ್ಲೇ ಡೌಟ್ ಬಂತು. ಇಲ್ಲ ಇಲ್ಲ ನಾನು ಅಳ್ತಿಲ್ಲ. ಇಲ್ಲ ಇಲ್ಲ ನೀನ್ ಅಳ್ತಾ ಇದೀಯಾ? ಐ ಆಮ್ ನಾಟ್ ಲೈಕಿಂಗ್ ಇಟ್. ನೀ ಅಳ್ಬೇಡ, ನೀ ಹತ್ರ ನಂಗೆ ಇನ್ನೂ ಜೋರ್ ಅಳು ಬರತ್ತೆ. ಅದು ಅದು ಒಂಥರ ನನ್ನ ತಲೆಯಲ್ಲಿ ಸ್ಟ್ರಕ್ ಆಯ್ತು. ಕರೆಕ್ಟ್ ಅಲ್ಲ, ಆ ಮಗುಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ನಾನು ಅದನ್ನ ನೋಡ್ಬೇಕು ಇವಾಗ. ಇಟ್ಸ್ ನಾಟ್ ದಟ್ ನಾನೇನು ನನ್ಗೇನ್ ಅನಿಸ್ತಿದೆ, ಜನ ಹೇಗ್ ನನ್ನ ಹತ್ರ ಮಾತಾಡ್ತಾ ಇದಾರೆ, ಅದಕ್ಕಿಂತ ಮೇನ್ ಮ್ಯಾಟರ್ ಆಗೋದು ಆ ಮಕ್ಳ ಎಮೋಷನ್ಸ್. ಅಂಡ್ ನಾವೆಷ್ಟೇ ದೊಡ್ಡವರಾದ್ರೂ ನಮ್ಮ ಪೇರೆಂಟ್ಸ್ ನಾವು ಚಿಕ್ಕವರೇ. ಸತ್ಯ ಸತ್ಯ. ಸೊ ನಾನ್ ಬ್ರೇಕ್ ಡೌನ್ ಆಗೋದ್ರಿಂದ ಮನೇಲಿ ಎಲ್ಲರಿಗೂ ಪ್ರಾಬ್ಲಮ್ ಅನ್ನಲ್ಲ, ಪಾಪ ಎಲ್ಲರಿಗೂ ಮನ್ಸಿಗೆ ಹತ್ತಾ ಇದೆ ಅದು. ಸೊ ನಾನೊಬ್ಳು ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ.
ಸ್ಲೋ ಆಗಿ ಫಿಕ್ಸ್ ಆಗುತ್ತೆ. ತಕ್ಷಣ ಆಗ್ಲಿಕ್ಕಿಲ್ಲ, ಟೈಮ್ ತಗೊಳತ್ತೆ. ಎಲ್ಲಾರ್ದು ಅವ್ರದೇ ಆದ ಒಂದು ಫೀಲಿಂಗ್ಸ್ ಇರುತ್ತೆ, ಒಂದು ಎಮೋಷನ್ಸ್ ಇರುತ್ತೆ. ಬಟ್ ಮೇನ್ ರೂಟ್ ಏನು, ಇವಾಗ ನಾನು ಕಂಟ್ರೋಲಲ್ಲಿ ಇದ್ದು ನಾನು ಪಾಸಿಟಿವಿಟಿಯಾಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿ, ನಾನು ಒಂದು ಸಣ್ಣ ನಗೆ ಮನೇಲಿ ತಂದ್ರೆ ಮಕ್ಳು ಬ್ಯಾಲೆನ್ಸ್ ಆಗ್ತಾರೆ. ಆ ಮಗು ತಲೆಯಲ್ಲಿ ಬೇರೆ ಏನು ಹೋಗಲ್ಲ. ಅವಾಗ ಶಿ ವಿಲ್ ಬಿ ಹ್ಯಾಪಿ. ಅಮ್ಮ ಇದ್ದಾಳೆ, ಅಜ್ಜಿ ಇದ್ದಾರೆ, ಆ ಖುಷಿ ಇರುತ್ತೆ. ಅಪ್ಪ ಅಮ್ಮಂಗೇನೋ ನನ್ನ ಮಗಳಿಗೆ ಆಗ್ತಿದೆಪ್ಪ, ಶಿ ಇಸ್ ಟೇಕಿಂಗ್ ಇಟ್, ಮುಂದುವರಿತಾಳೆ ಲೈಫಲ್ಲಿ, ಸಪೋರ್ಟ್ ಮಾಡೋಣ, ಅವಳು ಬ್ರೇಕ್ ಡೌನ್ ಆಗ್ತಿಲ್ಲ, ಅವಳೇ ನಮ್ಮ ಸ್ಟ್ರೆಂತ್. ಅವ್ರು ನೋಡಿ ಅವ್ರು ನನ್ನ ಸ್ಟ್ರೆಂತ್ ಅಂತ ನಾನು ಮುಂದೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಈ ತರ ಎಲ್ಲ ಕನೆಕ್ಟೆಡ್ ಇದೆ. ಇವಾಗ ಆ ಸ್ಮಾಲ್ ಲಿಂಕ್ ಇದ್ರು ಮಕ್ಕಳು, ದಟ್ ಇಸ್ ದ ಮೇನ್ ರೂಟ್ ಕಾಸ್ ವೇರ್ ಐ ಆಮ್ ಶೋಯಿಂಗ್ ಅಪ್ ದಟ್ ಐ ಆಮ್ ಸ್ಟ್ರಾಂಗ್ ಅಂಡ್ ಐ ಆಮ್ ಟ್ರೈಂಗ್ ಟು ಬಿ ಸ್ಟ್ರಾಂಗ್. ಇದೇ ಇವಾಗಲೂ ಎಮೋಷನ್ಸ್ ಇಲ್ಲ ಅಂತಲ್ಲ, ಬಟ್ ಐ ಆಮ್ ಸ್ಲೋಲಿ ಪುಷಿಂಗ್ ಮೈ ಸೆಲ್ಫ್. ದಿಸ್ ಹ್ಯಾಪನ್ಸ್, ಎಲ್ಲರಿಗೂ ಆಗಿರುತ್ತೆ. ಎಷ್ಟೊಂದು ಜನ ಬೇರೆ ಬೇರೆ ತರ ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತ ಹೇಳಲ್ಲ, ನಂದೇ ಒಂದು ದೊಡ್ಡ ಕಷ್ಟ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ. ಬಟ್ ಎಸ್, ಐ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಇಟ್ ವಿಲ್ ಟೇಕ್ ಟೈಮ್, ಬಟ್ ಐ ವಿಲ್ ಕಮ್ ಔಟ್ ಆಫ್ ಇಟ್. ಹೆಂಗೆ ಅಂದರೆ, ನಾನು ಚಿಕ್ಕವಳಿದ್ದಾಗಿಂದ ತುಂಬ ಪ್ಯಾಂಪರಿಂಗ್ ಅಲ್ಲೇ ಬೆಳೆದಿದ್ದು. ಯಾಕಂದ್ರೆ ನಾನು ಒಬ್ಳೆ ಮಗಳು ನನ್ನ ಅಪ್ಪ ಅಮ್ಮಂಗೆ. ಏನು ಅಫ್ಕೋರ್ಸ್ ಏನು ಕೇಳಿದ್ರು ಈ ಮಕ್ಳಿಗೆ ಎಲ್ಲರೂ ಹಾಗೆ ಮಾಡ್ತಾರೆ. ಅಪ್ಪ ಅಮ್ಮ ಏನು ಕೇಳಿದ್ರು ಕೊಡ್ಸೋದು ಮಾಡೋದು. ಮತ್ತು ತೀರಾ ನಾನು ಒಬ್ಬಳೇ ಇರೋದಕ್ಕೆ ನನ್ನ ಕಾನ್ಸಂಟ್ರೇಷನ್ ಫುಲ್ ನಮ್ಮ ಅಮ್ಮಂಗೆ ನನ್ನ ಮೇಲೆ ಇರೋದು. ನಾನು ಶೂಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ನನ್ನ ಜೊತೆನೇ ಟ್ರಾವೆಲ್ ಮಾಡೋರು. ಹಾಗಾಗಿ ನಾನು ಒಂಥರ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು. ಆ ಝೋನಲ್ಲೇ ಬೆಳೆದವಳು ನಾನು. ಈ ಥರ ಒಂದು ಸರ್ಟನ್ ಸ್ಟೇಜಲ್ಲಿ ವೆನ್ ಲೈಫ್ ಥ್ರೋಸ್ ಯು ಟಫ್ ಅಂತ ಕೆಳಗಡೆ ಹಾಕಿದಾಗ, ಆ ಮೂಮೆಂಟ್ ಇಟ್ ವಾಸ್ ವೆರಿ ಟಫ್ ಫಾರ್ ಮೀ ಟು ಫೇಸ್. ಬಿಲೀವ್ ಇಟ್ ಆರ್ ನಾಟ್, ನಂಗೆ ಒಂದು ವಾರ ಹೆಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಆ ಮೂಮೆಂಟ್ ಅಂತೂ 2 days ನನಗೆ ಅಳಕ್ಕೂ ಆಗಲಿಲ್ಲ. ಇನ್ಫ್ಯಾಕ್ಟ್ ನಂಗೆ ಎಲ್ಲರೂ ಬಂದು ನೀನು ಹತ್ಬಿಡು, ಹೊರಗಡೆ ಹಾಕ್ಬಿಡು, ಎಮೋಷನ್ಸು ಒಳಗೆ ಇಟ್ಕೋಬೇಡ. ಐ ಆಮ್ ಏಬಲ್ ಟು ಸಿ ಹಿಮ್, ಬಟ್ ಐ ಆಮ್ ನಾಟ್ ಏಬಲ್ ಟು ಕ್ರೈ. ಅದೇನು ರಿಯಾಲಿಟಿ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತನೋ, ಅಥವಾ ಐ ಡಿಂಟ್ ವಾಂಟೆಡ್ ಟು ಎಕ್ಸ್ಪ್ರೆಸ್ ಮೈ ಎಮೋಷನ್ಸ್. ಒಂಥರ ತುಂಬ ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇಟ್ ವಾಸ್ ವೆರಿ ಟಫ್. And within 3-4 days, I was like, no, I want to work, I want to come out of it. I want to work, I want to come out of it. Reason ಏನು, ಮೆಂಟಲ್ ಸ್ಟ್ರೆಸ್ ಹೆವಿ ಪೀಕಲ್ಲಿತ್ತು ನನಗೆ, ತುಂಬ ಪೀಕಲ್ಲಿತ್ತು. ಯಾವ ರೇಂಜ್ಗೆ ಅಂದರೆ, ನನ್ನ ಮಕ್ಳನ್ನ ನಾನು ಪ್ಯಾಂಪರ್ ಮಾಡೋ ಹಕ್ಕೂ ಆಗ್ತಿಲ್ಲ. ಬನ್ನಿ ಮುದ್ದಾಡೋಣ ಮಕ್ಳನ್ನ, ಎಲ್ಲರೂ ಕರ್ಕೊಂಡು ಹೋಗೋಣ, ಆ ಫೀಲು ಬರ್ತಾ ಇಲ್ಲ. 2.5 ವರ್ಷದ ಮಗ, 5 ವರ್ಷದ ಮಗಳು. ಎಸ್. ಹೆಂಗೆ ಅಂದರೆ, ಅವ್ರು ನೋಡಿದ್ರೆ ಚಿಂತೆ ನನಗೆ. ಅಂದರೆ ಫಿನಾನ್ಷಿಯಲಿ ಚಿಂತೆ ಅಂತಲ್ಲ, ದೇವ್ರ ದಯದಿಂದ ದೇವರು ಚೆನ್ನಾಗಿಟ್ಟಿದ್ದಾನೆ, ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನಾನು ಸುಳ್ಳು ಹೇಳಲ್ಲ. ಬಟ್ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ನಾನು ಒಬ್ಬಳೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ? ಹೆಂಗೆ ಫ್ಯೂಚರ್ ಹೆಂಗೆ ಸರ್ ಬರ್ರೆ ಇದೇ ಓಡೋದು. ಆಮೇಲೆ ಇದೇ ಥರ ಒಂದು ಸ್ವಲ್ಪ ದೊಡ್ಡವ್ರ ಮಾತಾಗಲಿ, ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ದಾಗಲಿ, ನಾನು ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ನಾನೇ ಕಾಮ್ ಡೌನ್ ಮಾಡ್ಕೊಂಡು ಬಂದೆ. ಒಂದು ಹೆಜ್ಜೆ ಒಂದು ಸತಿಗೆ ಇಡೋಣ. ತುಂಬ ದೂರದ ಆಲೋಚನೆ ಮಾಡೋಕ್ಕೆ ಹೋದರೆ ಇವಾಗಿಂದನೇ ಎಲ್ಲ ಬಿದೋಗ್ಬಿಡತ್ತೆ. ಬೇಡ, ಒಂದೊಂದೇ ಕಲ್ಲು ಇಡೋಣ. ಓಕೆ, ಇವತ್ತು ಹಿಂಗಾಯ್ತಾ, ಸರಿ, ಇವಾಗ ಫಸ್ಟ್ ನಾನು ಮಾಡಬೇಕಾಗಿರೋದೇನು, ಅವ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು. ಅದಕ್ಕೆ ನಾನೇನು ಮಾಡಬೇಕು, ಆಗ ಹೋಗಿರೋದನ್ನು ಬಿಡಬೇಕು. ಆಗ ಹೋಗಿದೆ ಏನೂ ಮಾಡೋಕ್ಕಾಗಲ್ಲ, ಒಪ್ಕೋಬೇಕು, ಮುಂದೆ ಬರಬೇಕು. ಅದೇನು ಒಳ್ಳೆ ಕ್ಷಣ ಇದೆ ಅದನ್ನು ನೆನ್ಪಿಟ್ಕೊಳ್ಳೋಣ. ಮಕ್ಕಳ ಭವಿಷ್ಯನ ರೂಪಿಸೋಣ, ಅದಕ್ಕೆ ಮುಂಚೆ ನನ್ನ ಭವಿಷ್ಯನ ನಾನು ರೂಪಿಸ್ಕೊಳ್ಳೋಣ. ಮಕ್ಕಳು ಬೆಳೀತಾರೆ. ನಾನು ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಲ್ಲ, ಎಲ್ರಿಗೂ ಅವ್ರವ್ರ ಮಕ್ಳ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ. ಬಟ್ ನಾನು ಹೇಳೋದು, ಆ ಮೂಮೆಂಟಲ್ಲಿ ಅಪ್ಪನೇ ಆಗಲಿ ತಾಯಿನೇ ಆಗಲಿ ಯಾರು ಅದನ್ನು ಒಬ್ಬರೇ ಫೇಸ್ ಮಾಡ್ತಿರ್ತಾರಲ್ಲ, ನಾನು ಹೇಳೋದು ಅವ್ರಿಗೂ ಒಂದು ಲೈಫ್ ಇರುತ್ತೆ, ಅವ್ರದ್ದು ಅಂತಲೂ ಒಂದು ಆಸೆಗಳಿರುತ್ತೆ, ಏನೋ ಒಂದು ಎಮೋಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಫಸ್ಟ್ ನಾನು ಯಾವಾಗಲೂ ಹೇಳೋದು, ಅವ್ರ ಹೆಲ್ತು, ಅವ್ರ ಎಮೋಷನ್ಸು, ಅವ್ರ ಫ್ಯೂಚರ್ ಬಗ್ಗೆ ಅವ್ರು ಫಸ್ಟ್ ಪ್ರಾಮಿನೆನ್ಸ್ ಕೊಡಬೇಕು ಆ ಕ್ಷಣದಲ್ಲಿ. ಯಾಕಂದರೆ ನೀವು ಗಟ್ಟಿಯಾಗಿ ನಿಂತರೆ ಮಿಕ್ಕಿದವರೆಲ್ಲರೂ ಬೆಳೀತಾರೆ, ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರೆ. ಆ ಮೂಮೆಂಟಲ್ಲಿ ಆ ವ್ಯಕ್ತಿ ಸ್ವಲ್ಪ ಆದರೂ ಡಿಪ್ರೆಷನ್ಗೆ ಬಿದ್ದು, ಇಲ್ಲ ಸ್ವಲ್ಪ ಎಮೋಷ್ನಲಿ ವೀಕ್ ಆಗ್ತಾ ಹೋಗ್ಬಿಟ್ರು ಅಂದರೆ ಭಾಳ ಕಷ್ಟ. ಆಮೇಲೆ ಎಲ್ಲದನ್ನೂ ಸುಧಾರಿಸೋದು ಮನೆಯಲ್ಲಿ. ಇದೆಲ್ಲ ಯೋಚನೆ ಮಾಡಿ 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 ದೆನ್ ಐ ಸ್ಟಾರ್ಟೆಡ್ ಲೈಕ್, ಕಮ್ ಆನ್, ಐ ಕ್ಯಾನ್ ಡೂ ಇಟ್, ಐ ಶುಡ್ ಡೂ ಇಟ್. ದೇವ್ರು ನಂಬ್ತೀರಾ? ನಂಬ್ತೀನಿ. ಬೈಕೊಂಡ್ರಿ? 100%. ಆ ಟೈಮಲ್ಲಿ ಸಹಜ ಅನ್ಸತ್ತೆ. ಯಾಕೆ ದೇವ್ರು ಹಿಂಗೆ ಮಾಡ್ದ, ದೇವರೇ ಇಲ್ಲ ನಂಗೆ. 2-3 days ಹಂಗೆ ಅನಿಸ್ತಾ ಇತ್ತು. ಯಾರಾದ್ರೂ ಬಂದು, ಅಯ್ಯೋ ದೇವ್ರು ಹಿಂಗೆ ಮಾಡ್ಬೇಡಿ, ನೀವು ದೇವ್ರು ಅನ್ಲೇಬೇಡಿ, ಅನ್ಬೇಡಿ, ಯಾಕಂತೀರ ದೇವ್ರಂತ? ದೇವ್ರು ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ.
ಅದೇ ಥಾಟ್ ಪ್ರೊಸೆಸ್ ಎಲ್ಲ ಇದೆ. ಅಟ್ಲೀಸ್ಟ್ ನನ್ನ ಮಕ್ಳನ್ನ ನೋಡಿ ಆದ್ರೂ ಕರುಣೆ ಬರ್ಬೇಕಿತ್ತು ದೇವ್ರಿಗೆ. ಯುನೋ ಲಾಸ್ಟ್ ಪಾಯಿಂಟ್ ವಾಸ್ ಮೈನ್. ಅದು ಹೇಳೋದು ನನ್ನನ್ ಬೇಡ, ಮಿಕ್ಕಿದೇನು ನೋಡೋದ್ ಬೇಡ, ಮಕ್ಳನ್ನ ನೋಡಿ ಕರುಣೆ ಬರ್ಬೇಕಿತ್ತು. ಬಂದಿಲ್ಲ ದೇವ್ರಿಗೆ, ದೇವ್ರಿಲ್ಲ. ನಿಮ್ಗೆ ಏನ್ ನೋಡಿದ್ರು ಸಮಾಧಾನ ಆಗ್ತಾ ಇರಲ್ಲ, ಯಾರು ಏನ್ ಬಂದ್ ಮಾತಾಡಿದ್ರು ಸಮಾಧಾನ ಆಗ್ತಾ ಇರಲ್ಲ, ತಲೆ ಅಂತೂ ಓಡ್ತಾನೆ ಇರಲ್ಲ, ಸುಮ್ಮನೆ ಹಿಂದೆ 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 ಹಿಂದಕ್ಕೆ ಹೋಗ್ತಾ ಇರತ್ತೆ ಪಾಸ್ಟ್ಗೆ. ನಿಮ್ಮನ್ನ ನೀವು ಆ ಟೈಮಲ್ಲಿ ಪುಷ್ ಮಾಡೋದಿದೆ ಅಲ್ಲ ಹರಿ, ಹೇಳ್ತೀನಿ, ದಟ್ ಇಸ್ ವೆರಿ ಚಾಲೆಂಜಿಂಗ್, ವೆರಿ ವೆರಿ ಚಾಲೆಂಜಿಂಗ್. ನಾನು ಹೇಳಿದ್ನಲ್ಲ ಪಾಪ ಎಷ್ಟೊಂದು ಜನದ ಲೈಫಲ್ಲಿ ಇನ್ನೂ ಏನೇನೋ ನಡೆದೋಗಿರುತ್ತೆ. ಮೊನ್ನೆ ಹಿಂಗೆ ಯಾರ್ದೋ ಒಂದು ಸ್ಟೋರಿ ಓದ್ತಾ ಇದೆ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ದು ಮತ್ತೆ ಇರೋದ್ರಲ್ಲಿ ನಾವು ಬೆಟರ್ ಅಂತ ಅನ್ಕೋಬೇಕಷ್ಟೇ. ವಾಟ್ ವಾಸ್ ದ ಗೋಲ್ ಅಂಡ್ ಪ್ಲಾನ್ ನಿಮ್ದು ಇದ್ದದ್ದು? ಸಿ ಗೋಲ್ ವಾಸ್ ಆಲ್ವೇಸ್ ವೆರಿ ಕ್ಲಿಯರ್ ಆಫ್ ಮೈಂಡ್ ಅಂಡ್ ಫಾರ್ ಹಿಮ್ ಆಲ್ಸೋ. ಅವ್ರದಂದ್ರೆ IT ಫೀಲ್ಡ್, ಅವ್ರದ್ದೇನೋ ಸಾವಿರ ಓಡ್ತಾ ಇರುತ್ತೆ, ಇದು ಮಾಡಬೇಕು, ಆ ಪ್ರಾಜೆಕ್ಟ್ ಮಾಡಬೇಕು, ನೆಕ್ಸ್ಟ್ ನಾನು ಈ ಪ್ರಾಜೆಕ್ಟ್ ಹೋಗ್ಬೇಕು ಅಂಡ್ ಅಲ್ಲಿ ಟ್ರಾವೆಲ್ ಮಾಡಬೇಕು. ಅಂಡ್ ನಂದೇನಿತ್ತು ಅಂದ್ರೆ ನಾನು ಕಮ್ ಬ್ಯಾಕ್ ಮಾಡ್ಬೇಕು ಅನ್ನೋದು ಫಿಕ್ಸ್ ಆಗಿತ್ತು. ಫಿಕ್ಸ್ಡ್ ಅಂದ್ರೆ ಫಿಕ್ಸ್ಡ್. ಈ ಫೆಬ್ರವರಿ ನಾನು ಕಮ್ ಬ್ಯಾಕ್ ಮಾಡ್ಬೇಕಂತಾನೆ ಇತ್ತು. ನಾನು ಅದಕ್ಕೆಲ್ಲ ಹೋಮ್ವರ್ಕ್ ಕೂಡ ಮಾಡ್ಕೋತಿದ್ದೆ. ಅಂದ್ರೆ ಲೈಕ್ ಹೆಂಗ್ ಮಾಡ್ಬೇಕು, ಏನು ಫಸ್ಟ್ ಸ್ಟೆಪ್ ಎಲ್ಲಿ ತಗೋಬೇಕು, ನೆಕ್ಸ್ಟ್ ಎಲ್ಲಿ ಜಾಯಿನ್ ಆಗ್ಬೇಕು, ಇದು ಅದು. ಫೋಟೋಶೂಟ್ ಹೆಂಗ್ ಆಗ್ಬೇಕು, ಸಹಜ, ಪ್ರೊಫೈಲ್ ಹೇಗೆ ರೆಡಿ ಮಾಡಿಸ್ಬೇಕು, ಅದೆಲ್ಲ ಇತ್ತು. ಲೈಕ್ ಓಕೆ ಇಲ್ಲಿ ಈಸಿ ಮಿಸ್ ಸೇರೋಣ, ಇವಾಗಿಂದ ಸ್ಟಾರ್ಟ್ ಮಾಡೋಣ, ಓಕೆ ಎಲ್ಲ ಒಂದು ಎಕ್ಸೆಲ್ ಶೀಟ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ಹೆಲ್ಪ್ ಮಾಡಿದ್ದು ಅವ್ರೆ ಹೇಳ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಹಿಮ್. ಸೊ ಫೆಬ್ ಅಂದ್ರೆ ಐ ವಿಲ್ ಡೂ ಸಮಥಿಂಗ್ ಇನ್ ದ ಫೆಬ್. ಐ ವಿಲ್ ಡೂ. ನಾವೇ ಬದುಕಲ್ಲಿ ಚಂದದ ಬದುಕನ್ನು ಕಟ್ಕೋಬೇಕು, ನಾವೇ ಪುಟ್ಟದೇಳಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕಲ್ಲ. ಅದು ಆಕೆಯಲ್ಲಿ ಕಾಣ್ತಿದೆ, ಟು ಬಿ ಫ್ರಾಂಕ್ ವಿತ್ ಯು. ಯುನೋ, ಅಂದರೆ ಎಕ್ಸ್ಟರ್ನಲ್ ಫೋರ್ಸ್ ಬೇಕು, ಸಪೋರ್ಟ್ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವಾಗ ನಮ್ಮೊಳಗಡೆ ಬರೋಕ್ಕೆ ಶುರುವಾದರೆ ನಾವೇ ನಿಂತ್ಕೊಂಡೇ ನಿಂತ್ಕೋತೀವಿ, ಅದಂತೂ ನಿಜ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ ನನಗೆ. ಅಂದರೆ ನೀವು ಡ್ರಾಪ್ ಆಗ್ತಿದ್ದೀರಾ ಮತ್ತು ನಿಮಗೆ ನೀವೇ ಸಮಾಧಾನ ಮಾಡ್ಕೋತಿದ್ದೀರಾ. ದಟ್ಸ್ ಅ ವಂಡರ್ಫುಲ್ ಇನ್ ಯು. ಎದುರುಗಡೆ ಭಾಗದಲ್ಲಿ ಕೂತಿರೋರಿಗೆ ನೀವು ಆ ಗಟ್ಟಿತನದ ಪಾಸಿಟಿವ್ ವೈಬನ್ನು ಸ್ಪ್ರೆಡ್ ಮಾಡ್ತಿದ್ದೀರಾ. ನನ್ನ ನೇಚರ್ ಇದ್ರಿಗೆ ಆ್ಯಕ್ಚುಲಿ ತುಂಬ ಉಲ್ಟಾ ಇತ್ತು. ನಾನು ಹೇಳಿದ್ನಲ್ಲ, ನಾನು ತುಂಬ ಪ್ಯಾಂಪರಿಂಗ್ ಒಂಥರ ಮುದ್ದಾಗಿ ಬೆಳೆಸ್ಬಿಟ್ರು. ನಾನು ಅದೇ ಕಂಫರ್ಟ್ ಝೋನಲ್ಲಿ ಇದ್ದೆ. ನನ್ನ ಅಪ್ಪ ಅಮ್ಮ ದಿ ಬೆಸ್ಟ್, ಎಲ್ಲರಿಗೂ ಅವ್ರವ್ರ ಪೇರೆಂಟ್ಸ್. ಬಟ್ ನಂಗೆ ಇವತ್ತಿಗೂ ಅವರೇ ದಿ ಬೆಸ್ಟ್. ಅವ್ರು ನನ್ನ ಪಿಲ್ಲರ್ ಆಫ್ ಸ್ಟ್ರೆಂತ್ ಇರೋದಕ್ಕೆ ನಾನು ಇವತ್ತು ಇಷ್ಟೊಂದು ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಫೇಸಿಂದನೂ ಹೊರಗೆ ಬರೋಕ್ಕಾಗ್ತಿರೋದು. ನಾನೊಂದು ಪಟಾಕಿನೂ ಹೊಡಿತಿರ್ಲಿಲ್ಲ, ಇವತ್ತಿಗೂ ಹೊಡೆದಿಲ್ಲ ನಾನು ಪಟಾಕಿ. ನಂಗೆ ಪಟಾಕಿ ದೀಪಾವಳಿ ಬಂತು ಅಂದರೆ ರೋಡಲ್ಲಿ ಪಟಾಕಿ ಹೊಡಿತೀರ, ನಾನು ರೋಡಲ್ಲಿ ಹೋಗೋಕ್ಕೂ ಭಯ ನನಗೆ. ಕಾರಲ್ಲೇ ಹೋಗೋಣ ಆಯ್ತಾ, ನಮ್ಮ ರಿಲೇಷನ್ ಮನೆಗೆ ಹೋಗ್ಬೇಕಾ, ಗೇಟ್ ಒಳಗೆ ಓಡೋ, ಇಲ್ಲ ಮನೆ ಒಳಗೆ ಓಡೋ, ಹಿಂಗೆ. ನಾನು ಪಟಾಕಿನೂ ಹೊಡೆಯಲ್ಲ ನಾನು. ಸೊ ಈ ಹೆದರಿಕೆ, ಈ ಭಯ, ತುಂಬಾ ಆಳವಾದ ನೋವು, ಇದನ್ನ ಫೇಸೇ ಮಾಡಿಲ್ಲ ನೀವು ಆಕ್ಚುಲಿ? ಇಲ್ಲ 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 ಇಲ್ಲ. ಅಂದ್ರೆ ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು, ಆತರ ಪಟಾಕಿ ಹೊಡಿಯಕ್ ಭಯ ಇದ್ದಿದ್ದಂತ ಹುಡುಗಿ ಇವತ್ತು ಇಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಒಂದು ಫೇಸ್ ಅಲ್ಲಿ ಈ ಪಾಸಿಟಿವಿಟಿ ಥಿಂಕಿಂಗ್ ಇಟ್ಕೊಂಡು ಧೈರ್ಯದಿಂದ ಮುಂದೆ ಬರಬೇಕು ಅಂದ್ರೆ ಇಟ್ಸ್ ಆಲ್ ದ ಎಕ್ಸ್ಪೀರಿಯನ್ಸ್ ದಟ್ ಲೈಫ್ ಗಿವ್ಸ್ ಯು. ತಗೋ ಮಗಳೇ, ನೀನು ಮಾಡು, ನೀನು ಮಾಡಲೇಬೇಕು, ಆಪ್ಷನ್ ಇಲ್ಲ ನಿನಗೆ ಅಂತ ಭಗವಂತ ಬಿಟ್ಟ. ಆ ಗಟ್ಟಿತನ ಅವಾಗ ಬರ್ತಾ ಹೋಗುತ್ತೆ. ಇದು ಯಾರು ಕಲ್ತು, ಯಾರೋ ಹೇಳಿದಕ್ಕೆ ನಾವು ಕಲ್ತ್ಬಿಟ್ವಿ, ಒಂದು ಪಿಕ್ಚರ್ ನೋಡಿ ಕಲ್ತ್ವಿ, ಬುಕ್ ಓದಿ ಕಲ್ತ್ವಿ, ಸಾಧ್ಯನೇ ಇಲ್ಲ. ಅನುಭವದ ಪಾಠ, ಅನುಭವದ ಪಾಠ, ಅನುಭವದ ಪಾಠ. ಅದ್ರ ಮುಂದೆ ಗುರುಗಳಿನ್ ಯಾರೂ ಇಲ್ಲ ದೊಡ್ಡವರು. ದಿಸ್ ಇಸ್ ಇದೊಂಥರ ದೊಡ್ಡ ಲೆಸನ್ ನನ್ನ ಜೀವನದಲ್ಲಿ ನಾನು ಕಲಿತಾ ಇರೋದು. ನಾನು ನೋಡಿದ್ದು ಏನು ಬೇಕಾದ್ರೂ ಹೇಳ್ಬೋದು ಅದಕ್ಕೆ. ಸೊ ಯಾ, ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್. ಇವಾಗ ಯಾವ ವರ್ಷದಲ್ಲಿ ಮದುವೆ ಆಗಿದ್ದು? 2015. ಅವ್ರ ಹೆಸರೇನು? ಸಂದೀಪ್ ಕಲ್ಬುರ್ಗಿ. ಸಂದೀಪ್ ಕಲ್ಬುರ್ಗಿ. ಓಕೆ, ಅವ್ರು ಕಲ್ಬುರ್ಗಿ ಅವರು? ಕಲ್ಬುರ್ಗಿ ಸರ್ ನೇಮ್ ಅಷ್ಟೇ. ಅವರು ಬೆಂಗಳೂರಲ್ಲೇ, ರಾಜಾಜಿನಗರಲ್ಲಿ ಇರ್ತಾರೆ. ಸೊ ಇಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಹೆಕ್ಟಿಕ್ ಲೈಫಾ? ಹೆಕ್ಟಿಕ್ ಲೈಫ್ ಅನ್ನೋಕ್ಕಿಂತ ಅವ್ರದ್ದು IT ಅವ್ರದ್ದು ಅದೇ ಅಲ್ಲ ಸರ್, ಹೇಳಿದ್ ನಾನು. ಅವ್ರಿಗೊಂದು ರೂಟೀನ್ ಅಂತ ಇರಲ್ಲ. ಆ್ಯಂಡ್ ಮೋರ್ ಓವರ್ ಅವರು ಅಷ್ಟು ಹೆಲ್ತ್ ಕಾನ್ಷಿಯಸ್ ಇರಲ್ಲ. ಅವ್ರ ಕೆಲಸ ಒಂದೇ ಪ್ರಾಮಿನೆನ್ಸ್ ಇರುತ್ತೆ. ಕೆಲಸ ಆಗಬೇಕು, ಕೆಲಸ ಆಗಬೇಕು, ಕೆಲಸ ಆಗಬೇಕು. ಊಟ ತಿಂಡಿ, ರೆಸ್ಟ್ ಇದು ಹೇಳಿದ್ನಲ್ಲ, ಇವಾಗ ನಾವು ಎದೊಳ್ಳೋ ಟೈಮ್ಗೆ ಅವ್ರು ಮಲ್ಗೋ ಟೈಮು, ನಾವು ಊಟ ಟೈಮ್ಗೆ ಅವ್ರಿಗೆ ತಿಂಡಿ ಟೈಮು, ಅಥವಾ ಎನಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥಿಂಕಿಂಗು ಅಥವಾ ಇದೇ ಇರುತ್ತೆ. ಸಹಜ ಅಲ್ಲ, ಅವ್ರವ್ರ ಕೆಲಸದ ಅವ್ರವ್ರ ಸ್ಟ್ರೆಸ್ ಇದ್ದೇ ಇರುತ್ತೆ, ಯಾರಿಗಿರಲ್ಲ. ಅದನ್ನ ಮ್ಯಾನೇಜ್ ಮಾಡೋಕೆ ಏನಾದರೂ ಮಾಡ್ತಿದ್ರಾ? ಇಲ್ಲ ಇಲ್ಲ, ಅವ್ರಿಗೆ ಟೈಮೇ ಸಿಗ್ತಿರ್ಲಿಲ್ಲ. ಅದೇ ನಾನು ಹೇಳ್ತಾ ಇರೋದು. IT ಫೀಲ್ಡ್ ಅವ್ರದ್ದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಟೈಮ್ ಸಿಗಲ್ಲ ಪಾಪ. ಅವ್ರಿಗೆ ನಾವು ಬ್ಲೇಮು ಮಾಡೋಕ್ಕಾಗಲ್ಲ. ದಟ್ ಈಸ್ ಹೌ ದರ್ ವರ್ಕ್ ಶೆಡ್ಯೂಲ್ ಇಸ್. ಈಗ ನೀವು 5:30 ಸಾಯಂಕಾಲ ಕುತ್ಕೊಂಡು ಲಾಗಿನ್ ಆದರೆ ಬೆಳಗ್ಗೆ 3:30-4 ಗಂಟೆಗೆ ಲಾಗೌಟ್ ಆಗ್ತಾರೆ ಅವರು. ಆವಾಗ ಆ ವ್ಯಕ್ತಿ ಲಾಗೌಟ್ ಆಗಿ ಮಲ್ಗಕ್ಕೆ ಹೋಗೋಣ ಅಂದಾಗ ನಾವು ಎಪ್ಸಿ, ನೀನು ಹೋಗಪ್ಪ ವಾಕಿಂಗ್ ಹೋಗಪ್ಪ, ನೀನು ಜಿಮ್ಗೆ ಹೋಗಪ್ಪ ಅನ್ನಕ್ಕೆ ನಮಗೆ ಮನ್ಸು ಬರಲ್ಲ. ಹೇಗೆ ಹೇಳ್ತೀರಾ? ಅಲ್ಲ, ಬಟ್ ದಟ್ ಡಸಂಟ್ ರಿಸಲ್ಟ್
ಡೆತ್ ಆಗ್ಬಾರ್ದಲ್ವಾ, ಅಥವಾ ಒಂದು ಸಾವು ಆಗ್ಬಾರ್ದಲ್ವಾ, ಒಂದು ಮನುಷ್ಯ ಹೊಟ್ಟೋಗ್ಬಿಡ್ಬಾರ್ದಲ್ವಾ? ಅಲ್ಲ, ಬಟ್ ಏನ್ ಗೊತ್ತಾ, ನಮ್ಗದು ಸಣ್ಣ ಪುಟ್ಟ ವಿಷಯ ಅಂತ ಅನ್ಸತ್ತೆ. ಒಂದು ವಾಕಿಂಗೇ ಇರ್ಬೋದು, ಒಂದು ಊಟ ಟೈಮಿಂಗ್, ಬಟ್ ಅದೇ ಮೇಜರ್ ಇರೋದು ಲೈಫಲ್ಲಿ. ಇವತ್ತಿಗೂ ನಮ್ಮ ಅಜ್ಜಿ ಹೆಲ್ತಿ ಇದ್ದಾರೆ, 85 ಇಯರ್ಸ್ ಇದ್ದಾರೆ. ರೀಸನ್ ಒಂದೇ, ಅವಾಗಿನ ಕಾಲದವರು ಆ ಟೈಮ್ಗೆ ಊಟ ಅಂದರೆ ಊಟ, ಆ ಟೈಮಿಗೆ ನಿದ್ದೆ ಅಂದರೆ ನಿದ್ದೆ. ಅವ್ರು ಇವತ್ತಿಗೂ 9 ಗಂಟೆ ಅಂದರೆ ನಿದ್ದೆ ಮಾಡೇ ಮಾಡ್ತಾರೆ. ಅದು ಎಂಥದೇ ಇರಲಿ, ರಾತ್ರಿ 1:15 ಊಟ, 1:15ಗೆ ಊಟ. ನಾವು ಹಂಗಲ್ಲ, ತಿಂಡಿ ಸ್ವಲ್ಪ ಹೆವಿ ಆಗಿದೆ, ಒಂದು 3 ಗಂಟೆಗೆ ಊಟ ಮಾಡೋಣ. ನಾವೆಲ್ಲ ಚೇಂಜ್, ನಮ್ಮ ಅಕಾರ್ಡಿಂಗ್ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಾವು ಹಂಗೆ ಚೇಂಜ್ ಮಾಡ್ತೀವಿ. ಬಟ್ ದಟ್ ಈಸ್ ದ ಮೇನ್ ಕಾಸ್ ಫಾರ್ ಎನಿ ಸ್ಮಾಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ನನಗೆ ಅನ್ಸಿದ್ದು, ಆಮೇಲೆ ಬೆಸ್ಟ್ ಕಪಲ್ ನೀವಿಬ್ರು, ಒಂದು ಫ್ಯಾಮಿಲಿ, ಗಂಡ ಹೆಂಡತಿ, ಆರ್ತಿಗೊಬ್ಬ ಕೀರ್ತಿಗೆ, ಆರ್ತಿಗೊಬ್ಬ ಕೀರ್ತಿಗೊಬ್ಬ, ಫೋಟೋಗ್ರಾಫ್, ಪರ್ಫೆಕ್ಟ್ ಫೋಟೋಗ್ರಾಫ್, ಅದು ಯಾ ಆರಾಮಾಗಿದ್ದವರು, ಏನು ಒಂದು ಸಣ್ಣ ಪ್ರಾಬ್ಲಮ್ ಇಲ್ಲ ಅಥವಾ ಇನ್ನೇನೂ ಇಲ್ಲ, ಇರ್ಲಿಲ್ಲ ಮೆಂಟಲಿ ಅಥವಾ ಇನ್ಯಾವ್ದು ಫೈನಾನ್ಷಿಯಲಿ ಅಥವಾ ಎಲ್ಲದ್ರಲ್ಲೂ ಕೂಡ ಒಂದು ಹ್ಯಾಪಿ ಮುದ್ದಾದ ಫ್ಯಾಮಿಲಿ. ಅಂಡ್ ಒಂದು ಜರ್ಕ್ ಇದೆಯಲ್ಲ, ಬೇರೆಯವ್ರಿಗೂ ಕೂಡ ಈಗ ನಾವೆಷ್ಟು ಅಲರ್ಟ್ ಆಗಿರ್ಬೇಕು, ಎಷ್ಟು ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡ್ಬೇಕಾ, ಇಲ್ಲ ಸುಮ್ಮನೆ ಲೈಫ್ ಬಿಟ್ಬಿಡ್ಬೇಕಾ ಅನ್ಸ್ಬಿಡುತ್ತೆ ಒಂದೊಂದ್ಸರಿ, ಇನ್ಕ್ಲೂಡಿಂಗ್ ಮೀ, ಎಲ್ಲರಿಗೂ ಅಷ್ಟೇ. ಏನು ಪ್ಲಾನಿಂಗ್ ಅಂತೂ ತುಂಬಾ ನಾವು ಮಾಡ್ಕೋತೀವಿ, ಎಲ್ಲರೂ ಸಹಜ. ಮನುಷ್ಯ ಅಂದಮೇಲೆ ನಮ್ದು ಪ್ಲಾನಿಂಗ್ಗಳೇ ತುಂಬಾ ಇರುತ್ತೆ. ನಾನು ಇದು ತಗೋಬೇಕು, ಅದು ತಗೋಬೇಕು, ನಾನು ಹಿಂಗೆ ಓಡಾಡಬೇಕು, ಹಂಗೆ ಓಡಾಡಬೇಕು, ಇದೇ ಥರ ಇದೇ ಬ್ರ್ಯಾಂಡ್ ಬಟ್ಟೆ ಹಾಕೋಬೇಕು. ಬಟ್ ಒಂದು ಲೈಫ್ ಫ್ಯಾಕ್ಟ್ ಈ ಥರ ಹತ್ರದಿಂದ ನೋಡಿದಾಗ ಅದೆಲ್ಲ ಕಟ್ ಆಫ್ ಆಗಿಬಿಡುತ್ತೆ. ಅವಾಗ ಬರೋದು ಒಂದೇ, ಹೆಲ್ದಿಯಾಗಿರೋಣ, ಎಷ್ಟಾಗತ್ತೋ ಅಷ್ಟು ಕೆಲಸ ಮಾಡೋಣ, ಖುಷಿಯಾಗಿರೋಣ, ನನ್ನ ಫ್ಯಾಮಿಲಿ ನಾನು ನೋಡ್ಕೊಳ್ಳೋಣ, ಇದಿಷ್ಟೇ ಓಡುತ್ತೆ ತಲೆಯಲ್ಲಿ. ಮಿಕ್ಕಿದ ಯಾವ ಶೋಕಿಗಳು, ಯಾವ ಶೋ ಆಫ್ಗಳು ತಲೆಗೆ ಬರಲ್ಲ. ಆ್ಯಂಡ್ ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ದ ಲೈಫ್. ಕೆಲವೊಬ್ಬರಿಗೆ ಅವ್ರ ಏಜ್ಗಿಂತನೂ ಬೇಗ ಇದು ನಾವು ಫೇಸ್ ಮಾಡೋವಂಥ ಪರಿಸ್ಥಿತಿ ಬರುತ್ತೆ, ಕೆಲವ್ರಿಗೆ ತುಂಬ ಲೇಟಾಗಿ ಬರುತ್ತೆ ಅಷ್ಟೇ. ಬಟ್ ಎಲ್ಲ ವ್ಯಕ್ತಿಗೂ ಬರೋದೆ, ಎಲ್ಲರಿಗೂ ಆಗೋದೆ. ಯಜಮಾನ್ ಏನು ಹೇಳ್ತಿದ್ರು, ಲಕ್ಷ್ಮಿ ನೀನು ಇಂಥ ಮೂವಿ ಮಾಡಬೇಕು, ನೆಕ್ಸ್ಟ್ ರೆಡಿ ಆಗು, ಆ ಥರದ್ದೆಲ್ಲ ಸಪೋರ್ಟ್ ಮಾಡ್ತೀವಿ ಹೇಳ್ತಿದ್ರು? ಹೇಳಿದ್ನಲ್ಲ, ಹಿ ವಾಸ್ ವೆರಿ ಸಪೋರ್ಟಿವ್. ನಾವು ಅಪ್ಪ ಅಮ್ಮ ಹೆಂಗೆ ಎನ್ಕರೇಜ್ ಮಾಡ್ತಾರೆ, ಇಟ್ ವಾಸ್ ದ ಸೇಮ್ ಥಿಂಗ್. ನಾನು ಆ ಕಂಡೀಷನ್ ಮೇಲೆ ಮದುವೆನೂ ಆಗಿದ್ದು. ಬಿಕಾಸ್ ನನ್ನ ಇಂಡಸ್ಟ್ರಿ ನಾನು ಬಿಡಲ್ಲ, ನಾನು ಆ್ಯಕ್ಟರ್, ಇವತ್ತಿಲ್ಲ ನಾಳೆ ನಾನು ಆ್ಯಕ್ಟ್ ಮಾಡೋಳೆ. ಆ್ಯಂಡ್ ಹಿ ವಾಸ್ ಹ್ಯಾಪಿ ಫಾರ್ ದಟ್. ಮಾಡು, ಯಾವತ್ತಿಗೂ ಅವ್ರು ಬೇಡ ಅಂದಿಲ್ಲ, 100% ಮಾಡು. ಬಟ್ ಅಗೇನ್ ಐ ಜಸ್ಟ್ ಫೀಲ್ ದಟ್ ಮ್ಯಾನ್ ಐ ಕುಡ್ ನಾಟ್ ಡೂ ಅಂತ. ಅವರಿದ್ದಾಗ ಮಾಡೋಕ್ಕಾಗಿಲ್ಲ. ಇದ್ದಿದ್ರೆ ಚೆನ್ನಾಗಿರೋದು, ಅವರು ಲೊಕೇಶನ್ಸ್ಗೆ ಬರೋದು, ಮಾಡೋದು ಆಗಿರೋದು. ಐ ಮಿಸ್ ದಟ್. ಬಟ್ ನಿಮ್ಮ ಸಿನಿಮಾ ತೆರೆ ಮೇಲೆ ನೋಡಿ ಏನು ಹೇಳಿದ್ರು ಹಳೆ ಸಿನಿಮಾಗಳನ್ನ? ಕೆಲವೊಂದು ನಗೋರು, ಕೆಲವೊಂದು ಗುಡ್, ಪರವಾಗಿಲ್ಲ, ಚಿಕ್ಕ ವಯಸ್ಸಲ್ಲೂ ಮಾಡಿದ್ಯಲ್ಲ ಈ ಥರದ್ದೆಲ್ಲ, ಹಿಂಗೆ ಇದಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಬೀಳೋದಿದ್ರೆ ನಿಜವಾಗ್ಲೂ ಬಿದ್ದಿದ್ಯಾ, ಹಿಂಗೆಲ್ಲ ಕೇಳೋರು. ಆ ಕ್ಯೂರಿಯಾಸಿಟಿ ಇದೆ ಔಟ್ಸೈಡ್ ಪರ್ಸನ್ ಅಂದರೆ. ಸೊ ಇಟ್ ಇಸ್ ವೆರಿ ಜನರಲ್ ಕ್ವಶನ್ಸ್ ಅವ್ರು ಕೇಳ್ತಾ ಇದ್ದಿದ್ದು. ಒಂದೊಂದ್ಸತಿ ನಂಗೆ ನಗು ಬರೋದು, ಒಂದೊಂದ್ಸತಿ ಓಕೆ ಅಂತ ಫುಲ್ ಫಿಲ್ಮ್ಯಾಟಿಕ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ನನ್ನ ಡ್ರೀಮ್ ವಾಸ್ ವೆರಿ ಕ್ಲಿಯರ್. ನಾನು ಚಿಕ್ಕವಳಿದ್ದಾಗಿಂದ ನನ್ನ ಡ್ರೀಮ್ ವಾಸ್ ವೆರಿ ಕ್ಲಿಯರ್. ನಾನು ಐ ವಾಂಟ್ ಟು ಬಿ ಅ ವೆರಿ ಗುಡ್ ಆ್ಯಕ್ಟರ್. ಒಂದು ಸ್ಟೇಜ್ ತನಕ ಆ್ಯಕ್ಟ್ರೆಸ್ ಅಂತ ಇತ್ತು, ಬಟ್ ನಾವು ಐ ಬಿಲೀವ್ ಇನ್ ವರ್ಡ್ ಆಫ್ ಆ್ಯಕ್ಟರ್. ಕಲಾವಿದೆ ಯಾವುದೇ ಭಾಷೆಯಲ್ಲಾಗಲಿ, ಯಾವುದೇ ಚಿತ್ರರಂಗ ಆಗಲಿ, ಸಣ್ಣ ಪರದೆ ಆಗಲಿ, OTT ಆಗಲಿ, ಮತ್ತು ಯಾವುದೇ ಪಾತ್ರ ಆಗಲಿ. ಕರೆಕ್ಟ್, ಐ ವಾಸ್ ಅಬೌಟ್ ಟು ಸೇ ದಟ್. ಯಾವುದೇ ಪಾತ್ರ ಆಗಲಿ ಅದು ಅದ್ಭುತವಾಗಿ ಮಾಡಬೇಕು. ಇವ್ರ ಹೆಸರೇನು, ಅದೇ ಈ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಆಗಬೇಕು, ಅವ್ರ ಹೆಸರು ಆಮೇಲೆ ಬರಬೇಕು. ನೀವು ಗೆದ್ರಿ ಆಗ, ಆವಾಗ ನಾವು ಗೆದ್ದಂಗೆ. ನನಗೆ ಅದು ತುಂಬ ಇದೆ, ತುಂಬ ಆಸೆ ಇದೆ ನನಗೆ. ನಾನು ಮಾಡಬೇಕು. ಎಕ್ಸಾಂಪಲ್ಗೆ ಉಮಾಶ್ರೀ ಮೇಡಮ್, ಶಿ ಗಾನ್ ಥ್ರೂ ಹೆಲ್. ಪಾಪ ಅವ್ರ ಲೈಫ್, ಎಸ್ ಎಂತ ಇದು. ಬಟ್ ಲುಕ್ ಅಟ್ ದ ವೇ ಅವ್ರ ಲೈಫ್ನ ತಗೊಂಡು ಹೋಗಿದ್ದು ಪ್ರೊಫೆಷ್ನಲಿ. ಇವತ್ತಿಗೂ ಅಷ್ಟೇ, ಯು ನೇಮ್ ಇಟ್, ಶಿ ಕ್ಯಾನ್ ಡೂ ಇಟ್. ಹಂಗೆ ಅವ್ರಿಗೆ ಕೊಡಿ ಪಾತ್ರ, ಅದವ್ರಲ್ದೆ ಯಾರು ಮಾಡಕ್ಕೆ ನಮಗೆ ತಲೆನೂ ಬರಲ್ಲ, ಯೋಚನೆನೂ ಬರಲ್ಲ. ಇವ್ರಿಗೆ ಮಾತ್ರ ಸಾಧ್ಯಪ್ಪ ಇದನ್ನು ಮಾಡೋಕ್ಕೆ. ಕಮ್ಬ್ಯಾಕ್ ಯಾವಾಗಲೂ ಆಪ್ಷನ್ ಇತ್ತು. ಬಟ್ ನನ್ಗೆ ಈ ಥರ ಒಂದು ಸಿಚುವೇಶನ್ ಅಲ್ಲಿ ನಾನು ಜನದ ಮುಂದೆ ಬಂದು ಅಥವಾ ಮೀಡಿಯಾ ಮುಂದೆ ಬಂದು ಹಿಂಗೆ ಆಗೋಯ್ತು, ಅದಕ್ಕೆ ನಾನು ಕಮ್ಬ್ಯಾಕ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಕ್ಲಿಯರ್, ಇಟ್ ವಾಸ್ ಪ್ಲಾನ್ಡ್ ಅರ್ಲಿಯರ್. ಮೊದಲೇ ಇದು ನಿರ್ಧಾರ ಆಗಿತ್ತು. ಮೊದಲೇ ನಾನು ಖಂಡಿತವಾಗ್ಲೂ ನಿರ್ಧಾರ ಇತ್ತು, ಇದು ಕಂಟಿನ್ಯೂ ಆಗುತ್ತೆ, ಇದೇ ನನ್ನ ಪ್ರೊಫೆಷನ್. ಐ ಆಮ್ ಅನ್ ಆಕ್ಟರ್. ಎನಿ ಡೇ ಎನಿ ಟೈಮ್ ನೀವು ನಿದ್ದೆ ಗಂಟಲ್ಲಿ ಎಪ್ಸಿ ನಾನು ಕೇಳಿದ್ರು ನಾನು ಹೂ ಅಂತಾನೆ ಅಂತ ಇದ್ದಿದ್ದು. ಈ ಥರ ಆಗೋಗಿದೆ ಅಂತ ನಾನು 100% ವಾಪಸ್ ಕಮ್ಬ್ಯಾಕ್ ಮಾಡ್ತಿಲ್ಲ. ಪ್ಲೀಸ್ ಯಾರು ಹಂಗೆ ಅನ್ಕೋಬೇಡಿ, ಖಂಡಿತವಾಗ್ಲೂ ಇಲ್ಲ. ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ಫೇಸ್ ನನ್ನ ಲೈಫಲ್ಲಿ ನಡೆದಿರೋದನ್ನ ನಾನು ನಿಮ್ಮ ಜೊತೆ ಅನುಭವದಿಂದ ಶೇರ್ ಮಾಡ್ಕೋತಿರೋದು ಅಷ್ಟೇ ಹೊರತಾಗಿ ಬೇರೆ ಥರ ಇದನ್ನೇ ಒಂದು ಏನೋ ಇದನ್ನ ತಗೊಂಡು ಆಫರ್ಸ್ ಪ್ರಾಜೆಕ್ಟ್ನ ಗೇನ್ ಮಾಡಬೇಕು ಅಂತಿದ್ದೀನಿ ಅಂತ ಅಲ್ಲ. ಕ್ಲಿಯರಿಂಗ್. ಯು ನೋ ವಾಟ್,
10 ಧಾರಾವಾಹಿಗಳು, 10 ಸಿನಿಮಾಗಳು, ಎಲ್ಲ ದಿಗ್ಗಜರ ಜೊತೆ ಅವರಾಗಲೇ ಕಾಣಿಸ್ಕೊಂಡಿರೋರು. ಅಫ್ಕೋರ್ಸ್ ಅವರೇ ಹೇಳಿದಾಗೆ ಎ ಟೈಮ್ ದಟ್ ಮ್ಯಾಟರ್ಸ್ ಯಾವಾಗಲೂ ಕೂಡ. ಹಾಗಾಗಿ ಪರ್ಸ್ನಲ್ ಲೈಫ್ ಅದಾದಮೇಲೆ ಪರ್ಸ್ನಲ್ ಲೈಫ್ ಆದಂಥ ಒಂದು ಬೆಳವಣಿಗೆ ಘಾಸಿಯಿಂದ ಆ್ಯಕ್ಚುಲಿ ಎಕ್ಸ್ಟ್ರಾವರ್ಟ್ ಮಾತಾಡ್ತಿದ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ಥರ. ಆದರೆ ಎಕ್ಸ್ಟ್ರಾವರ್ಟ್ಗಳಿಗಿರುವಂಥ ಒಂದು ಆ್ಯಂಗಲ್ ಏನಪ್ಪ ಅಂದರೆ ಕುಗ್ಗಿದ್ರೆ ಆಳ ಇದೆಯಲ್ಲ ಮನಸ್ಸಿನೊಳಗಡೆ ಫುಲ್ ಡೆಪ್ತಲ್ಲೋಗಿ ಟಚ್ ಮಾಡಿಬಿಡುತ್ತೆ. ಆದರೆ ಒಂಚೂರು ರಿಕವರಿಗೆ ಟೈಮ್ ಬೇಕಷ್ಟೆ. ಬಟ್ ರಿಕವರ್ ಆಗಿ ಎದ್ದರೆ ಮತ್ತೆ ಪೀಕ್ ಹೋಗುವಂಥ ಎಲ್ಲ ಮನಸ್ಥಿತಿಗೂ ಬರ್ತಾರೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಹಂಗೆ ಅದಕ್ಕೆ ಹೇಳಿದ್ದು ಒನ್ ಆ್ಯಂಡ್ ಓನ್ಲಿ ರಶ್ಮಿ ಕುಲಕರ್ಣಿ ಅಂತ. ಯು ಆರ್ ಲೈಕ್ ದ್ಯಾಟ್. ಯು ಆರ್ ಲೈಕ್ ದ್ಯಾಟ್. ಥ್ಯಾಂಕ್ ಯು. ಮೇ ಬಿ ಎಕ್ಸ್ಟ್ರಾವರ್ಟ್ ನಾನು ಇವಾಗ ಆಗಿರೋದು ಅನ್ಸುತ್ತೆ. ನಾನು ಇಂಡಸ್ಟ್ರಿಯಲ್ಲಿ ಅವಾಗೆಲ್ಲ ಹೀರೋಯಿನ್ ಆಗಿ ಮಾಡಬೇಕಾದ್ರೆ ಸ್ವಲ್ಪ ನಾನು ಸೈಲೆಂಟ್ ಹುಡುಗಿನ. ನಾಟ್ ಎಕ್ಸಾಕ್ಟ್ಲಿ ಪೂರ್ತಿ ಇಂಟ್ರೋವರ್ಟು ಅಲ್ಲ, ವಿ ಕ್ಯಾನ್ ಸೇ ಆಂಬಿವರ್ಟ್. ಯಾರಿಗೆ ಬೇಕೋ ಎಷ್ಟು ಬೇಕೋ ಎಲ್ಲಿ ಬೇಕೋ ಬಟ್ ಅದೇ ಹೇಳಿದ್ನಲ್ಲ, ಅದು ಒಂಥರ ತೀರಾ ತಪ್ಪೇ. ಅದು ತುಂಬಾ ಸೈಲೆಂಟ್ ಆಗಿರೋದು ತಪ್ಪೇ. ಯಾಕಂದ್ರೆ ನೀವು ಏನು ತಿಳ್ಕೊಳಕ್ಕೆ ಆಗಲ್ಲ ಅವಾಗ, ಬರೀ ನಿಮ್ದ್ರಲ್ಲೇ ನೀವ್ ಇರ್ತೀರಾ. ಅಕ್ಕಪಕ್ಕ ಏನಾಗ್ತಿದೆ ಇಲ್ಲ ಏನೋ ಒಂದ್ ಲೈನ್ ಹಿಂಗ್ ಹೇಳ್ಬೋದಾ ನಾನು ಅಂತಾನು ನೀವು ಇನ್ನೊಬ್ರ ಹತ್ರ ಕೇಳಕ್ ಹೋಗಲ್ಲ. ಅದು ಎಲ್ಲ ನಿಮಗೆ ಮೈನಸ್ಸೇ ಆಗ್ಬೋದು ಇವಾಗ ನನ್ಗೆ ಅನ್ಸುತ್ತೆ. ಸೊ ಇಟ್ಸ್ ಬೆಟರ್ ಟು ಬಿ, ನೀವು ಹೇಳ್ದಂಗೆ ಹಂಗೂ ಅಲ್ಲ ಹಿಂಗೂ ಅಲ್ಲ, ನ್ಯೂಟ್ರಲ್ ಆಗಿರೋದು ಇಟ್ಸ್ ಆಲ್ವೇಸ್ ಬೆಟರ್. ಜನನ್ ತಿಳ್ಕೊಬೋದು, ಒಂದು ಎಕ್ಸ್ಟ್ರಾ ಏನೋ ಒಂದು ನಿಮಗೂ ಒಂದು ಉಪಯೋಗಕ್ಕೆ ಬರೋಂಥ ವಿಷಯ ಆದ್ರೂ ಗೊತ್ತಾಗುತ್ತೆ. ಆಮೇಲೆ ಮನಸ್ಸಿಂದ ಇರೋ ವಿಷಯಗಳು ಹೊರಗೆ ಬರುತ್ತೆ. ಯು ಕ್ಯಾನ್ ಬಿ ವೆರಿ ಕ್ಲಿಯರ್. ನಿಮಗೆ ಮನಸ್ಸಲ್ಲಿ ಒಂದು, ತಲೆಯಲ್ಲಿ ಒಂದು, ಬಾಯಲ್ಲಿ ಒಂದು ಓಡಲ್ಲ. ಅವಾಗ ಜನರಲ್ ಆಗಿ ಏನು ಹೇಳಬೇಕು ಅಂತ ಇರ್ತೀರಾ ಅದನ್ನೇ ಹೇಳ್ತಾ ಇರ್ತೀರಾ. ಯಾವ ವ್ಯಕ್ತಿ ಮೀಟ್ ಮಾಡಿದಾಗ ಏನು ಅನ್ಸುತ್ತೋ ಅದನ್ನೇ ಮಾತಾಡ್ತೀರಾ. ಪ್ಲ್ಯಾಂಡ್ ಸ್ಕ್ರಿಪ್ಟೆಡ್ ಏನೂ ಇರಲ್ಲ, ಪೂರ್ವ ನಿರ್ಧಾರಿತ ಮನಸ್ಸಿನಿಂದ ಕೂಡಿರಲ್ಲ. ಟೆಲ್ ಮಿ, ಆ ಚಿಕ್ಕವಳಿದ್ಲಲ್ಲ ರಶ್ಮಿ, ಯಾರ ಆಕ್ಟಿಂಗ್ ನೋಡಿ ಇಂಪ್ರೆಸ್ ಆಗ್ತಿದ್ಲು ಆ ಹುಡುಗಿ? ಸೌಂದರ್ಯ. ವಾವ್, ಸೌಂದರ್ಯ. ಸೊ ಆ ಮೂವಿ ಮಾಡಕ್ ಹೋದಾಗ ನಮ್ಗೆ ಕೃಷ್ಣ ಕುಟೀರ ಅಂತ ಒಂದು ಸ್ಟೇ ಕೊಟ್ಟಿದ್ರು ಹೋಟೆಲ್. ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸೌಂದರ್ಯ ಎಲ್ಲೇ ಶೂಟಿಂಗ್ ಹೋದ್ರು ಅಲ್ಲೇ ಬಂದು ಇಳಿತಾ ಇದ್ರು ಅನ್ನೋದೇ ನನಗೆ ಐಡಿಯಾನೇ ಇರ್ಲಿಲ್ಲ. ಬಟ್ ಹೋಟೆಲ್ ಎಂಟ್ರಲ್ಲಿ ಅವ್ರದ್ದೊಂದು ದೊಡ್ಡ ಫೋಟೋ ಹಾಕಿದ್ರು ಹೈದರಾಬಾದಲ್ಲಿ. ಅವಾಗೇನು ರೀಸೆಂಟ್ ಆಗಿ ಏನು ಹೋಗಿರ್ಲಿಲ್ಲ, ಹೋಗಿ ತುಂಬಾ ವರ್ಷ ಆಗಿತ್ತು ಅವರು. ಬಟ್ ಹಾಕಿದ್ರು, ನಾನು ಅನ್ಕೊಂಡೆ ಏನೋ ಅವ್ರಿಗೊಂದು ಇಷ್ಟ ಅಂತ ಹಾಕೊಂಡಿದ್ದಾರೆ ಅಂತ. ನಾನು ಉಳ್ಕೊಂಡಿದ್ದ ರೂಮ್ ನೆಕ್ಸ್ಟ್ ರೂಮ್ ಅಲ್ಲೇ ಸೌಂದರ್ಯ ಇರ್ತಾ ಇದ್ದಂತೆ. ಆ ರೂಮ್ ಇವತ್ತಿಗೂ ಅವ್ರು ಯಾರಿಗೂ ಕೊಡಲ್ಲ. ಕೃಷ್ಣ ಕುಟೀರ. ಅವ್ರು ಜಸ್ಟ್ ಸುಮ್ನೆ ಮೇಂಟೈನ್ ಮಾಡ್ತಾರೆ ಅಷ್ಟೇ ಆ ರೂಮ್ ನ. ಆ ರೂಮ್ ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಮಾತ್ರ ಇಟ್ಟಿದ್ದವರು. ಸೊ ಹೀಗೆ ಒಂದ್ ದಿವಸ ಮಾತು ಬಂದಾಗ ಏನೋ ಆ ಓನರ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಕೇಳಿದೆ, ನಿಮಗೆ ತುಂಬಾ ಇಷ್ಟನಾ ಸೌಂದರ್ಯ ಅವರು? ನನಗೂ ಸಖತ್ ಇಷ್ಟ ಅವ್ರಂದ್ರೆ ಅಂತ. ಮೇಡಮ್ ಅವ್ರು ಬಂದು ಇಳಿತಾ ಇದ್ದಿದ್ದ ಹೋಟ್ಲೇ ಇದು, ಅವ್ರು ಯಾಂತ 5 ಸ್ಟಾರ್ಗೆ ಹೋದ್ರು ಹೋಗ್ತಾನೆ ಇರ್ಲಿಲ್ಲ, ಇಲ್ಲೇ ಬರೋರು, ಅದೇ ಅವ್ರ ರೂಮು ಅಂತ ತೋರಿಸಿದ್ರು. ನಂಗೆ ಒಂದು ಸೆಕೆಂಡ್ ಹೌದಾ ಹೌದಾ ಅಂತ ಆ ರೂಮ್ ಡೋರ್ ನೋಡೋದು, ಆ ರೂಮ್ ಡೋರ್ ನೋಡ್ಕೊಂಡು ನನ್ನ ರೂಮ್ಗೆ ಹೋಗೋದು ನಾನು. ಸೊ ಒಂಥರ ಏನೋ ತುಂಬ ಐ ಫೆಲ್ಟ್ ಲೈಕ್ ಶೀ ಇಸ್ ದೇರ್ ಅನ್ನೋ ಒಂಥರ ರಿಸೆಂಬಲೆನ್ಸು. ನಂಗೆ ಸ್ವಲ್ಪ ಜನ ಅನ್ನೋರು, ಐ ಡೋಂಟ್ ನೋ, ಅವಾಗ ಅನ್ನೋರು ಸ್ವಲ್ಪ ಈ ಕೆನ್ನೆ ಮೂಗೆಲ್ಲ ಹಾಗೆ ಇದೆ ಸೌಂದರ್ಯ ಥರನೇ ಅಂತ. ಆಮೇಲೆ ಯಾವುದೋ ಒಂದು ಆ್ಯಡ್ ಶೂಟ್ಗೇನೋ ಹೋದೆ, ಆವಾಗ ಇಲ್ಲ ಇಲ್ಲ ನೀನು ಸ್ವಲ್ಪ ಕೆಲವೊಂದು ಆ್ಯಂಗಲಲ್ಲಿ ಅನುಷ್ಕಾ ಶೆಟ್ಟಿ ಥರ ಕಾಣ್ತೀಯ ಅನ್ನೋರು. ಓಕೆ ಫೈನ್, ಟೇಕ್ ಅನ್ ದಟ್ ಆಲ್ಸೋ ಅಂತಂದೆ. ಹಿಂಗೆ ಸ್ವಲ್ಪ ಖುಷಿ ಆಗಲ್ಲ, ನಾನು ಹಾಗೆ ಇದ್ದೀನಿ, ಚಂದಿದ್ದೀನಿ ಅನ್ನೋದು ಗೊತ್ತಿತ್ತು ಚಂದಿದ್ದೀನಿ ಅನ್ನೋದು ಗೊತ್ತಿತ್ತು. ಬಟ್ ಐ ಡೋಂಟ್ ವಾಂಟ್ ಏನೋ ಒಬ್ರದ್ದು ರೆಪ್ಲಿಕಾ ಆಗಕ್ಕೆ ನನ್ಗೆ ಇಷ್ಟ ಇರಲಿಲ್ಲ. ನನಗೆ ನಾನಾಗೆ ಇರಬೇಕು ಅನ್ನೋದು ತುಂಬ ಇತ್ತು. ನೀನು ಹಂಗಿದ್ಯಾ ಅಂದಾಗ ಓ ಹೌದಾ ಅಷ್ಟೇ. ಬಟ್ ಹೌದಾ ಅವಳ ಥರನೇ ನಾನು ಇದೀನ, ಹಂಗೆ ಬೇಡ ನನಗೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಯಾರೋ ಒಬ್ರು ಹಂಗಿದ್ದಾರೆ ಹೆಸರು ಮಾಡಿ, ನಂದು ನಾನು ಮಾಡೋಣ ಅನ್ನೋದು ನನಗೆ ತುಂಬ ಇತ್ತು. ಸೊ ಲೈಕ್ ಸೌಂದರ್ಯ ಥರ ನಾನು ಆಗಬೇಕು ಕಲಾವಿದೆ. ಅವರೆಲ್ಲ ಭಾಷೆಯಲ್ಲೂ ಮಾಡ್ತಿದ್ರು, ಎಲ್ಲ ಭಾಷೆಯಲ್ಲೂ ಅವ್ರದ್ದೇ ಹೆಸರಲ್ಲಿ ರೆಕಗ್ನೈಸೇಷನ್ ಇತ್ತು, ಅದು ನಾನು ಮಾಡಬೇಕು. ಮತ್ತು ಅವರು ಈ ಥರ ನಮ್ಮ ಫಿಲಮ್ ಬ್ಯಾಕ್ಗ್ರೌಂಡ್ ಇಂದಾನೆ ಬರ್ದೇ ಇರೋರು ಇದ್ರು. ಒಂದು ನಾರ್ಮಲ್ ಫ್ಯಾಮಿಲಿಯಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಸ್ಟ್ರಗಲಿಂಗು ಎಲ್ಲ ಮಾಡಿ ಅಚೀವ್ಮೆಂಟ್ ಮಾಡಿದಾಗ ಅದನ್ನ ನೋಡೋ ಖುಷಿನೇ ಬೇರೆ ಇರುತ್ತೆ. ಸೊ ನಮ್ದು ಏನು ಬೇಸಿಕ್ಲಿ ನಾವು ಯಾವುದು ಫಿಲಮ್ ಇಂಡಸ್ಟ್ರಿ ಕನೆಕ್ಟೆಡ್ ಅಲ್ಲ, ನಮ್ಗೆ ಅದ್ರದ್ದು ಗೊತ್ತೇ ಇಲ್ಲ. ಅಪ್ಪ ಅಮ್ಮಂಗೆ ಎಷ್ಟು ನಾಲೆಜ್ ಇತ್ತು ಅಷ್ಟೇ ನಾಲೆಜಲ್ಲಿ ನನ್ನನ್ನು ಎಂಟ್ರಿ ಮಾಡಿದ್ದು ಇಂಡಸ್ಟ್ರಿಗೆ. ಸೊ ಕೈಂಡ್ ಆಫ್ ಲೈಕ್ ಏನೋ ನಾವು ಎಲ್ಲ ಸ್ಕ್ರಾಚ್ ಇಂದಾನೆ ಕಲಿತಾ ಹೋಗಿದ್ದು. ಹೇಗಿತ್ತು ಬಾಲ ಕಲಾವಿದೆಯ ಸಿನಿಮಾ ಸೆಟ್ಟಿನ ಅನುಭವ ಹೇಗಿತ್ತು? ಮಜಾ ಆಯ್ತು, ಚೆನ್ನಾಗಿತ್ತು. ಅಮ್ಮ ಜೊತೆಲಿ ಇರೋರು, ಸೆಟ್ಗೆ ಹೋದಾಗ ಒಂದಷ್ಟು ತಿಂಡಿಗಳು ಸೆಟ್ ಅವರು ಕೊಡೋರು. ಆ ಮಗನ್ ಕರೀರಪ್ಪ ಎಲ್ಲಾಯ್ತು, ಆ ಮಗು ಅಂದ್ರೆ ಆ ಮಗು ವಿಡಿಯೋ ಗೇಮ್ ಮಾಡ್ತಾ ಕುತ್ಕೊಂಡಿರೋದು. ಬಟ್ ಅವಾಗ ಎಲ್ಲರೂ ಏನಂತ ಕರೀತಾರೆ? ರಶ್ಮಿ ಅಂತಾನೆ ಕರೀತಿದ್ರು. ರಶ್ಮಿ ಇಲ್ಲ ಬಾರೆ ಪುಟಿ ಪುಟಿ ಬೇಗ ಬಾ, ನಿಂದೆ ಶಾರ್ಟ್ ಬೇಗ ಬಾ, ಇಲ್ಲಿ ನಿಂತ್ಕೋ. ಅವಾಗ್ಲೂ ಜುಟ್ಟು 2 ಇತ್ತ 1 ಇತ್ತ ಅಂಕಲ್ ಗೊತ್ತಿಲ್ಲ, ಹಿಂಗೆಲ್ಲ ಏನೇನೋ. ಯಾರು ಡೈರೆಕ್ಟರ್ಗಳೆಲ್ಲ ಯಾರ್ಯಾರು?
ರಿಮೆಂಬರ್? ಇಲ್ಲ ಸರ್, ಐ ಡೋಂಟ್ ರಿಮೆಂಬರ್ ಸೋ ಮಚ್. ಓಕೆ. ಬಟ್ ಯಾ ಹಿಂಗೆ ಇತ್ತು, ಮಜಾ ಆಯ್ತು ನನಗೆ. ತುಂಬಾ ಫಸ್ಟ್ ನೆನಪಿರೋದೇ ಚೋರಿಸಿದ ಚೋರ ಜಾಸ್ತಿ. ಚೋರಚಿತ್ತ ಚೋರ. ಯಾಕಂದ್ರೆ ನಂದು ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಅಲ್ಲ ಅದು. ಈ ಲೈಟ್ಸ್ ನೋಡೋದು, ಇಷ್ಟು ದೊಡ್ಡ ದೊಡ್ಡ ಲೈಟ್ಸ್ ಇರತ್ತಾ, ಓ ಕ್ಯಾಮ್ರಾ ಅಂದ್ರೆ ಹಿಂಗೆ ಇರತ್ತಾ, ಓಕೆ. ಆಮೇಲೆ ರೀಶಾಟ್ ರೀಟೇಕ್ಸ್ ಎಲ್ಲ ಮಾಡೋರಲ್ಲ, ಜೋಕಾಲಿ ಮೇಲೆ ಕೂಡ್ಸಿ ಮತ್ತೆ ತಳ್ಳಿ ಓಡೋಗ್ಬಿಡೋರು, ಅದು ಜುಯ್ ಅಂತ ಹೋಗೋದು, ಆಮೇಲೆ ಮತ್ತೆ ಓಡೋದ್ರ ಓಕೆ ಓಕೆ ಅಂತ ಮತ್ತೆ ನಾವು ಹಿಂಗೆ ಅನ್ನೋದು, ಅದೆಲ್ಲ ಒಂದು ಮಜಾ ಇರೋದು. ಸೊ ಅಲ್ಲೇ ಸೆಟ್ಟಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರನ್ನ ನೋಡ್ದೆ. ಬಟ್ ಇಲ್ಲ, ಅವ್ರಿಗೆ ನಮ್ಗೆ ಸೀನೇ ಬರ್ಲಿಲ್ಲ. ಯಾಕಂದ್ರೆ ಹೀರೋಯಿನ್ ಫ್ಲಾಶ್ ಬ್ಯಾಕ್ ಇರೋದ್ರಿಂದ ಏನು ಆತರ ಸೀನ್ಸೇ ಬರ್ಲಿಲ್ಲ. ಸೊ ಅದೊಂಥರ ಬಾಲಕಲಾವಿದ ಆಗಿದ್ದು ಅದೊಂದು ಮಜಾನೇ. ಕಣ್ಣ ಮುಚ್ಚಲ ಅಂತ ಸೀರಿಯಲ್ ಮಾಡಿದೆ, ಪಿ ಶೇಷಾದ್ರಿ ಅವ್ರದ್ದು. ಹೌದು ಹೌದು. ಆಮೇಲೆ ಆ ಟೈಮಲ್ಲೇ ನಾನು ತುಂಬಾ ಆಕ್ಚುಲಿ ಬಿಸಿ ಇದ್ದಿದ್ದು ಸೀರಿಯಲ್ಸ್ ಅಲ್ಲಿ. ಅವಾಗ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹೋಗ್ತಿದ್ದೆ, ಇಲ್ಲ ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಹೋಗ್ತಿದ್ದೆ. ಆಮೇಲೆ ನಮ್ಗೊಂಥರ ಖುಷಿ ಅವಾಗ ಬಂದ್ಬಿಟ್ಟು ಕ್ಯಾಲೆಂಡರ್ಲಿ ಟಿಕ್ ಹಾಕಕ್ಕೆ, ಇವತ್ತು ನಂದು ಇಲ್ಲ ಆಯ್ತಪ್ಪ ಡೇಟು, ಇಲ್ಲ ಆಯ್ತಪ್ಪ, ಓ ಇಲ್ಲಿ ಇವತ್ತು ಎರಡ್ ಕಡೆ ಶೂಟ್ ಮಾಡಿ ಬಂದೆ, ಎಲ್ಲ ಬರ್ದಿಡೋದು ಒಂದು ಹುಚ್ಚು ಅವಾಗ. ನಾನು ಇಷ್ಟು ಬಿಸಿ ಇದ್ದೀನಿ ಅಂತ. ಇಟ್ ವಾಸ್ ನೈಸ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿ. ಬಟ್ ಬೇಸಿಕ್ ಕ್ವೆಶ್ಚನ್, ಸ್ಕೂಲ್ಗೆ ಹೋಗ್ತಿದ್ರಾ ಇಲ್ವಾ? ಸರ್ ಹಂಗೆ ಹೆಂಗೆ ನಡೆಯೋದು, ತುಂಬಾ ಹೇಳ್ಬಾರ್ದು ಅದ್ರ ಬಗ್ಗೆ. ಯಾಕಂದ್ರೆ ಇವಾಗ ಮಕ್ಳು ನೋಡ್ತಿರ್ತಾರೆ, ನನ್ನ ಮಕ್ಳೇ ನೋಡ್ತಿರ್ತಾರೆ. ಬಟ್ ಈಗಲೂ ಬಾಲಕಲಾವಿದರಿದ್ದಾರೆ, ಇಲ್ಲ ಅಂತಲ್ಲ. ಮ್ಯಾನೇಜ್ ಸ್ಕೂಲ್ನವರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಮ್ಯಾನೇಜ್. ಮತ್ತೆ ಹೇಳ್ತೀನಲ್ಲ, ಈಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಗೋ ಅಂತ ಪಬ್ಲಿಸಿಟಿ ಆಗ್ಲಿ, ಅದರಿಂದ ನಿಮಗೆ ಕೆಲವೊಂದು ತುಂಬಾ ಪ್ಲಸ್ ಪಾಯಿಂಟ್ಸ್ ಜಾಸ್ತಿನೇ ಇದೆ. ರೆಕಗ್ನೈಸೇಷನ್ ಇರ್ಬೋದು, ಬಟ್ ನಿಮ್ಮಿಂದ ಆ ಮಕ್ಳು ಬೇರೆ ಮಕ್ಳು ನೋಡೋರು, ಇವಳು ನನ್ನ ಫ್ರೆಂಡ್ ಅಲ್ವಾ, ಇವಳು ನಮ್ ಸ್ಕೂಲ್ ಹುಡುಗಿ ಅಲ್ವಾ, ಇದೆಲ್ಲ ಬರುತ್ತೆ. ಬಟ್ ಅವಾಗ ಅದೆಲ್ಲ ಕಡಿಮೆ ಇರೋದು. ಬರೇ ನಾವ್ ಮಾಡ್ತಾ ಇರೋರಿಗೆ ನಮ್ ಪ್ರಿನ್ಸಿಪಲ್ ಅಷ್ಟೇ ಗೊತ್ತು, ಈ ಹುಡುಗಿ ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ಶೂಟಿಂಗ್ ಹೋಗಿದ್ದಾಳೆ. ಬಟ್ ನನ್ನ ಫ್ರೆಂಡ್ಸ್ ನಾನು ತೋರ್ಸೋ ತರ ಆಗ್ತಿರ್ಲಿಲ್ಲ. ಅದು ಟಿವಿಯಲ್ಲಿ ರಿಲೇ ಆದಾಗಷ್ಟೇ ನಾನು ತೋರ್ಸಕ್ ಆಗ್ತಾ ಇದ್ದೀನಿ. ಥಿಯೇಟರ್ಗೆ ಹೋಗಿ ನೋಡಿ ಎಲ್ಲ ಆಗೋ ತನಕ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಇದೆ ಚೈಲ್ಡ್ ಆರ್ಟಿಸ್ಟ್ ಮಕ್ಳು. ಬಟ್ ನೀವು ಕ್ಲಿಯರ್ ಇದ್ರಾ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆ ತರದ್ದು ಏನು ಸೀನ್ ಇಲ್ಲ? ನಾನು ಹೀರೋಯಿನ್ನೇ. Yes, perfect. ಯಾಕಂದ್ರೆ see, you're an actor, you can be a doctor, you can be a lawyer, you can be a teacher. So ಏನ್ ಬೇಕಾದ್ರೂ ಪಾತ್ರ ಮಾಡ್ಬೋದು. ಏನ್ ಬೇಕಾದ್ರೂ ಪಾತ್ರ ಮಾಡ್ಬೋದು. It is nice. I love my job. I love my work. ನನಗೆ ತುಂಬಾ ಇಷ್ಟ ಇಂಡಸ್ಟ್ರಿ ಅಂದ್ರೆ. ಸಿನಿಮಾ ಮತ್ತು ದೊಡ್ಡ ಪಾತ್ರದಲ್ಲಿ ಅಂದಾಗ, ನಟಿ ಪಾತ್ರದಲ್ಲಿ ಅಂದಾಗ ಬಾಲಶಿವ ಇಸ್ ಯುವರ್ ಡೆಬ್ಯೂ. ಅಂದ್ರೆ ದೊಡ್ಡವರಾಗಿ ರಶ್ಮಿ ಕುಲಕರ್ಣಿ ಎಂಟ್ರಿ ಕೊಟ್ಟಿದ್ದು ಅಂತ. ಲೈಕ್ ಐ ಸ್ಟಿಲ್ ರಿಮೆಂಬರ್ ಬೈತಲೆ, ವಿಭೂತಿ, ಸೀರೆ, ಅಂಡ್ ಶಿವನನ್ನ ಅತ್ಯಂತ ಪ್ರೀತಿಸುವಂತಹ ಕ್ಯಾರೆಕ್ಟರ್ ಅದು. ಭಕ್ತಿ ಪ್ರಧಾನವಾದಂತಹ ಒಂದು ಸಿನಿಮಾ ಅದು. ಈ ತರದ ಎಂಟ್ರಿ ಇದೆಲ್ಲ ಬಹಳ ರೇರ್ ಚೂಸ್ ಮಾಡೋದು. ವೆರಿ ರೇರ್. ಸೊ ಅದೊಂಥರ ನಾನು ಇವತ್ತಿಗೂ ನಾನು ಅನ್ಕೊಳ್ಳೋದು ಐ ಆಮ್ ಲಕ್ಕಿ ಅಂತಾನೆ. ಎಲ್ಲರೂ ಅಂತಾರೆ ಇಲ್ಲ ಒಂದು ಗ್ಲಾಮರಸ್ ಮೂವಿ ಇಲ್ಲ ಒಂದು ಕಮರ್ಷಿಯಲ್ ಮೂವಿ ಇಂಪಾರ್ಟೆಂಟ್ ಅಂತ. ಎಸ್ ಐ ಅಗ್ರಿ ಆನ್ ದಟ್. ಬಟ್ ಏನು ಅಂದ್ರೆ ನಿಮ್ಗೆ ಈ ತರ ಪ್ರಾಜೆಕ್ಟ್ ಸಿಗೋದು ತುಂಬಾನೇ ರೇರ್. ಬಟ್ ನಿಮ್ಗೆ ಆ ಲೆವೆಲ್ ಮೆಚುರಿಟಿ ಇತ್ತಲ್ಲ ಅವಾಗ್ಲೇ? ಅದು 2000 ಅಲ್ಲಿ ಹೇಳ್ತಿದ್ದೀನಿ ನಾನು. ಸರ್ ಮೆಚುರಿಟಿ ನಾನು ಹೇಳದ್ನಲ್ಲ, ಅಷ್ಟೊಂದು ಏನ್ ಇರ್ಲಿಲ್ಲ. ಒಂದ್ ಮಗುನ ಹೆಂಗ್ ಎತ್ಕೊಳ್ಳೋದು, ತಾಯ್ತನ ಹೆಂಗ್ ತೋರ್ಸೋದು, ಅಷ್ಟೆಲ್ಲ ಮೆಚುರಿಟಿ ಇರ್ಲಿಲ್ಲ. ಜಸ್ಟ್ ದಟ್ ಡೈರೆಕ್ಟರ್ ಹೇಳ್ಕೊಟ್ಟಾಗ ನಾನು ಮಾಡ್ತಾ ಹೋಗ್ತಿದ್ದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ನನ್ಗೆ ಇಷ್ಟ ಆಗ್ತದೆ ತುಂಬಾ. ಅಂದ್ರೆ ಆ ಶಿವಲಿಂಗನ ಇಟ್ಕೊಂಡು ಕುತ್ಕೋತಿದ್ನಲ್ಲ, ನಂಗೆ ಅದು ತುಂಬಾ ಇಷ್ಟ ಆಗೋದು. ನನ್ ಡ್ಯಾನ್ಸ್ ಅಲ್ಲೂ ಶಿವಲಿಂಗ ಇರೋದು, ಸೀನ್ ಅಲ್ಲಿ ಮಾತಾಡ್ಬೇಕಾದ್ರೂ ಶಿವಲಿಂಗ ಇರೋದು ಚೆನ್ನಾಗಿತ್ತು. ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ, ಇಲ್ಲ ಅಂತಲ್ಲ. ಕ್ಲಾಸಿಕಲ್ ಕಲ್ತಿದ್ದೀರಿ? ಹೌದು, ಕ್ಲಾಸಿಕ್ ಕಲ್ತಿದ್ದೆ. ಐ ಕುಡ್ ನಾಟ್ ಕಂಟಿನ್ಯೂ. ಭರತನಾಟ್ಯ ನಮ್ ತಾಯಿಗೆ ತುಂಬಾ ಇಷ್ಟ ಆಯ್ತು ನಾನು ಕ್ಲಾಸಿಕ್ ಕಲಿಬೇಕು ಅಂತ. ಸೊ ಚಿಕ್ಕ ವಯಸ್ಸಲ್ಲೇ ನನ್ಗೆ ಹಾಕ್ಬಿಟ್ಟಿದ್ರು ಕ್ಲಾಸಿಕ್. ಭರತನಾಟ್ಯ ಕಲಿತಿದ್ದೆ ನಾನು. ಜೂನಿಯರ್ ಮುಗಿಸಿದ್ದೆ, ಸೀನಿಯರ್ ಕಲಿತಾ ಇದ್ದೆ. ಬಟ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಶೆಡ್ಯೂಲ್ ಇಂದ. ಸಂಗೀತ? ಇಲ್ಲ ಇಲ್ಲ, ಸಂಗೀತ ಇಲ್ಲ. ಎನಿ ಸ್ಪೋರ್ಟ್ಸ್? ಸ್ಪೋರ್ಟ್ಸ್ ಎಲ್ಲ ನಿಲ್ಲೇ ಇಲ್ಲ ಸರ್. ವಿಡಿಯೋ ಗೇಮ್? ಈ ಸ್ಪೋರ್ಟ್ಸ್ ಅಲ್ಲಿ ಇಲ್ಲ. ನನ್ಗೆ ಹೆಂಗ್ ಗೊತ್ತಾ, ನಾನು ತುಂಬಾ ಕಾನ್ಶಿಯಸ್ ಇದೆ. ಅಯ್ಯೋ ಕಲ್ ಚುಚ್ಬಿಡ್ತು ಕಾಲ್ಗೆ, ಅಯ್ಯೋ ಕಲ್ ಚುಚ್ಬಿಡ್ತು, ಈ ತರ ನಾನು ಓಡೋಣ ಬಿದ್ರು ಪರವಾಗಿಲ್ಲ ಅಂತ ಹಂಗಿಲ್ಲ ನಾನು. ಆ ಮಟ್ಟದ ಪ್ಯಾಂಪರ್ಡ್ ಇದು. ಅಯ್ಯೋ ಕಾಲಿಂಗ್ ನಾನು ಸ್ಪೋರ್ಟ್ಸ್ ಹೋಗಲ್ಲ, ಇಲ್ಲ 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 ಇಲ್ಲ. ಆಮೇಲೆ ಬಿಸ್ಲಯ್ಯೋ ಬಿಸ್ಲು ನಾನು ಹಿಂಗೆ ಸ್ಕೂಲ್ ಡೇ ಹೇಳ್ತೀರಾ, ಡ್ಯಾನ್ಸ್ ಹೇಳ್ತೀರಾ, ಡ್ಯಾನ್ಸ್ ಲೈನ್ ನಾನು ಮುಂದೆ ಇರ್ತಿದ್ದೆ. ನಾನು ಸೋಲೋ ಡ್ಯಾನ್ಸ್ ರಿಕ್ವೆಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಸೋಲೋ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಿದ್ದೆ. ಹಂಗೆ ನಾನು ಸ್ಕೂಲ್ ಡೇ ಅಲ್ಲಿ. ಆ ಸ್ಪೋರ್ಟ್ಸ್ ಪ್ಲೀಸ್ ಡೋಂಟ್ ಕರಿಬೇಡಿ. ಸ್ಕೂಲ್ ಡೇ ಎಸ್ ಐ ಶುಡ್ ಬಿ ಫಸ್ಟ್. ಹಂಗೆ ನಮ್ಮ ಫೀಲ್ಡ್ ಅವಾಗಿಂದ ವೆರಿ ಕ್ಲಿಯರ್ ಇತ್ತು. ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್. ಎಸ್. ಬಟ್ ಹೌ ವಾಸ್ ದೋಸ್ ಟೈಮ್? ಅಂದ್ರೆ ಕಿಚ್ಚ ಸುದೀಪ್ ಅವರ ಮೈ ಆಟೋಗ್ರಾಫ್ ಆಫರ್ ಬಂದಾಗ
ಅದರಲ್ಲಿ ಅವ್ರನ್ನ ನಾಚ್ಕೊಂಡು ಹಿಂಗೆ ಬಗ್ಗಿ ಬಾಗಿಲಿಂದ ರೆಡಿ ಆಗ್ತಾ ಇದ್ದೀರಾ ನೀವು ಶೇವ್ ಮಾಡ್ಕೊಳ್ಳಿ ಅದೊಂದು ಲೈನ್ ಇತ್ತು. ಅದು ಹೇಳಬೇಕು ಅಂದ್ರೆ ಆ ನಾಚಿಕೆ ಆ ಒಂದು ಸೂಕ್ಷ್ಮತೆ ಬರಬೇಕಿತ್ತು. ಸೊ ಅದು ಅವಾಗ ಅದು ಆ ಒಂದು ಎಕ್ಸ್ಪ್ರೆಷನ್ ಬರೋಕ್ಕೆ ಸ್ವಲ್ಪ ಟೈಮ್ ತಗೋತಿದ್ದೆ. ಕೊನೆಗೆ ಹಂಗಲ್ಲ ನಾಚ್ಕೊಳ್ಳೋಕ್ಕೂ ಬರಲ್ವಾ ಹೆಂಗಿದು ಯಾರು ಹೇಳ್ತಿದ್ರು? ಸುದೀಪ್ ಸರ್. ಮತ್ತೆ ಒಂದ್ 2-3 ಟೇಕ್ ತಗೊಂಡು ಇದೆಲ್ಲ ಒಂದು ನೆನಪಿದೆ ನಂಗೆ ಮಾಡಿದ್ದು. ಲವ್ ಮ್ಯಾರೇಜ್ ಅರೇಂಜ್ಡ್ ನಮ್ದು ವೆರಿ ಟಿಪಿಕಲ್ ಆರ್ಥೋಡಾಕ್ಸ್ ಅಂತಲ್ಲ. ಅಮ್ಮ ಅಪ್ಪ ವಾಸ್ ಆಲ್ವೇಸ್ ವೆರಿ ಕ್ಲಿಯರ್. ನಾವು ನೋಡಿದ ಹುಡುಗನ ಮದುವೆ ಆಗ್ಬೇಕು ನೀನು? ಇಲ್ಲ ಹಂಗಂತಲ್ಲ. ಅಂದ್ರೆ ಸಿ ದೇ ನೆವರ್ ಎಂಟರ್ಟೈನ್ ಲೈಕ್ ಲವ್ ಮ್ಯಾರೇಜ್ ನನಗೂ ಆಗಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮನ ವಿರುದ್ಧ ಹೋಗಿ ನಾನೇನೋ ಒಂದು ಮಾಡ್ಬಿಡ್ತೀನಿ ಅವ್ರಿಗೆ ಬೇಜಾರು ಮನ್ಸಿಗೆ ಮಾಡಿ ನಾನೊಂದು ಫ್ಯಾಮಿಲಿ ಸೆಟ್ಲ್ ಮಾಡ್ಕೋತೀನಿ. ನನಗೆ ಅದು ಥಾಟ್ ಮುಂಚೆಯಿಂದನೂ ಇರಲಿಲ್ಲ. ಸೊ ನಾನು ಕ್ಲಿಯರ್ ಇದ್ದೆ. ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ದಟ್ ಇಸ್ ಓಕೆ. ಹಂಗಂತ ಅವ್ರಿಗೆ ನನಗೆ ಫೋರ್ಸ್ ಮಾಡಿ ನೀವು ಇದನ್ನೇ ಮಾಡ್ಕೋಬೇಕು ಅಂತಲೂ ಹೇಳಿಲ್ಲ. ಬಟ್ ಅಪ್ಪ ಅಮ್ಮ ನೋಡಿದ ಹುಡುಗನೇ ನಾನು ಹಾಕಿದ್ದು. ಸೊ ಓನ್ಲಿ ಕಂಡೀಷನ್ ಇದ್ದದ್ದು ನಾನು ಆಕ್ಟ್ ಮಾಡ್ತೀನಿ ಪರ್ಮಿಷನ್ ಕೊಡ್ಬೇಕು ಅಷ್ಟೇ. ಗಂಡ ಹಾಕಿ ಬರೋನು ಅಷ್ಟೇ. ಓಕೆ. ಸೊ ಇಟ್ಸ್ ನಾಟ್ ಅಬೌಟ್ ಪರ್ಮಿಷನ್. ಸೊ ನಿನ್ನ ಪ್ರೊಫೆಷನ್ ನಿಮಗೆ ಅಂದರೆ ನನ್ನ ಪ್ರೊಫೆಷನ್ ನನಗೆ. ಈಗ ನನ್ನ ಪರ್ಮಿಷನ್ ತಗೊಂಡು ನೀವು IT ಕೆಲಸ ಮಾಡ್ತೀರಾ? ಇಲ್ಲ. ಚೆನ್ನಾಗಿದೆ. ಸೊ ನಿಮ್ ಪರ್ಮಿಷನ್ ತಗೊಂಡು ನನ್ನ ಕೆಲಸ ಮಾಡಕ್ಕೂ ನಂಗೆ ಅದಲ್ಲ ಗೊತ್ತಿಲ್ಲ. ಬಟ್ ಇಟ್ಸ್ ವೆರಿ ಕ್ಲಿಯರ್. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಶೋ ನೋಡಿದ್ರೆ ಯೋಚನೆ ಮಾಡ್ತಿರ್ತಾಳೆ ಶಿ ಇಸ್ ಇಂಟು IT ಅಲ್ಲ. ಸೊ ಹಾಗಾಗಿ ಓಕೆ ಅಂತ. ಓಕೆ ಅಂದ್ರೆ ನಾನು ಹೇಳೋದೇನು ಅಂದ್ರೆ ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಟಾಕ್ಸ್ ಬೆಟರ್ ಟು ಸೇ ಲೈಕ್ ದಟ್. ಕರೆಕ್ಟ್. ಒಂದು ಪಾಯಿಂಟಿಗೆ ಅವ್ರು ಒಂದು ಬಂದಾಗ ನಾವು ಒಂದು ಪಾಯಿಂಟಿಗೆ ಬಂದಾಗ ದೆನ್ ಇಟ್ ಮೂವ್ಸ್ ಟು ಅ ಗುಡ್ ಏನ್ ಹೇಳೋದು ಒಂದು ಲೈಫ್ ಮುಂದುವರಿತಾ ಚೆನ್ನಾಗಿ ಹೋಗುತ್ತೆ. ಕಂಡೀಷನ್ಸ್ ಮೇಲೆ ಒಂದು ಕ್ಲಾಸ್ ಮೇಲೆ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಬಟ್ ಮದುವೆ ಆದ್ಮೇಲೂ ನಿಮ್ಗೆ ಆಫರ್ಗಳು ಬರ್ತಿತ್ತು ಅವಾಗ? ಅಗೇನ್ ಇಟ್ಸ್ ಕೈಂಡ್ ಆಫ್ ಅ ವೆರಿ ಕೋಇನ್ಸಿಡೆನ್ಸ್. ಹೆಂಗೆ ಅಂದ್ರೆ ಅವಾಗ ನಾನು ಮದುವೆ ಆಗಿದ್ದೀನಿ. ಆವಾಗ ನಂಗೆ ಚೆನ್ನೈ ತಮಿಳ್ ಸೀರಿಯಲ್ ಇಂದ ಆಫರ್ ಬಂತು. ಸೊ ಇನ್ನು ಹೊಸದಾಗಿ ಮದುವೆ ಆದಾಗ ನೀವು ಲೈಕ್ ಫ್ಯಾಮಿಲಿ ಲೈಫ್ ಅವಾಯ್ಡ್ ಮಾಡಿ ನೀವು ಹೆಂಗೆ ಟ್ರಾವೆಲಿಂಗ್ ಅಂತಾನೆ ಟೈಮ್ ಹಾಕ್ತೀರಾ, ಬೇರೆ ಸ್ಟೇಟ್ ಅಲ್ಲಿ ಅಲ್ಲೇ ಇರ್ಬೇಕಾಗುತ್ತೆ 20 days 25 days. ಸೊ ಆ ರೀತಿಯಿಂದ ಅವಾಗ ಅದನ್ನ ಅವಾಯ್ಡ್ ಮಾಡಿದೆ. ಆಮೇಲೆ ಕನ್ಸೀವಲ್ ಆದ್ಮೇಲೆ ಸಾಧ್ಯನೇ ಇಲ್ಲ. ಅವಾಗ ನಿಮ್ ಲೈಫಲ್ಲೇ ನೀವು ಬಿಸಿ ಆಗಿ ಹೋಗ್ಬಿಟ್ಟಿರ್ತೀರಾ. ಅಯ್ಯೋ ನಿಮ್ಗೆ ಕುತ್ಕೊಳ್ಳೋಕೆ ಟೈಮ್ ಸಿಕ್ಕರೆ ಸಾಕಾಗೋಗಿರುತ್ತೆ, ಅಯ್ಯೋ ನನಗೆ ಮಲ್ಕೊಳ್ಳೋಕೆ ಟೈಮ್ ಸಿಕ್ಕರೆ ಸಾಕಾಗೋಗಿರುತ್ತೆ, ಹಂಗಾಗ್ಬಿಡುತ್ತೆ. ಹಂಗಾಗಿನೇ ಡಿಲೇ. ಸೊ ಇಂಡಸ್ಟ್ರಿ ಅಥವಾ ವಾಟ್ ವಿ ಕಾಲ್ ಗಾಂಧಿನಗರ ಅಂತ ಏನು ಮಾತಾಡ್ತೀವಿ, ನಿಮ್ಮನ್ನು ಮರಿತಾ ಹೋದ್ರು, ನೀವು ದೂರ ಆಗ್ತಾ ಹೋದ್ರಿ, ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಇದ್ರಿ, 2 ಮಗು, ನಿಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ಅಂಡ್ ಈ ಕಡೆ ಈ ಕಡೆ ಸಿನಿಮಾಗಳು ನಡೀತಾ ಇತ್ತು, ಧಾರಾವಾಹಿಗಳು ನಡೀತಾ ಇತ್ತು ಇಂಡಸ್ಟ್ರಿಯಲ್ಲಿ. ಓನ್ಲಿ ಟಿವಿಲಿ ನೋಡ್ತಿದ್ರಿ ಇಲ್ಲ ಸಿನಿಮಾದಲ್ಲಿ ನೋಡ್ತಿದ್ವಿ. ಬಟ್ ಒಂದು ಕ್ರೇವಿಂಗ್ಸ್ ಇರುತ್ತಲ್ಲ ಅಥವಾ ಒಂದು ಏನೋ ಒಂದು ಇರುತ್ತಲ್ಲ, ಎಲ್ಲೋ ಯಾವ್ದೋ ನೋಡಿದಾಗ ಈ ಪಾತ್ರ ನಾನು ಮಾಡಬೇಕು, ಈ ಥರದೊಂದು ಸಿನಿಮಾ ನಾನು ಮಾಡಬೇಕು, ಈ ಥರದ ಧಾರಾವಾಹಿ ಬರಬೇಕು, ಆ ಥರದ್ದು ಅನಿಸ್ತಿತ್ತು ಅವಾಗ ಆನ್ ಅಂಡ್ ಆಫ್ ಅಲ್ಲಿ? ಯಾಕೆ ಅನ್ಸಲ್ಲ. ಬಟ್ ನೀವು ಈಗ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಹೇಳು ಅಂದ್ರೆ ನಾನು ಅಂಥದ್ದು ಹೇಳಕ್ಕಾಗಲ್ಲ. ಬಟ್ ಯಾವ್ದೋ ಸಿನಿಮಾ ನೋಡಿ ಯಾವ್ದೋ ನಾನು ಮಾಡಬೇಕು. ಬಾಹುಬಲಿ ನೋಡಿದಾಗ ಅನುಷ್ಕಾ ಶೆಟ್ಟಿ ನಾವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ಫ್ಲಾಶ್ ಬ್ಯಾಕ್ ಹೋಯ್ತು ನನಗೆ. ನಾನು ಹೈದರಾಬಾದ್ ಅಲ್ಲಿ ನಾನು ಅಟೆಂಡ್ ಆದಾಗ ಅವ್ರು ನನಗೆ ಹೇಳಿದ್ದು ನೀನು ಅನುಷ್ಕಾ ಶೆಟ್ಟಿ ತರ ಕಾಣ್ತೀಯ ಅಂದಿದ್ದು. ಅದೆಲ್ಲ ನಂಗೆ ಸಹಜವಾಗಿ ಕಣ್ಮುಂದೆ ಒಂದ್ಸಲ ಹಿಂಗ್ ಬಂದು ಹಿಂಗ್ ಹೋಯ್ತು ರಪ್ಪ ಅಂತ. ದಟ್ಸ್ ಓಕೆ, ಪಾರ್ಟ್ ಆಫ್ ಅ ಲೈಫ್. ಓಕೆ, ಅವ್ರದ್ದು ಹಿಂಗ್ ನಡೀತಿದೆ, ನಮ್ದು ಹಿಂಗ್ ನಡೀತಿದೆ. ಬಟ್ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ನನಗೆ ಅವಾಗೂ ಇತ್ತು, ಇವಾಗೂ ಇದೆ. ನಾನು ಇಂಡಸ್ಟ್ರಿ ಬಿಟ್ಟಿದ್ದೀನಿ ಅಂತ ರಿಗ್ರೆಷನ್ ನಂಗೆ ಇರ್ಲಿಲ್ಲ ಅಲ್ಲ, ಯಾಕಂದ್ರೆ ನಾನು ಬಿಟ್ಟೇ ಇಲ್ಲ. ಯಾವ ಪಾಯಿಂಟ್ ಅಲ್ಲಿ ಡಿಸೈಡ್ ಮಾಡಿದ್ದು 2025ಗೆ ನಾನು ಅಖಾಡಕ್ಕೆ ಇಳಿತೀನಿ, ವಾಪಸ್ ಇಂಡಸ್ಟ್ರಿ ಬಂದು ಆಕ್ಟ್ ಮಾಡಕ್ ಶುರು ಮಾಡ್ತೀನಿ ಅಂತ? 25 ಅಂತ ನಾನು ಯಾಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮಗ ಅಷ್ಟರಲ್ಲಿ ಸ್ವಲ್ಪ ದೊಡ್ಡವನಾಗಿರ್ತಾನೆ. ಹಿಲ್ ಬಿ ಅರೌಂಡ್ 2 years ಅಂತ ನಮಗೊಂದು ಐಡಿಯಾ ಆಯ್ತು. ಅಪ್ಪ ಅಮ್ಮ ಮ್ಯಾನೇಜ್ ಮಾಡ್ತಾರೆ, ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ. ಅಂಡ್ ಅವ್ನಿಗೆ ಕಿಂಡರ್ ಗಾರ್ಡನ್ಗೆ ಹಾಕ್ತೀವಿ. ಸೊ ಒಂದು 3-4 hours ಅಲ್ಲಿ ಸ್ಪೆಂಡ್ ಮಾಡ್ತಾನೆ. ಅಮ್ಮನೇ ಬೇಕು ಅಂತ ಆ ಫೇಸ್ ಇರಲ್ಲ. ದೇ ವಿಲ್ ಬಿ ಗ್ರೋಯಿಂಗ್ ಅಪ್. ಆಯ್ತು, ನಮ್ದು ಈ ಪಾರ್ಟ್ ಆಫ್ ದ ಜರ್ನಿ ಆಯ್ತು. ಇಲ್ಲಿಂದ ಮತ್ತೆ ಈಗ ನಾವು ಪ್ರೊಫೆಷನಲಿ ಆಗೋಣ ಅನ್ನೋದೊಂದು ಐಡಿಯಾ ಇತ್ತು. ಹಾಗಾಗಿ ವಾಸ್ ವೆರಿ ಕ್ಲಿಯರ್ ಲೈಕ್ 2025 ಫೆಬ್ಬಿಂದ ಐ ವಿಲ್ ಗೆಟ್ ಡೌನ್ ಮಾಡೋಣ ಅಂತ ಇತ್ತು. ಅಲ್ಲ, ನೀವು ಮಾಡ್ತೀರಾ ಅದ್ರ ಬಗ್ಗೆ ನಮ್ದು ಯಾವುದೇ ಅನುಮಾನ ಇಲ್ಲ. ಬಿಕಾಸ್ ಇಡೀ ರಾಜ್ಯದ ಜನತೆ ನಿಮ್ಮನ್ನು ಇಷ್ಟಪಡೋರು, ಇಷ್ಟಪಟ್ಟಿರೋರು, ಮತ್ತೆ ನೀವು ವೆಲ್ಕಮ್ ಬ್ಯಾಕ್ ವಾಪಸ್ ಬರ್ತಿದ್ದೀರಾ ಅಂದಾಗ ಹೇಳ್ತೀರಲ್ಲ, ನಾನು ಎಷ್ಟು ಬ್ಲೆಸ್ಡ್ ಇದ್ದೀನಿ ಅಂದ್ರೆ ನೀವು ಹೇಳ್ದಂಗೆ ಗ್ಯಾಪ್ ಆಗಿರ್ಬೋದು, ನಾನು ಪ್ರಾಜೆಕ್ಟ್ ಮಾಡಿದೆ. ಬಟ್ ನಾನು ಇವತ್ತಿಗೂ ಯಾರಿಗೆ ಕಾಲ್ ಮಾಡಿ ಮಾತಾಡಿದ್ರು ಇಲ್ಲ ನಾನು ಹೀಗೆ ನಾನು ರಶ್ಮಿ ಕುಲಕರ್ಣಿ ಅಂದ್ರೆ ಯಾರು ಹೇಳಿ ಅಂತ ಒಬ್ರು ಅಂದಿಲ್ಲ. ನಂಗೆ ಅದೇ ತುಂಬಾ ಖುಷಿ ಕೊಡುತ್ತೆ. ಓ ಮ್ಯಾನ್, ನಾನು ನೆನಪಿದ್ದೀನಿ, ನನ್ನನ್ನು ಅವ್ರು ಇನ್ನೂ ಇಷ್ಟಪಡ್ತಾರೆ. ನಾನು ಇನ್ನೂ ಏನಾದರೂ ಒಂದು ಫೋಟೋಸ್ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಫೇಸ್ಬುಕ್ಕಲ್ಲಿ ಆಗಲಿ ಮೆಸೇಂಜರ್ಸ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಎಲ್ಲಿದ್ರಿ ಮೇಡಮ್ ನೀವು ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿ ತುಂಬಾ ವೇ ಬ್ಯಾಕ್, ತುಂಬಾ ಹಿಂದೆ ಅದು ಮೆಸೆಂಜರ್ ಅಲ್ಲಿ ಬರುತ್ತೆ ನನಗೆ. ಬರ್ಡೇ, ಎಸ್ಪೆಷಲಿ ಬರ್ಡೇ ಟೈಮ್ ಅಲ್ಲಿ ಮೆಸೆಂಜರ್ಸ್ ಅಲ್ಲಿ ಹಾಕ್ತಾರೆ, ಎಲ್ಲಿದ್ದೀರಾ ಮೇಡಮ್ ನೀವು, ಯಾಕೆ ಪ್ರಾಜೆಕ್ಟ್ ಮಾಡ್ತಿಲ್ಲ. ನಾನ್ ಬೇಕಾದ್ರೆ ತೋರ್ಸು ಬಿಡ್ತೀನಿ, ಇದೇ ಅದು ಮೆಸೇಜಸ್. ನಂಗೆ ಅನ್ಸುತ್ತೆ ಹೌದಾ, ವಾವ್ ನೈಸ್, ದೇ ರಿಮೆಂಬರ್. ನನ್ನ ಪ್ರಾಜೆಕ್ಟ್ ಹೆಸರೆಲ್ಲ ಹಾಕಿರ್ತಾರೆ ಅದರಲ್ಲಿ. ಇಲ್ಲ, ಕರೋನಾ ಟೈಮಲ್ಲಿ ನಾನು ಐ ಸ್ಟಿಲ್ ರಿಮೆಂಬರ್, ನಾನು ಈಗ ನೆನಪಿಸ್ಕೋತಾ ಇದ್ದೀನಿ ನೀವು ಹೇಳದ್ಮೇಲೆ. ಫೇಸ್ಬುಕ್ ಅಲ್ಲಿ
ಅಪ್ಪನ ಜೊತೆ ಒಂದು ಡ್ಯಾನ್ಸ್ ನೋಡಿದ್ದೆ ನಾನು. ಹೌದು ಹೌದು ಹೌದು. ಕರೆಕ್ಟಾ? ಇಲ್ಲ ಕರೋನಾ ಟೈಮ್ ತಾನೆ ಇದು? ಹೌದೌದು. ಹಾ, ನೋಡಿದ್ರ ಸಿ ಹೆಂಗ್ ಫಾಲೋ ಮಾಡ್ತೀವಿ ನಾವು ನಿಮ್ಮನ್ನ. ಎಸ್ ನಿಜ. ಮೇ ಬಿ ನಾನು ತುಂಬಾ ಹಾಕ್ಲಿದ್ದೆ ನನ್ನ ಪೋಸ್ಟ್, ಬಟ್ ನನ್ನ ಹಸ್ಬೆಂಡ್ ಅದೊಂದು ಒಂಥರ ಒಂದು ಮೂಡ್ ನಂಬಿಕೆನ ಏನೋ ಗೊತ್ತಿಲ್ಲ, ಅವ್ರು ತುಂಬಾ ಹೇಳೋರು ಪೋಸ್ಟ್ಗಳು ಜಾಸ್ತಿ ಹಾಕ್ಬೇಡ, ದೃಷ್ಟಿ ಆಗ್ಬಿಡುತ್ತೆ, ಪೋಸ್ಟ್ಗಳು ಜಾಸ್ತಿ ನಾನು ಹಂಗಾಗಿ ತುಂಬಾ ಪೋಸ್ಟ್ ಹಾಕ್ತಾ ಇರ್ಲಿಲ್ಲ. ಇಲ್ಲ, ನಂಗೆ ತುಂಬಾ ಇಷ್ಟ ಅದೆಲ್ಲ ಹಾಕಕ್ಕೆ, ಸಹಜ ಅಲ್ಲ, ನಾವು ಆಕ್ಟರ್ಸ್ ಅಂದ್ಮೇಲೆ ಅಲ್ಲಿ ಹೋಗಿದ್ವಿ, ಇದನ್ನ ತಿಂದ್ವಿ, ಇವತ್ ನಾವ್ ಇಲ್ಲಿ ಇದೀವಿ, ಇವ್ರ ಜೊತೆ ಇದೀವಿ, ಅದೆಲ್ಲ ಹಾಕಕ್ಕೆ ಇಷ್ಟ. ಡ್ರೆಸ್ ತಗೊಂಡೆ, ಬಟ್ ಇವ್ರಿಗೆ ಅದು ಇಷ್ಟ ಆಗಲ್ಲ ಅನ್ನೋದಕ್ಕೆ ಇವ್ರಿಗೆ ಭಯ, ದೃಷ್ಟಿ ಆಗ್ಬಿಡತ್ತೆ, ಹಾಕ್ಬೇಡ. ಆ ರೀಸನ್ ಇಂದ ನಾನು ತುಂಬಾ ಹಿಂದೆ ಇದ್ದೆ ಪೋಸ್ಟ್ ಮಾಡೋದ್ರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಾಂದ್ರೆ ನನಗೆ ಇಂಟ್ರೆಸ್ಟ್ ಅದೆಲ್ಲ ಹಾಕಕ್ಕೆ ಸಾಕತ್ ಇಷ್ಟ ನಂಗೆ. ಹಾಗಾಗಿ ಯಾರಿಗ ಇಷ್ಟ ಇರಲ್ಲ, ಅಫ್ಕೋರ್ಸ್ ಇಷ್ಟ ಇರುತ್ತೆ. ಸೊ ಮನೇಲಿ ಹಂಗ ಅನ್ನೋದ್ರಿಂದ. ಅಂಡ್ ನೋಡಿ ಎಂತ ಕೋಇನ್ಸಿಡೆನ್ಸ್ ಅಂದ್ರೆ, ನನ್ನ ಮಗನ ಹೆಸರು ಶ್ರೀರಾಮ್ ಅಂತ, ಅವನಿಗೆ ನಾನು ಜಸ್ಟ್ ಫಸ್ಟ್ ಡೇ ಆಫ್ ಇದಕ್ಕೆ ಜಾಯಿನ್ ಮಾಡಿದ್ದು, ಕಿಂಡರ್ ಗಾರ್ಡನ್ಗೆ ಜಾಯಿನ್ ಮಾಡಿ, ಆ ಪೋಸ್ಟ್ ರೆಕಾರ್ಡಿಂಗ್ ಮಾಡಿದ್ದು ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ನು ಮಾತಾಡ್ಸ್ಕೊಂಡು ಅವ್ನ ಸ್ಕೂಲ್ ಒಳಗಡೆ ಎಂಟ್ರಿ ಆಗಿದ್ದು ಅದೆಲ್ಲ ರೆಕಾರ್ಡ್ ಮಾಡಿ ಅವತ್ತಿನ ದಿವಸ ಹಾಕಿ ನೆಕ್ಸ್ಟ್ 2 ಡೇಸ್ಗೆ ಇರಲಿಲ್ಲ. ಅಂದ್ರೆ ಜನವರಿ 3ನೇ ತಾರೀಕು ಆಗಿದ್ದದು. ನನ್ಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ಪೋಸ್ಟ್ ಹಾಕಿದೆ ತಪ್ಪಾಗೋಯ್ತಾ, ಇವ್ರ ಅಂದಂಗೆ ಆಗೋಯ್ತಾ, ಅದೇ ದೃಷ್ಟಿ ಆಗೋಯ್ತಾ ಅಂದ್ರೆ ಎಲ್ಲ ತೋಟ ಬಂದ್ಬಿಡ್ತಾವಾಗ. ಅವ್ನಿಗೆ ಯೂರೋ ಕಿಡ್ಸ್ಗಿನ್ನ ಅವತ್ತು ಸೇರಿಸಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅವ್ನ ಒಳಗೆ ಹೋದ, ಇವ್ರನ್ನ ಎತ್ಕೊಂಡು ಕಾರಿಂದ ಇಳಿಸಿದ್ದು ಬಿಟ್ಟಿದ್ದು, ಏನೋ ಒಳಗಡೆ ಹೋಗೇ ಬಿಟ್ಟ, ಏನೋ ಅಳ್ಳೇ ಇಲ್ಲ ಅಲ್ಲ. ನಾನು ಇದೆಲ್ಲ ಮಾತಾಡಿದ್ದು ಇತ್ತು ಅವ್ರ ಜೊತೆ. ಆ ವಿಡಿಯೋ ಹಾಕಿದ್ದೆ ನಾನು, ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲೂ ಹಾಕಿದ್ದೆ, ಇನ್ಸ್ಟಾಲ್ಲೂ ಹಾಕಿದ್ದೆ. ತುಂಬಾ ಕಮೆಂಟ್ಸ್ ಬಂತು, ಎಷ್ಟೊಂದು ಜನ ದಟ್ ಇಸ್ ಸೋ ನೈಸ್, ಕ್ಯೂಟ್, ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅದೆಲ್ಲ ಹಾಕಿದ್ರು, ಸಹಜವಾಗಿ ಹಾಕಿದ್ರು. ನಾನಿನ್ನೂ ಅದು ರಿಪ್ಲೈ ಕೂಡ ಎಷ್ಟೊಂದು ಜನಕ್ಕೆ ಇನ್ನೂ ಮಾಡಿರ್ಲಿಲ್ಲ ನಾನು. ಆ 2 ಡೇಸ್, ಇನ್ ದ ಸ್ಪ್ಯಾನ್ ಆಫ್ 2 ಡೇಸ್ ಈ ಇನ್ಸಿಡೆಂಟ್ ಆಗೋಯ್ತು. ಆಮೇಲೆ ತೆಗೆದ್ಬಿಟ್ಟೆ ಅದನ್ನ, ಯಾಕಂದ್ರೆ ನನಗೆ ಒಂಥರ ಹಾಂಟ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ವಿಡಿಯೋ ಪ್ಲೇ ಮಾಡೋದು ನೋಡೋದು ನಾನೇ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಬೇಡ ಅಂದ್ಬಿಟ್ಟು ಆಮೇಲೆ ಡಿಲೀಟ್ ಮಾಡಿದೆ ವಿಡಿಯೋ. ಅದೇನೋ ಅಂತಾರಲ್ಲ, ಒಂಥರ ಕಾಗೆ ಕೂರೋದು ಟೊಂಗೆ ಮುರಿಯೋದು ಎಲ್ಲ ಒಂದೇ ಥರ ಆಯ್ತು. ಹಂಗೂ ಇರ್ಬೋದು, ಅಥವಾ ಅವ್ರು ಹೇಳ್ದಂಗೆ ದೃಷ್ಟಿ ಆಗೋಯ್ತಾ ಏನೋ ಗೊತ್ತಿಲ್ಲ, ಅಥವಾ ದೇವ್ರ ಮುಂಚೆನೇ ಎಲ್ಲ ಹೇಳ್ತಾರಲ್ಲ, ಅವನು ಬರ್ದಂಗೆ ಆಗೋದು, ಒಂದು ಗೆರೆ ಆ ಕಡೆ ಈ ಕಡೆ ದಾಟಲ್ಲ ಇರುವೆ ಕೂಡ ಅಂತ ಇರ್ಬೋದು. ನಾನೊಂದು ಐರನಿ ಆಫ್ ಲೈಫ್ ಅಂತ ಕರಿತೀನಿ. ಹಣೆ ಬರಹ ಬರೆದಿರುವಂಥ ದೇವ್ರಿಗೆ ಅದನ್ನ ಅಳಿಸೋಕೆ ಅಥವಾ ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಆಗಲ್ಲ. ಹಣೆ ಬರಹ ಬರೆಸ್ಕೊಂಡಿರೋ ಮನುಷ್ಯನಿಗೆ ಅದನ್ನ ಓದಕ್ಕಾಗಲ್ಲ. ಏನೋ ಗೊತ್ತಿಲ್ಲ, ಅದೇ ಹೇಳಿದ್ನಲ್ಲ, ಇದಕ್ಕೆ ಏನಂತ ಹೇಳ್ಬೇಕಂದ್ರೆ ಗೊತ್ತಿಲ್ಲ. ಎಂತ ವಿಚಿತ್ರ ಕೋಇನ್ಸಿಡೆನ್ಸ್ ಅಂದ್ರೆ ಅದು, ವಿಚಿತ್ರ. So how do you keep yourself active now? I'm trying to keep myself very active. ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಸಮ್ ವಾಕ್ ಆನ್ ದ ಟೆರೆಸ್. ಆದಷ್ಟು ಮನೇಲೆ ಸ್ಟ್ರೆಚಸ್, ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೀನಿ. ದೆನ್ ಐ ಬಿ ಬಿಸಿ ವಿತ್ ಮೈ ಕಿಡ್ಸ್. ಅಪ್ಪ ಅಮ್ಮನ ಜೊತೆ ಬ್ರೇಕ್ಫಾಸ್ಟ್ ಮಾಡು, ಅಪ್ಪ ಡ್ರಾಪ್ ಮಾಡ್ತಾರೆ ಮಗಳನ್ನ ಸ್ಕೂಲ್ಗೆ. ಸೊ ಮಗಳ ಹೆಸರೇನು? ಸಾರಾ. ಶ್ರೀರಾಮ್ ಅಂಡ್ ಸಾರಾ. ಎಸ್. ಓಕೆ. ಸಾರಾ ಬಿಕಾಸ್ ಅವಳದ ಹೆಸರು ಹೆಂಗಿಟ್ವಿ ಅಂದ್ರೆ, ನಾವು ಅವ್ರದ್ದು ಫಸ್ಟ್ ನೇಮ್ ಸ, ನಂದು ರ. ಓ, ಸಾರಾ ಅಂತ ಹಂಗಿಟ್ಟಿದ್ದು ಅವಳ ಹೆಸರು. ಶ್ರೀರಾಮು ನಾವು ಫುಲ್ ಕಾಂಟ್ರಾಸ್ಟ್ ಆಗಿ ಇಡೋಣ ಅಂತ ಹೋದ್ವಿ, ಯಾಕಂದ್ರೆ ಇವಳು ಎಷ್ಟು ಎಕ್ಸ್ಪೆಕ್ಟೆಡ್ ಮಾಡರ್ನ್ ಆಗಿ ಬಂತು, ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಒಂದು ಹೆಸರು ಇಡೋಣ ಅಂತ. ಶ್ರೀರಾಮ್ ಅಂತ ಇಟ್ಟಾಗ ಎಲ್ಲರೂ ಅಂದ್ರು ಇಷ್ಟ ಒಳ್ಳೆ ಹೆಸರು ಇಟ್ಬಿಡ್ರಿ, ಅಯ್ಯೋ ದೇವ್ರ ಹೆಸರು ಚೆನ್ನಾಗಿದೆ. ಸ್ವಲ್ಪ ಜನ ಇಲ್ಲ ಮಾಡರ್ನ್ ಇಡ್ಬೇಕಿತ್ತು, ಅದು ಎಲ್ಲ ಬಂತು ಸಜೆಷನ್ಸ್. ಬಟ್ ಹಂಗೆ ಇರ್ಲಿ ಅನ್ನೋದಕ್ಕೆ ಬೇಕಂತ ಇಟ್ಟಿದ್ದು ಅವನ ಹೆಸರು. ಯಾರ ತರ? ಅಫ್ಕೋರ್ಸ್ ಮಗಳು ಅಪ್ಪನ ತರನೇ ಇದ್ಲು, ನೋಡಕ್ಕಾಗ್ಲಿ ಮಾತಾಡೋದೆಲ್ಲ ಇವಾಗ್ಲೂ ಒಳ್ಳೆದಲ್ಲ ಆ ಸ್ಟೈಲೇ ಇದೆ. ಇವನು ನನ್ನ ತರನೇ. ಕೇಳ್ತಾರ ಅಪ್ಪ ಎಲ್ಲಿ ಅಂತ? ಚಿಕ್ಕವನ್ಗೆ ಏನು ಗೊತ್ತಾಗಲ್ಲ. ಸಾರಾ ಸ್ವಲ್ಪ ದಿವಸ ಕೇಳ್ತಿದ್ಲು, ಬಟ್ ದೆನ್ ಐ ವಾಸ್ ಲೈಕ್ ಸೇಯಿಂಗ್ ನಾನೇ ನಿನ್ಗೆ ಅಪ್ಪ ಅಮ್ಮ ಎಲ್ಲ ಇವತ್ತಿಂದ. ಸೊ ಅದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಬೇಡ. ಯಾಕೆ ಗೊತ್ತಾ, ನನ್ಗೆ ಯಾವುದೇ ವಿಷಯ ಆಗ್ಲಿ, ಅದ್ ಬೇಜಾರ್ ಕೊಡೋದೇ ಇರ್ಲಿ, ಖುಷಿ ಕೊಡೋದೇ ಇರ್ಲಿ, ನೀವು ಎಷ್ಟು ಅದ್ರ ಬಗ್ಗೆ ಮಾತಾಡ್ತಿರ್ತೀರಾ, ನಿಮ್ಗೆ ಅದನ್ನ ಮರೆಯೋದು ಕಷ್ಟ ಆಗ್ಬಿಡುತ್ತೆ. ಸೊ ನೀವು ಮಕ್ಳಿಗೆ ದಿನ 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 ಬಿಡಿಸಿ ಹೇಳೋದಕ್ಕಿಂತ ಒಂದ್ಸತಿ ಕ್ಲಿಯರ್ ಮಾಡ್ಬಿಟ್ರೆ ಅವರು ನೆಕ್ಸ್ಟ್ ಅದನ್ನ ಕೇಳಲ್ಲ. ಅವ್ರಿಗೂ ಆ ಮೆಮೊರೀಸ್ ತುಂಬಾ ಕಷ್ಟ ಹಾಂಟ್ ಮಾಡಲ್ಲ. ಯಾಕಂದ್ರೆ ಅದೆಲ್ಲ ಪುಟ್ಟ ಮನ್ಸು, ಒಂದು ಪುಟ್ಟ ತಲೆ, ತುಂಬಾ ತುಂಬಾ ತುಂಬಸಕ್ಕಾಗಲ್ಲ ನೀವು ದೊಡ್ಡದು ಹೇಳಿ ವಿಷಯಗಳು. ಸೊ ಐ ಮೇಡ್ ಇಟ್ ವೆರಿ ಸಿಂಪಲ್. ನಾನೇ ಇವತ್ತಿಂದ ನಿನ್ಗೆ ಅಪ್ಪ ಅಮ್ಮ ಏನೇ ಇದ್ರು ನನ್ಗೆ ಹೇಳು. ಅವಳು ಅಷ್ಟೇ ಜಾಣೆ ಇದ್ಲು. ಎಲ್ಲೋ ಮೋಸ್ಟ್ಲಿ ಯಾವುದೋ ವಿಡಿಯೋ ನೋಡಿದಾಳು ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಶಿ ವಾಸ್ ವೆರಿ ಕ್ಲಿಯರ್. ಅಪ್ಪ ಸ್ಟಾರ್ ಆಗಿದ್ದಾನೆ ಇವಾಗ ನಂಗೆ ಗೊತ್ತು ಅಂದ್ಲು. ಎಸ್ ಫೈನ್, ಕರೆಕ್ಟ್, ಅಪ್ಪ ಸ್ಟಾರ್ ಆಗಿ. ಜೊತೆಗೆ ಗೊತ್ತಿರ್ಲಿ, ಒಂದು ಒಳ್ಳೆ ಕಲಾವಿದೆ ಅಂದಾಗ ಇಂಡಸ್ಟ್ರಿನೂ ಕೈ ಬಿಡಲ್ಲ ಯಾವತ್ತು. ಸಹಜ. And Rashmi Kulkarni is back. Let's say Rashmi Kulkarni is back. Coming back. Definitely. So ಕನ್ನಡದ ನಿರ್ದೇಶಕರು, ಕನ್ನಡದ ನಿರ್ಮಾಪಕರು ಕಿರುತೆರೆ ಅಥವಾ ಬೆಳ್ಳಿತೆರೆ, ದ ಲೇಡಿ ಒಳ್ಳೊಳ್ಳೆ ರೋಲ್ಗಳನ್ನ ಪ್ಲೇ ಮಾಡಿರೋರು, ಚೈಲ್ಡ್ಹುಡ್ ಡೇಸ್ ಇಂದ ಹಿಡಿದು ಹೀರೋಯಿನ್ ತನಕ
ಮತ್ತೆ ವಾಪಸ್ ಬಂದಿದ್ದಾರೆ 2025ಕ್ಕೆ, ಅದು ರಶ್ಮಿ ಕುಲಕರ್ಣಿ. ಖಂಡಿತ. ಎಸ್ 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 ಸಿನ್ಸ್ ಯಾಕಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬೇಗ ಬಂದಿರೋದ್ರಿಂದ ಕಾರಣಕ್ಕೆ ತುಂಬಾ ಜನಕ್ಕೆ ಅಯ್ಯೋ ಇವ್ರನ್ನ ಅವಾಗ್ಲಿಂದ ನಾವು ನೋಡಿದೀವಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ಬಟ್ ನಾನು ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದೀನಿ, ಅದಕ್ಕೆ ನಾನು ತುಂಬಾ ಚಿಕ್ಕವಳಿದಾಗಿಂದಾನೆ ಬಂದಿದ್ದೀನಿ ಇಂಡಸ್ಟ್ರಿಗೆ. ಸೊ ದಯವಿಟ್ಟು ಆ ಇಮ್ಯಾಜಿನೇಷನ್ ಮೇಲೆ ಏನ್ ರೋಲ್ಸ್ ಕೊಡ್ಬೋದು ಅಂತ ಯೋಚನೆ ಮಾಡ್ಬೇಡಿ. ಹೌದಲ್ವಾ, ಈಗ 2 ಮಕ್ಕಳು ತಾಯಿ ಅಂದಾಗೆಲ್ಲ ಯೋಚನೆ ಮಾಡ್ತಾರೆ. ಈಗ ಕೆಲವೊಬ್ರು ತುಂಬಾ ಬೇಗ ಮದುವೆ ಆದವರು ಇರ್ತಾರೆ. ಈಗ ಅವ್ರ ಮಕ್ಳು, ಈಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಕೆಲವೊಂದ್ ಮಕ್ಳು ಹೈಸ್ಕೂಲ್ ಅಲ್ಲಿ ಇದಾರೆ. ಹಂಗಂದ ತಕ್ಷಣ ನಾನು ಇವಳು ನನಗಿದ ಎಲ್ಲ ಸಮವಯಸ್ಸವ್ರೆ. ನಾವು ಒಬ್ರೊಬ್ರು ಲೈಫಲ್ಲಿ ಒಂದೊಂದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ಅವ್ರು ಫೇಸ್ ಮಾಡಿರ್ತಾರೆ. ಬೇಗ ಮದ್ವೆ ಆಗಿರ್ತಾರೆ, ಲೇಟ್ ಆಗಿ ಮದ್ವೆ ಆಗ್ತಾರೆ, ಕೆಲವೊಬ್ರು ಮದ್ವೆನೇ ಆಗಲ್ಲ. ಹಂಗಂತ ಅವ್ರು ಯಾವಾಗ್ಲೂ ಸ್ವೀಟ್ 16 ಅಂತಾನೆ ಅಲ್ಲ. ಹಾಗೆ ಮಕ್ಳನ್ನ ನೋಡಿ ನೀವು ಒಬ್ರನ್ನ ಗೇಜ್ ಮಾಡಕ್ ಆಗಲ್ಲ ಅವ್ರ ಏಜ್ ಎಷ್ಟು ಅಂತ. ಅಂಡ್ ಒಬ್ರು ಇಂಡಸ್ಟ್ರಿಯಲ್ಲಿ ಇದ್ದಾಗ ಇವ್ರು ಈ ಮೂವಿ ಆ ವರ್ಷದಲ್ಲಿ ಮಾಡಿದಾರೆ ಅಂದ್ರೆ ಹಂಗಾರೆ ಇವಾಗ ಎಷ್ಟು ವರ್ಷ ಅದನ್ನೂ ನೀವು ಗೇಜ್ ಮಾಡಕ್ ಆಗಲ್ಲ. ಅಲ್ಲ, ಹಾಗೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಬಟ್ ಯು ಡೋಂಟ್ ಲುಕ್ ಲೈಕ್, ಲೆಟ್ ಬಿ ಹಾನೆಸ್ಟ್ ವಿತ್ ಯು. ನಾನು ಚಿಕ್ಕವಳಿದ್ದಾಗ ನಾನು ತುಂಬಾ ಪ್ಯಾಂಪರಿಂಗ್ ಮಾಡೆಲ್ ಬೆಳೆದಿದ್ದು, ಒಬ್ಳೆ ಮಗಳಿರೋದಕ್ಕೆ. ನಾನು ಅವಾಗಿಂದ ಸ್ವಲ್ಪ ಎತ್ತರ, ಬೀಸು ಜಾಸ್ತಿ, ವಾಟ್ ಯು ಸೇ, ಆ ಒಂದು ಸ್ಟಡಿ ಗತ್ ಲುಕ್ ಜಾಸ್ತಿ. ಅವಾಗ ಎಷ್ಟೊಂದ್ ಜನ ನಾನು ಮಾತಾಡ್ಸಿದವ್ರು ಅವಾಗ ಚೈಲ್ಡ್ ಬಿ ವಿ ರಾಧಾ ಮ್ಯಾಮ್ ಅವ್ರ ಜೊತೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾತಾಡ, ಇವಳು ಇಷ್ಟು ಚಿಕ್ಕವಳಂತ ಅನ್ಸೋದೇ ಇಲ್ವಲ್ಲ, ಇವಳು ದೊಡ್ಡವಳ ತರ ಕಾಣ್ತಾಳಪ್ಪ, ಈ ಸ್ಟ್ಯಾಂಡರ್ಡ್ ಮಗು ಏನೋ ಇದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮುದ್ದು ಮಾಡಿ ಬೆಳೆಸ್ಬಿಡಿದಾರೆ ನಿಮ್ಮಮ್ಮ, ನಿನ್ಗೆ ಮುಂದೆ ಹೀರೋಯಿನ್ ಆಗ್ಬೇಕಂದ್ರೆ ಇಳಿಬೇಕು, ನೀನ್ ಸಣ್ಣ ಆಗ್ಬೇಕು ಅಂತೆಲ್ಲ ಅನ್ನೋರು ಅವ್ರಿಗೆ. ಅವರು ನಾನು ತುಂಬಾ ಮಾತಾಡಿದ್ದುಂಟು, ನಮ್ಮ ಅಮ್ಮನ ಜೊತೆ ಅವ್ರು ತುಂಬಾ ಮಾತಾಡಿದ್ದುಂಟು. ಆಫ್ ಸ್ಕ್ರೀನ್ ಇದ್ದಾಗ, ಬ್ರೇಕ್ ಟೈಮಲ್ಲಿ, ಲಂಚ್ ಟೈಮಲ್ಲಿ ನಾವು ಅವಾಗ ಹಿಂಗ್ ಕೆಲಸ ಮಾಡ್ತಿದ್ವಿ. ಈಗಿನ ಮಕ್ಳೆಲ್ಲ ಹಿಂಗ್ ಕುತ್ಕೊಂಡ್ಬಿಡ್ತಾರೆ, ಕಾಲೆಲ್ಲ ಮೇಲೆ ಚಪ್ಪನ್ ಬಕ್ಳ ಹಾಕೊಂಡು ನಾವ್ ಹಿಂಗಂದ್ರೆ ಹಿಂಗೆ ಕುತ್ಕೋತಿದ್ವಿ, ನಾವ್ ಹೀಗಂದ್ರೆ ಹೀಗೆ ಊಟ ಮಾಡ್ತಿದ್ವಿ. ಅದೆಲ್ಲ ಹೇಳೋರು ಅವ್ರು ನಮ್ಗೆ. ಕಲ್ಪನಾ ಹಿಂಗೆ ಬೆಳ್ಳಿ ತಟ್ಟೆಲೆ ಊಟ ಮಾಡೋರು. ಆಮೇಲೆ ನಮ್ಗೆ ಎಲ್ಲ ಡ್ರೆಸ್ ಅವಾಗ ಕಾಸ್ಟ್ಯೂಮ್ ಅಂದ್ರೆ ಎಲ್ಲ ಸ್ಟಿಚ್ಗಳು ಮಾಡ್ಬಿಡೋರು. ಈ ತರ ಯಾವಾಗಂದ್ರೆ ಅವಾಗ ಬಂದು ಚೇಂಜ್ ಗೀನ್ಸ್ ಇರ್ಲಿಲ್ಲ ನಮ್ಗೆ. ತುಂಬಾ ಕಷ್ಟ ಇತ್ತು, ಆ ರೆಸ್ಪೆಕ್ಟೇ ಬೇರೆ ಇತ್ತು ನಮ್ಗೆ. ಒಂದು ಡೈರೆಕ್ಟರ್ ಅಂದ್ರೆ, ಒಂದು ಪ್ರೊಡಕ್ಷನ್ ಅಂದ್ರೆ, ಈ ತರ ಎಲ್ಲ ಹೇಳ್ಕೊಂಡು ಅದೆಲ್ಲ ನಾನು ಸ್ಟೋರೀಸ್ ಕೇಳಿದೀನಿ. ಅದು ನಾನು ನಿಮ್ಗೆ ಹೇಳಕ್ ಮರ್ತೋದೆ. ಅದೆಲ್ಲ ನಾನು ಕೇಳಿದೀನಿ. ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಇವಾಗ ನೆನ್ಸ್ಕೊಂಡ್ರೆ. ಯಾರು ಹೇಳ್ತಾರೆ ನಿಮ್ಗೆ ಆತರ ಹಳೆ ಕಥೆಗಳು ಇವಾಗ? ಕಲ್ಪನಾದೆಲ್ಲ ಓಕೆ, ಬಿ ವಿ ರಾಧಾ ಮ್ಯಾಮ್ ತುಂಬಾ ಹೇಳೋರು ಅದ್ರ ಬಗ್ಗೆ ಎಲ್ಲ. ಆಮೇಲೆ ನಾನು ಯಾವುದೋ ಒಂದು ಚಾನೆಲ್ ಅಲ್ಲಿ ಇದೇ ತರ ಒಂದು ಯಾವುದೋ ಪ್ರೋಗ್ರಾಮ್ ಇತ್ತು, ಅವ್ರನ್ನ ಇಂಟರ್ವ್ಯೂ ಮಾಡಕ್ ಅವ್ರ ಮನೆಗೆ ಹೋದೆ. ಮಾತಾಡ್ಬೇಕಾರೆ, ಏನೇ ಸುಬ್ಬಿ ದೊಡ್ಡೊಳ ಬಿಡಿದ್ಯಾಗ, ನೀ ನನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತೆಲ್ಲ ಮಾತಾಡ್ಸಿ ಮಾಡಿದ್ರು. ಚೆನ್ನಾಗಿದೆ. ಆತರ ನಾನು ಹೇಳ್ದಂಗೆ ಈ ತರ ಸೀನಿಯರ್ಸ್ ನಾನು ತುಂಬಾ ಜನ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಆದ್ರೂ ನೀವು ಮಧ್ಯ ಫಂಕ್ಷನ್ಸ್ ಗಳಲ್ಲಿ ಎಲ್ಲೂ ಕೂಡ ನಮಗ್ ಕಾಣಿಸಿಲ್ಲಪ್ಪ. ನೀವು ತುಂಬಾ ತುಂಬಾ ಎಲ್ಲೂ ಅದೇ ಹೇಳದ್ನಲ್ಲ, ಒಂಥರ ನಿಮ್ ವರ್ಲ್ಡ್ ಒಂದು ಐಸೋಲೇಟ್. ನೀವು ನಿಮ್ ಬದುಕು, ನಿಮ್ ಜಗತ್ತು ಐಸೋಲೇಟ್ ಆಗೂ ಇರ್ಲಿಲ್ಲ ನಾನು. ಬಟ್ ಅದ್ ನನಗೆ ಗೊತ್ತಿಲ್ಲದೆ ನಂಗೆ ಆಗೋಗಿತ್ತೋ ಏನೋ. ಐ ವುಡ್ ಲೈಕ್ ಟು ಸೇ ದಟ್. ಇಂಡಸ್ಟ್ರಿ ಫ್ರೆಂಡ್ಸ್ ಇದಾರೆ, ಕ್ಲೋಸ್ ಫ್ರೆಂಡ್ಸ್ ಅಂತ ಇಲ್ಲ, ಫ್ರೆಂಡ್ಸ್ ಇದಾರೆ ಹಂಗೆ. ಓಕೆ, ಜಸ್ಟ್ ಸೇ ಹಾಯ್ ಬಾಯ್ ಅವಾಗ ಅಷ್ಟೇ. ನಿಮ್ಗೆ ಯಾವ್ದೋ ಸಿನಿಮಾ ರಂಗದವರು, ಧಾರಾವಾಹಿಯವರು, ವಾಟ್ಸ್ಆಪ್ ಗ್ರೂಪ್, ರೆಗ್ಯುಲರ್ ಆಕ್ಟಿವ್ ಆತರ ಯಾವ ಗ್ರೂಪ್ಸ್ ಅಲ್ಲೂ ಇಲ್ಲ. ಆದ್ರೆ ಯಾವ ಗ್ರೂಪ್ಸ್ ಅಲ್ಲಿ ಇಲ್ಲ, ಗ್ರೂಪಿಸಮ್ಸ್ ಅಂತ ಇಲ್ಲ. ಬಟ್ ಗ್ರೂಪಿಸಮ್ ಹಂಗೆ ಹೇಳ್ತಿಲ್ಲ, ಕಲಾವಿದರು ಹಂಗೆ ನನ್ಗೆ ಫ್ರೆಂಡ್ಸ್ ಇದಾರೆ, ಇಲ್ಲ ಅಂತಲ್ಲ. ಬಟ್ ನಾಟ್ ಲೈಕ್ ಡೈ ಹಾರ್ಡ್ ಫ್ರೆಂಡ್ಸ್ ಅಂತ ಅಲ್ಲ. ಸೊ ನೆಕ್ಸ್ಟ್ ವಾಪಸ್ ಬರ್ತಿರೋದ್ರಿಂದ ಮೇ ಬಿ ಶುರು ಆಗುತ್ತೆ ನೆಕ್ಸ್ಟ್. ಬಿಕಾಸ್ ನೀವು ಕೀಪಿಂಗ್ ಯುವರ್ ಸೆಲ್ಫ್ ಎಂಗೇಜ್, ಖುಷಿಯಾಗಿ. ಮತ್ತೆ ಕಲಾವಿದೆ ಬೆಳ್ಳಿ ತೆರೆಗೆ ವಾಪಸ್ ಬರ್ತಾರೆ, ಅಥವಾ ಧಾರಾವಾಹಿಗಳು ವಾಪಸ್ ಬರ್ತಾರೆ. ಇಂಥ ಪಾತ್ರ ಬೇಕು ಅಂತ ಏನಾದ್ರು ಕ್ಲಾರಿಟಿ ಇದೆಯಾ? ಲೈಕ್ ಇಂಥ ಪಾತ್ರ ಕೊಟ್ಟರೆ ಮಾಡ್ತೀನಿ, ಅಥವಾ ಏನ್ ಪಾತ್ರ ಕೊಟ್ಟರು ಸೂಟ್ ಆದ್ರೆ ಮಾಡ್ತೀನಿ ಅಂತ? ಇಂಥ ಪಾತ್ರ ಅಂತ ಪಾತ್ರ ಏನೋ ಇಲ್ಲ. ನಾ ಹೇಳಿದ್ನಲ್ಲ, ಕ್ಲಾರಿಟಿ ಸಿಗ್ಲಿ. ಯಾವ ನಿರ್ದೇಶಕರು ನೋಡ್ತಿದ್ರೆ, ಇನ್ಯಾರಿಗೋ ನೋಡ್ತಿದ್ರೆ ಅಂತ ಹೇಳ್ತಾ ಇದೀನಿ ಅಷ್ಟೇ. ಕ್ಲಾರಿಟಿ ಅಂದ್ರೆ ಈಗ ನಾವು ಡೈರೆಕ್ಟರ್ಗೆ ಹೇಳಕ್ಕಾಗಲ್ಲ ನಮ್ಗೆ ಇಂಥ ರೋಲೇ ಕೊಡಿ ಅಂತ. ಬಟ್ ನನಗೆ ಸೂಪರ್ ಆಗಿರೋ ರೋಲ್ ಸಿಗ್ಬೇಕು, ನಾನು ಅದಕ್ಕೆ ಜಸ್ಟಿಸ್ ಕೊಡ್ಬೇಕು. ಅದು ನಂಗೆ ತುಂಬಾ ಇದೆ. ಚೆನ್ನಾಗಿದೆ ಹೇಳಿದ್ದವ್ರು. ನಂಗೆ ಸೂಪರ್ ಆಗಿರೋ ರೋಲ್ ಸಿಗ್ಬೇಕು, ನಾನು ಜಸ್ಟಿಸ್ ಕೊಡ್ಬೇಕು. ಎಸ್, ಸಿ ಈಗ ನೀವು ಈಗ ಪುಟ್ನಾಂಜಾಲಿ ಉಮಾಶ್ರೀ ಅವರು ಮೇಡಮ್ ಹೇಳಿರಕ್ ಸಾಧ್ಯ ಇಲ್ಲ ಡೈರೆಕ್ಟರ್ಗೆ, ನನ್ಗೆ ಈ ತರ ಅಜ್ಜಿ ರೋಲೇ ಕೊಡಿ, ನಾನು ಅಂದ್ರೆ ನಾನು ಹಿಂಗ್ ಮಾಡ್ತೀನಿ. ಚಿಕ್ಕ ವಯಸ್ಸಿಗೆ ಆ ರೋಲ್ ಮಾಡಿದ್ದಿದ್ಯಾ? ಮತ್ತೆ ಅದನ್ನ ಅವ್ರಿಗೆ ಹೋಯ್ತು, ಅದಕ್ಕೆ ಅವ್ರು ಜಸ್ಟಿಫಿಕೇಶನ್ ಕೊಟ್ರು, ನೋಡಿ ಹೆಂಗಿದೆ ಔಟ್ಪುಟ್ ಅಂತ. ಆ ಥರ ಇರ್ಬೇಕು ಆರ್ಟಿಸ್ಟ್. ನಾವು ಹೇಳೋಕ್ಕಾಗಲ್ಲ ನಮ್ಗೆ ಇಂಥ ರೋಲೇ ಕೊಡಿ, ಅಂಥ ರೋಲೇ ಕೊಡಿ ಅಂತ. ಬಟ್ ಹಂಗಂತ ನೀವು ನನಗೆ ಒಂದು 60 ವರ್ಷದ ಅಜ್ಜಿ ರೋಲು, 70 ವರ್ಷದ ಅಮ್ಮನ ರೋಲು ಹಂಗೆ ದಯವಿಟ್ಟು ಕೊಡಬೇಡಿ. ದಯವಿಟ್ಟು ನಮ್ಮ ಏಜಿಗೆ ತಕ್ಕ ಹಾಗೆ ನಾವು ಯಾವ್ದಕ್ಕೆ ಸೂಟೇಬಲ್ ಇದೀವೋ ಆ ಥರ ರೋಲ್ಗಳು ಕೊಡಿ. 100% ಮಾಡ್ತೀನಿ. ಈಗ ಪ್ರೊಫೈಲ್ ರೆಡಿ ಆಯ್ತಾ? ಫೋಟೋ ಶೂಟ್ ಆಗಬೇಕಾ? ಇಲ್ಲ, ನಾವು ಫೋಟೋ ಶೂಟ್ಸ್ ಎಲ್ಲ ಏನೂ ಮಾಡಿಲ್ಲ. ಈಗ ಸ್ಟಾರ್ಟ್ ಮೇ ಬಿ. ಯು ನೋ ವಾಟ್, ಅವ್ರು ಖುಷಿಯಾಗಿರಲಿ, ನಾವಂತೂ ಹೃದಯ ತುಂಬ ಹಾರೈಸ್ತೀವಿ ನಾವು, ನೀವೆಲ್ಲರೂ ಕೂಡ. ಆದರೆ ಮತ್ತೆ ವಾಪಸ್ ನೀವು ಬರಬೇಕು, ನೀವು ಎಂಗೇಜ್ ಆಗಬೇಕು, ನೀವು ಬ್ಯುಸಿ ಆಗಬೇಕು, ಬನ್ನಿ ಮಾತಾಡೋಣ ಅಂತ ನಾವು ಇನ್ವೈಟ್ ಮಾಡಿದ್ವಿ. ಆ್ಯಂಡ್ ಯು ಕೇಮ್. ಎಸ್, ಸೊ ನೈಸ್ ಆಫ್ ಯು.
ಥ್ಯಾಂಕ್ ಯು. ನಿಂತ ನೀರು ಪಾಚಿ ಕಟ್ಬಿಡುತ್ತೆ, ಹಾಂ ವಾಸನೆ ಬರೋಕ್ಕೆ ಶುರು ಆಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಹೌದು ಹರಿಯೋ ನೀರಾಗಬೇಕು, ಹೌದು ಜಳ ಜಳ ಅಂತ ಹರಿತಿರ್ಬೇಕು, ಹೌದು ಶುದ್ಧವಾಗಿರುತ್ತೆ ಯಾವಾಗಲೂ ಕೂಡ. ಅಲ್ಲಿ ಕೊಳೆ ಇದ್ರೂ ಅದನ್ನ ತಗೊಂಡೋಗ್ಬಿಡುತ್ತೆ. ತಗೊಂಡು ಹೋಗೋದು. ಆ ಮನಸ್ಥಿತಿ ನೀವು ಇದ್ದೀರಲ್ಲ, ಅದು ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್. ಅದು ಸಾರಂಗ್ ಒಳ್ಳೇದಾಗ್ಲಿ, ಶ್ರೀರಾಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅಪ್ಪ ಅಮ್ಮ ಯಾವಾಗ್ಲೂ ನಿಮ್ ಜೊತೆ ಇದ್ದಾರೆ, ಬಿಗ್ಗೆಸ್ಟ್ ಸ್ಟ್ರೆಂತ್. 100%. ಅಂಡ್ ರಶ್ಮಿ ಕುಲಕರ್ಣಿ, ಏನೋ ವಾಟ್, ಪ್ರತಿದಿನ ಬೆಳಗಾಗ್ಬೇಕಾದ್ರೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗಬೇಕು, ಬದುಕು ಲವಲವಿಕೆಯಿಂದ ಇರುತ್ತಂತೆ. ಸೊ ಈ ರಶ್ಮಿಯ ಹಾಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೃದಯ ತುಂಬಿ ಹೇಳ್ತೀವಿ ಮಾತನ್ನ. ನೀವು ಹೇಳಿದ್ ತುಂಬಾ ಮುಂದೆ ಆಯ್ತು. ನನಗೆ ಅದು ಅದು ಆದಷ್ಟು ಬೇಗ ಆಗ್ಲಿ ಅನ್ನೋದೇ ಇದೆ. ಅದನ್ನೇ ಹೋಪ್ಫುಲಿ ಮುಂದಿನ ವರ್ಷನೇ ಆಗ್ಲಿ, ಆಗ್ಲಿ, ಬೇರೆ ತರ ಸೂಪರ್ ಇಂಟರ್ವ್ಯೂ ಇರುತ್ತೆ. ಎಕ್ಸಾಕ್ಟ್ಲಿ ಅದಾಗ್ಲಿ ಅಂತ ನಾನಂತೂ ಹಾರೈಸ್ತೀನಿ, ಮತ್ತು ನೋಡುಗರೆಲ್ಲರೂ ಕೂಡ ಫೀಲ್ ಮಾಡ್ತೀವಿ. ರಶ್ಮಿ, ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡಲ್ವುಡ್, ವೆಲ್ಕಮ್ ಬ್ಯಾಕ್ ಟು ಕಲಾವಿದರ ಬಳಗ. 100%. ಆ ಲಾಸ್ಟ್ ಲೈನ್ ಇದೆ ಅಲ್ಲ, ಐ ಲವ್ ಇಟ್. ಕಲಾವಿದರು ನಾವು, ಆ್ಯಕ್ಟರ್, ಆ್ಯಂಡ್ ಐ ಲವ್ ಟು ಬಿ ಆ್ಯಕ್ಟರ್. ಐ ಲವ್ ಮೈ ಇಂಡಸ್ಟ್ರಿ. ಖಂಡಿತವಾಗ್ಲೂ ತುಂಬ ಆಸೆ ಇದೆ, ಮುಂದುವರಿಬೇಕು, ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ. ಲೈಕ್ ಯು ಸೆಡ್, ಹೋಪಿಂಗ್ ಫಾರ್ ದ ಬೆಸ್ಟ್. ದೇವರಿದ್ದಾನೆ, ನಿಮ್ಮ ಆಶೀರ್ವಾದ ಇದೆ. ನನ್ನನ್ನು ಇಷ್ಟಪಡೋ ನನ್ನ ಫ್ಯಾನ್ಸ್ ಅಂತಲೇ ಹೇಳ್ಬೋದು, ಇಲ್ಲ ನನ್ನ ಬಂಧು ಬಳಗ ಯಾರಾದರೂ ಇರ್ಬೋದು. ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್ ಮೀ ಬ್ಯಾಕ್. ಲಾಸ್ಟ್ಲಿ, ಮೇಲ್ಗಡೆ ನಿಮ್ಮವ್ರು ನೋಡ್ತಿದ್ದಾರೆ, ಅವರ ಆಶೀರ್ವಾದ ಗಟ್ಟಿಯಾಗಿ ನಿಮ್ಗಿದೆ, ಅವ್ರ ಸಾಥ್ ಯಾವಾಗಲೂ ಇದೆ. 100%. ನಂಗೆ ಗೊತ್ತದು. ಓ ಎಸ್, ಓ ಎಸ್, ಐ ಆಲ್ವೇಸ್ ಬಿಲೀವ್ ಇನ್ ದಟ್. ಖಂಡಿತ. ವಿ ಟು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಯು ಟು. ಥ್ಯಾಂಕ್ ಯು. ರಶ್ಮಿ ಅವ್ರನ್ನ ಕಳಿಸ್ಕೊಡ್ಬೇಕು. ಇವತ್ತೊಂಥರ ಹೃದಯ ತುಂಬಿ ಬಂತು ನನಗೆ, ನಿಜವಾಗ್ಲೂ ಹೇಳ್ತೀನಿ. ಬಿಕಾಸ್ ಹೆಣ್ಮಕ್ಳು ಈ ಥರದ್ದೇನೋ ನಡೆದು ಹೋದಾಗ ಮತ್ತೆ ವಾಪಸ್ ಕಮ್ ಬ್ಯಾಕ್ ಆಗ್ತೀವಿ. ಆ್ಯಂಡ್ ಬದುಕನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಮತ್ತೆ ಎದ್ದು ಬರ್ಬಿಟ್ಟಿದೆ ಹೇಳೋದಿದೆಯಲ್ಲ, ಅದು ಮತ್ತೊಂದು ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹಾರೈಸ್ಬೋಣ ರಶ್ಮಿ ಅವ್ರಿಗೆ, ಅವ್ರ ಇಡೀ ಕುಟುಂಬಕ್ಕೆ ಗಟ್ಟಿಯಾದ ಶಕ್ತಿ ಕೊಡಲಿ, ಮತ್ತು ಅವರ ಬದುಕು ಬೆಳಕಾಗಲಿ ಅಂತ ನಾವೆಲ್ಲರೂ ಕೂಡ ಮನಸ್ಸು ತುಂಬಿ ದೇವ್ರ ಮನೆ ಮುಂದೆ ಕೂತು ನಮಸ್ಕಾರ ಮಾಡ್ತೀವಲ್ಲ, ಆಕೆಗೆ ಒಳ್ಳೇದಾಗಲಿ ಅಂತ ಒಂದ್ಸರಿ ಕೇಳ್ಕೊಂಬೋಣ ಅಷ್ಟೇ. ಹರಿಕಥೆಯ ಇವತ್ತಿನ ಅತಿಥಿ ರಶ್ಮಿ ಕುಲಕರ್ಣಿ ಅವರಿಗೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಯಾವಾಗಲೂ ಕೂಡ ಈ ತಿಂಡಿಗಳು, ಯಾವಾಗಲೂ ಹಾಗೆ ಡ್ರೈ ಫ್ರೂಟ್ ಮಿಕ್ಸ್ಚರ್ ಆಗಲಿ, ಅಥವಾ ಬಿಸ್ಕೆಟ್ಸ್ ಆಗಲಿ, ಸ್ವೀಟ್ಸ್ ಆಗಲಿ, ತಾಜಾ ಮಿಠಾಯಿ ಮತ್ತು ಕೇಕು ಅಲ್ಲ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಇಷ್ಟಪಡ್ತಾರೆ. ಶೋರ್. ಥ್ಯಾಂಕ್ ಯು. ನಮ್ಮ ಬ್ರ್ಯಾಂಡ್ ನ್ಯೂಸೋ. ಓ, ಪ್ರತಿದಿನ ನೀವು ಕಾಫಿ, ಟೀ, ಲೆಮನ್ ಟೀ, ಗ್ರೀನ್ ಟೀ ಕುಡಿಬೇಕಾದ್ರೆ ಇದ್ರ ಕುಡೀರಿ ಅಂತ. ಓ, ಥ್ಯಾಂಕ್ ಯು. ಸೋ ನೈಸ್. ಥ್ಯಾಂಕ್ ಯು. ರಶ್ಮಿ ಕುಲಕರ್ಣಿ ಅವ್ರನ್ನ ಕಳಿಸ್ಕೊಡ್ತೀನಿ. ಮಗದೊಂದು ಎಪಿಸೋಡ್ನಲ್ಲಿ ಮಗದೊಬ್ಬ ಗೆಸ್ಟ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ನೀವೆಲ್ಲರೂ ಕೂಡ ನೋಡಿದ್ದಕ್ಕೆ. ಇದು ನ್ಯೂಸು ಹರಿಕಥೆ ಎಪಿಸೋಡ್ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ. ನಮಸ್ಕಾರ.